ಹಲೋ ಮಕ್ಕಳ, ವೆಲ್ಕಮ್ ಟು ರೂಪೇಶಸ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ಸೆಕೆಂಡ್ ಪಿ ಯು ಸಿ ಪ್ರಿಪ್ರೇಟರಿ ಎಕ್ಸಾಮ್ 1. ಸೊ ಜನವರಿನಲ್ಲಿ ನಡೀತಿರ್ತಕ್ಕಂಥ ಪ್ರಿಪ್ರೇಟರಿ ಎಕ್ಸಾಮ್ ನಂಬರ್ 1ನ ಸೊಲ್ಯೂಷನ್ಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಕ್ವಶನ್ ಇದೆ, ಸೊ ಯು ನೀಡ್ ಟು ಆನ್ಸರ್ ಆಲ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಫಸ್ಟ್ ಕ್ವಶನ್ ನೋಡ್ತಾ ಹೋಗಿ. ಇಫ್ ಎ ರಿಲೇಷನ್ ಆರ್ ಇಸ್ ಎ ಸೆಟ್ 1, 2, 3 ಬಿ ಡಿಫೈನ್ಡ್ ಬೈ ಆರ್ ಇಸ್ ಈಕ್ವಲ್ ಟು 1, 1 ಅಂತ ಇದೆ, 2, 2 ದೆನ್ ದ ರಿಲೇಷನ್ ಆರ್ ಈಸ್ ಅಂತ ಕೇಳ್ತೇನೆ. ಫಸ್ಟ್ ಆಪ್ಷನ್ ಬಂದು ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಇದೆ. ಸೆಕೆಂಡ್ ಆಪ್ಷನ್ ಬಂದು ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್ ಅಂತ ಇದೆ. ಥರ್ಡ್ ಆಪ್ಷನ್ ಬಂದು ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಂತ ಇದೆ. ಲಾಸ್ಟ್ ಆಪ್ಷನ್ ಬಂದು ನೈದರ್ ಸಿಮಿಟ್ರಿಕ್ ನಾಟ್ ಟ್ರಾನ್ಸಿಟಿವ್ ಅಂತ ಇದೆ. ಸೊ ಯಾವ ಆಪ್ಷನ್ ಬರುತ್ತೆ ಹೇಳ್ತೀರಾ? ಸೊ ಆಪ್ಷನ್ ಸಿ ಬರುತ್ತೆ, ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಓಕೆನಾ? ಸಿಮಿಟ್ರಿಕ್ ಯಾಕೆ ಸರ್ ಅಂದರೆ 1, 1 ಇದೆ. ಸೊ ಎ ಬಿ ಬಿಲಾಂಗ್ಸ್ ಟು ಆರ್ ಆದರೆ, ಸೊ ಬಿ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್, ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಇಲ್ಲಿ ಟ್ರಾನ್ಸಿಟಿವ್ ಯಾಕೆ ಅಂದರೆ ಎ ಬಿ ಬಿಲಾಂಗ್ಸ್ ಟು ಆರ್, ಅದೇ ರೀತಿ ಬಿ ಸಿ ಬಿಲಾಂಗ್ಸ್ ಟು ಆರ್ ಆದರೆ, ಸೊ ಇಲ್ಲಿ ಎ ಸಿ ಬಿಲಾಂಗ್ಸ್ ಟು ಆರ್, ಇದು ನಮ್ಮ ಟ್ರಾನ್ಸಿಟಿವ್ ಕಂಡೀಷನ್. ಬಟ್ ಇಲ್ಲಿ ಕೌಂಟರ್ ಎಕ್ಸಾಂಪಲ್ ಕೊಡೋದಕ್ಕೆ ನಿಮಗೆ ಕೌಂಟರ್ ಎಲಿಮೆಂಟೇ ಇಲ್ಲ. ಸೊ ಹಂಗಾಗಿ ಅದು ಟ್ರಾನ್ಸಿಟಿವ್ ಕೂಡ ಆಗುತ್ತೆ, ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡೋದಾದ್ರೆ, ಸೊ ಇಲ್ಲಿ ಏನಿದೆ, ಇಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟೀಟಾ ದೆನ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ವೇರ್ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ 1 ಅಂತ ಹೇಳಿದೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಾಗಿರುತ್ತೆ? ಸೊ ಆಪ್ಷನ್ ಎ, ಸೊ -π/2, +π/2 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡ್ತಾ ಹೋಗೋದಾದ್ರೆ, ಸೊ ಕ್ವಶನ್ ನಂಬರ್ 3 ನೋಡಿ, ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 13 ಎಲಿಮೆಂಟ್ಸ್ ದೆನ್ ದ ಟೋಟಲ್ ನಂಬರ್ ಆಫ್ ಡಿಫ್ರೆಂಟ್ ಪಾಸಿಬಲ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಯಾವ್ದಾದ್ರು ಬರ್ಬೋದು ಅಂದರೆ 1 × 13 ಆಗ್ಬೋದು, 13 × 1. ಸೊ ಎರಡೇ ಪಾಸಿಬಲ್ ಇರೋದ್ರಿಂದ ಸೊ ಆರ್ಡರ್ ಬಂದು ಸೊ 2 ಆಗಿರುತ್ತೆ. ಓಕೆನಾ? 2 ಡಿಫ್ರೆಂಟ್ ಆರ್ಡರ್ಸ್ ಬರ್ಬೋದು. ನೆಕ್ಸ್ಟ್ 3x, ಸೊ x1 ಇದೆ, ಸೊ 3, 2, 4, 1 ಇದೆ. ಸೊ ಇದಕ್ಕೆ ಸೊಲ್ಯೂಷನ್ ಬಂದು 2√2 ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನಂಬರ್ 5 ನೋಡಿ, ದ ಡಿರೈವೇಟಿವ್ ಆಫ್ ಇ ಲಾಗ್ ಇ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದಾನೆ. ಇದ್ರದ್ದು ಆನ್ಸರ್ ಏನಾಗುತ್ತೆ? 1 ಆಗುತ್ತೆ. ಯಾಕೆ ಸರ್ ಅಂದರೆ y ಇಸ್ ಈಕ್ವಲ್ ಟು ಇ ಲಾಗ್ ಬೇಸ್ ಇ ಎಕ್ಸ್ ಆದಾಗ ಇದ್ರದ್ದು y ಇಸ್ ಈಕ್ವಲ್ ಟು ಎಕ್ಸ್ ಬರುತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ dy/dx ಇಸ್ ಈಕ್ವಲ್ ಟು 1. ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? 1. ಸೊ ಅದು ಆನ್ಸರ್. ನೆಕ್ಸ್ಟ್, ಸೊ ಡಿರೈವೇಟಿವ್ ಆಫ್ ಮಾಡ್ಯುಲಸ್ ಆಫ್ x - 3 at x is equal to 3. ಸೊ ಇದು ಸಾಲ್ವ್ ಮಾಡಿದಾಗ ಸಿನ್ಸ್ ಇಟ್ ಈಸ್ ಮಾಡ್ಯುಲಸ್ ಫಂಕ್ಷನ್ಗೆ ಸೊ ನಮಗೆ ಡಿರೈವೇಟಿವ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ದ ಡಿರೈವೇಟಿವ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡ್ತಾ ಹೋಗಿ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ f of x is equal to x⁴, where x belongs to -1, 1 is attained at a critical point x is equal to 0 ಅಂತ ಹೇಳ್ತಾನೆ. ಸೊ ಇದು ಆಗೋದಿಲ್ಲ, ಜಸ್ಟ್ ಚೆಕ್ ಮಾಡ್ಕೊಳ್ಳಿ ನೀವು. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಇಲ್ಲಿಗೆ ಬಂದಾಗ ದ ಲೋಕಲ್ ಮ್ಯಾಕ್ಸಿಮಮ್ ಆರ್ ಲೋಕಲ್ ಮಿನಿಮಮ್ ಆಫ್ ಎ ಫಂಕ್ಷನ್ ಕ್ಯಾನ್ ಅಕರ್ ಅಟ್ ಎ ಟರ್ನಿಂಗ್ ಪಾಯಿಂಟ್. ಸೊ ಇದು ಕೂಡ ಫಾಲ್ಸ್. ಸೊ ಸ್ಟೇಟ್ಮೆಂಟ್ ಏನು ತಪ್ಪಿದೆ, ಸ್ಟೇಟ್ಮೆಂಟ್ ಬಿನೂ ತಪ್ಪಿದೆ. ಸೊ ಹಂಗಿದ್ರೆ ಆಪ್ಷನ್ ಯಾವುದಾಗುತ್ತೆ? ಸೊ 7th one, ಆಪ್ಷನ್ ಬಿ. ಸೊ ಸ್ಟೇಟ್ಮೆಂಟ್ ಎ ಇಸ್ ಫಾಲ್ಸ್, ಬಿ ಇಸ್ ಫಾಲ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡ್ತಾ ಹೋಗಿ. ಕ್ವಶನ್ ನಂಬರ್ 8 ಏನಿದೆ, ದ ಫಂಕ್ಷನ್ ಎಫ್ given by f of x is equal to x² - x + 1 is ಆಪ್ಷನ್ ಎ ಬಂದು ನೈದರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಅಟ್ ಓಪನ್ ಇಂಟರ್ವಲ್ ಆಫ್ -1, 1 ಅಂತ ಇದೆ. ಆಪ್ಷನ್ ಬಿ ಏನಿದೆ? ವಾಟ್ ಈಸ್ ಆಪ್ಷನ್ ಬಿ? ಸೊ ಇಟ್ ಈಸ್ ಇನ್ಕ್ರೀಸಿಂಗ್ ಆನ್ -1/2 ಓಪನ್ ಇಂಟರ್ವಲ್ ಆಫ್ -1/2, ಇನ್ಫಿನಿಟಿ ಇದೆ. ಆಪ್ಷನ್ ಸಿ ಬಂದು ಇನ್ಕ್ರೀಸಿಂಗ್ ಆನ್ -∞, ಇನ್ಫಿನಿಟಿ ಅಂತಿದೆ. ಡಿಕ್ರೀಸಿಂಗ್ ಆನ್ -∞, 1/2 ಅಂತ ಇದೆ. ಸೊ ಯಾವ್ದು ಬರುತ್ತೆ? ಸೊ ಇಲ್ಲಿ ಸೊ ಆಪ್ಷನ್ ಎ, ಸೊ ಇಟ್ ಈಸ್ ನೈದರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಆನ್ ಓಪನ್ ಇಂಟರ್ವಲ್ ಆಫ್ -1, 1 ಆಗುತ್ತೆ. ಅಥವಾ ಸೊ ಇಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಎರಡೂ ಬರೋ ಚಾನ್ಸಸ್ ಇದೆ. ಓಕೆನಾ? ಸೊ ಆಪ್ಷನ್ ಎ ಆರ್ ಆಪ್ಷನ್ ಡಿ. ಸೊ ಎರಡು ಆಪ್ಷನ್ ಬರುತ್ತೆ. ನಂಬರ್ 9 ನೋಡ್ತಾ ಹೋಗಿ. ಇಲ್ಲೇನಿದೆ, ಇಂಟಿಗ್ರೇಷನ್ ಆಫ್ 2 + 3 cos x ಡಿವೈಡಿಂಗ್ ಬೈ sin square x ಅಂತ ಇದೆ. ಸೊ ಇದು 2 ಡಿವೈಡಿಂಗ್ ಬೈ sin square x, ಡಿನೋಮಿನೇಟರ್ ಸ್ಪ್ಲಿಟ್ ಮಾಡಿದಾಗ +3 cos x ಡಿವೈಡಿಂಗ್ ಬೈ sin square x ಸಾಲ್ವ್ ಮಾಡ್ಬೋದು. ಇಂಟಿಗ್ರೇಷನ್ ಸಪ್ರೇಟಾಗಿ ಅಪ್ಲೈ ಮಾಡಿ dx ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್, ಸೊ ಇಲ್ಲೇನು ಬರುತ್ತೆ ಅಂದರೆ, ಸೊ ಇಂಟಿಗ್ರಲ್ ಆಫ್ 2 cosecant square x ಬರುತ್ತೆ. ಇಂಟಿಗ್ರಲ್ ಆಫ್ 2 cosecant square x ಪ್ಲಸ್ ಇಂಟಿಗ್ರಲ್ ಆಫ್, ಸೊ ಇಲ್ಲಿ ನಮಗೆ 3 cos x ಬೈ sin x ಅಂತ ಬಂದಾಗ cot x ಇಂಟು cosecant x ಬರುತ್ತೆ. ಓಕೆನಾ? cot x ಇಂಟು cosecant x ಇಂಟು dx. ಸೊ ಇಲ್ಲಿ cosecant square x ನ ಇಂಟಿಗ್ರೇಷನ್ ಮಾಡಿದಾಗ ಸೊ ಇಲ್ಲಿ ಮೈನಸ್ cot x ಬರುತ್ತೆ. ಓಕೆನಾ? ಪ್ಲಸ್ 3 ಟೈಮ್ಸ್ ಆಫ್ ಇಲ್ಲಿ cot x ಮತ್ತು cosecant x ಇದೆ. ಇದನ್ನ ನೀವು ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ cosecant x ಮೈನಸ್ cosecant x ಬರುತ್ತೆ. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು -2 cot x -3 cosecant x ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ ಬರಬೇಕು.
ಸೊ ಈ ಆಪ್ಷನ್ ಎರಡರಲ್ಲೂ ಇದೆ. ಆಪ್ಷನ್ ಸಿ ನೋಡಿ, ಆಪ್ಷನ್ ಡಿ ನೋಡಿ, ಎರಡು ಕೂಡ ಸೇಮ್ ಆಪ್ಷನ್ ಇದೆ. ಸೊ ಎರಡರಲ್ಲಿ ಯಾವುದಕ್ಕೆ ಹಾಕಿದ್ರು ದ ಆನ್ಸರ್ ಈಸ್ ಸೇಮ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡ್ತಾ ಹೋಗೋಣ. ಡಿ ಎಕ್ಸ್ ಬರುತ್ತೆ. ಸೊ ಇದ್ರದ್ದು ಸೊಲ್ಯೂಷನ್ 0 ಬರುತ್ತೆ. ಯಾಕೆ ಸರ್ ಅಂದರೆ ನೋಡಿ ಇಲ್ಲಿ, ಸೊ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಪವರ್ 100/100 ಬರುತ್ತಾ. ಸೊ ಇದನ್ನು ನೋಡಿ ಸಾಲ್ವ್ ಮಾಡಿ ನೀವು -1 to 1 ಅಂತ ಕೊಟ್ಟಾಗ 1 to the power of 100 dividing by 100 -1 to the power of 100 -1 to the power of 100 dividing by 100 ಬರುತ್ತೆ. ಸಿನ್ಸ್ ಇಟ್ ಈಸ್ ಪಾಸಿಟಿವ್, ಸೊ ನಿಮಗೆ 1/100 -1/100 ಬರುತ್ತೆ. +1/100 -1/100 ಕ್ಯಾನ್ಸಲ್ ಆಗಿ 0ನೇ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 11. ಸೊ ಕ್ವಶನ್ ನಂಬರ್ 11 ಏನಿದೆ, ಸೊ ವಾಟ್ ಇಸ್ ದ ಸೊಲ್ಯೂಷನ್ ಆಫ್ ಕ್ವಶನ್ ನಂಬರ್ 11 ನೋಡ್ತಾ ಹೋಗಿ. ಸೊ ಇನ್ ವೆಕ್ಟರ್ ಅಡಿಷನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಹೇಳ್ತೀನಿ. ಸೊ ಆಪ್ಷನ್ ಎ ನೋಡಿ, ದಿಸ್ ಈಸ್ ಟ್ರೂ. ಆಪ್ಷನ್ ಬಿ ಬಂದು ಸೊ ಎ ಬಿ ಪ್ಲಸ್ ಬಿ ಸಿ ಮೈನಸ್ ಎ ಸಿ, ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಎ ಬಿ ಪ್ಲಸ್ ಬಿ ಸಿ ಮೈನಸ್ ಸಿ ಎ ಬರುತ್ತೆ, ಮೈನಸ್ ಸಿ ಎ. ಸೊ ಇದು ಆಗೋದಿಲ್ಲ, ದಿಸ್ ವಿಲ್ ನಾಟ್ ಬಿ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ಸೊ ಆಪ್ಷನ್ ಸಿ ಈಸ್ ನಾಟ್ ಟ್ರೂ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡ್ತಾ ಹೋಗೋಣ. ಸೊ ಡೈರೆಕ್ಷನ್ ರೇಷಿಯೋಸ್ ಬಗ್ಗೆ ಕೇಳಿದ್ದಾನೆ. ಸೊ ವಾಟ್ ಈಸ್ ಕ್ವಶನ್ ನಂಬರ್ 12? So direction ratios of the vector joining points p of 2, 3, 0 and q of -1, 2, -2, 4 directed from p to q are ಅಂತ ಹೇಳಿದ್ದಾನೆ. So question number 12, the direction ratios of the vector joining the points p and p of 2, 3, 0 ಮತ್ತೆ q of -1, -2, 4 ಇದೆಯಲ್ಲ. ಸೊ ಇದನ್ನ x1, y1, z1 ಅಂತ ಟ್ರೀಟ್ ಮಾಡಿ, ಅದನ್ನ x2, y2, z2 ಅಂತ ಟ್ರೀಟ್ ಮಾಡಿ. ಓಕೆನಾ. ನೆಕ್ಸ್ಟ್ ಸೊ ಇಲ್ಲಿ ಎ ವ್ಯಾಲ್ಯೂ x2 - x1 ಫೈಂಡ್ ಔಟ್ ಮಾಡಬೇಕು. x2 - 1, ಆಮೇಲೆ ಬಿ ವ್ಯಾಲ್ಯೂ y2 - y1, ಸಿ ವ್ಯಾಲ್ಯೂ z2 - z1 ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿ. ಸೊ ಎ ವ್ಯಾಲ್ಯೂ ಏನು ಸಿಗುತ್ತೆ ನೋಡಿ, -1 -2 ಅಂದರೆ -3 ಸಿಗುತ್ತೆ. -1 -2 ಅಂತ ಬಂದಾಗ -3 ಸಿಗುತ್ತೆ. ಅದೇ ರೀತಿ -2 -3 ಅಂತ ಬಂದಾಗ -5 ಸಿಗುತ್ತೆ. ಬಟ್ ಲಾಸ್ಟ್ 4 - 0 ಅಂತ ಬಂದಾಗ 4 ಸಿಗುತ್ತೆ. ಸೊ ಯಾವ ಆಪ್ಷನಲ್ಲಿ ಇದೆ ನೋಡಿ, -3, -5, 4 ಆಪ್ಷನ್ ಎನಲ್ಲಿದೆ. ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡ್ತಾ ಹೋಗೋದಾದ್ರೆ, ದ ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ದಿ ಲೈನ್ ಈಸ್ x - 5 ಡಿವೈಡಿಂಗ್ ಬೈ. ಸೊ ಇಲ್ಲಿ ಈಕ್ವೇಷನ್ ಯಾವ ರೀತಿ ಇರುತ್ತೆ ಅಂದರೆ, ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಫಾರ್ಮೆಟಲ್ಲಿದೆ. ವೆಕ್ಟರ್ ಎ ಫೈಂಡ್ ಔಟ್ ಮಾಡಬೇಕು ಫಸ್ಟು. ಇಲ್ಲಿ ನೋಡಿ -5, 4 ಮತ್ತು 6 ಇದೆಯಲ್ಲ, ಇದು ವೆಕ್ಟರ್ ಏನೋ ಫಾರ್ಮೆಟ್ಸ್ ಆಗಿದೆ. ಸೊ ಯಾವ ರೀತಿ ಇದೆ ನೋಡಿ, ಇಲ್ಲಿ x - x1, y - y1, z - z1 ಈ ರೀತಿ ಇದೆ. ಸೊ ಇದನ್ನ x1, ಸೊ x1 ಬಂದ್ಬಿಟ್ಟು 5 ಇರುತ್ತೆ, y1 ಬಂದ್ಬಿಟ್ಟು -4 ಆಗುತ್ತೆ, z1 ಬಂದ್ಬಿಟ್ಟು 6 ಇರುತ್ತೆ. ಸೊ ಇಲ್ಲಿ 5 - 4 6. ಅದೇ ರೀತಿ ವೆಕ್ಟರ್ ಎ ಬರೆಯೋದಾದರೆ, ವೆಕ್ಟರ್ ಎ ಇಸ್ ಈಕ್ವಲ್ ಟು 5i ಕ್ಯಾಪ್ -4j ಕ್ಯಾಪ್ ಪ್ಲಸ್ 6k ಕ್ಯಾಪ್ ಅಂತ ಬರಿಬೋದು. ನೆಕ್ಸ್ಟ್ ವೆಕ್ಟರ್ ಬಿ ಬೇಕಲ್ವಾ. ವೆಕ್ಟರ್ ಬಿ ಇಲ್ಲಿ ಕೆಳಗಡೆ ಇದೆ ನೋಡಿ, 3 7 2. ಸೊ ಇದನ್ನು ತಗೋಬೇಕು, 3, 7, 2. ಸೊ ಇದನ್ನು ಬರೆಯೋದಾದರೆ ವೆಕ್ಟರ್ ಬಿ ಇಸ್ ಈಕ್ವಲ್ ಟು 3i ಕ್ಯಾಪ್ ಪ್ಲಸ್ 7j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಅಂತ ಬರಿಬೋದು. ಸೊ ಈಗ ಯಾವ ಆಪ್ಷನಲ್ಲಿ ಇದೆ ಚೆಕ್ ಮಾಡ್ತಾ ಬರ್ತೀರಾ. ಸೊ ಯಾವ ಆಪ್ಷನಲ್ಲಿದೆ ನೋಡಿ, ಆಪ್ಷನ್ ಎ ಆಗೋದಿಲ್ಲ, ಯಾಕೆಂದರೆ -5i ಕ್ಯಾಪ್ ಇದೆ. ನೆಕ್ಸ್ಟ್ ಆಪ್ಷನ್ ಬಿ ಕೂಡ ಆಗೋದಿಲ್ಲ, +4j ಕ್ಯಾಪ್ ಇದೆ. ಆಪ್ಷನ್ ಸಿ ಬಂದು 5i ಕ್ಯಾಪ್ -4j ಕ್ಯಾಪ್ ಪ್ಲಸ್ 6k ಕ್ಯಾಪ್ ಕರೆಕ್ಟ್ ಆಗಿದೆ. ವೆಕ್ಟರ್ ಬಿ ನೋಡೋದಾದರೆ 3i ಕ್ಯಾಪ್ ಪ್ಲಸ್ 7j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಸೊ ವೆಕ್ಟರ್ ಎ, ವೆಕ್ಟರ್ ಬಿ. ಸೊ ಈ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 14, ಇಫ್ ಪಿ ಆಫ್ ಇ ಇಸ್ ಈಕ್ವಲ್ ಟು 0.6, ಪಿ ಆಫ್ ಎಫ್ ಇಸ್ ಈಕ್ವಲ್ ಟು 0.3 ಆ್ಯಂಡ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು 0.2. ಸೊ ನಾವು ಇಲ್ಲಿ ಪಿ ಆಫ್ ಎಫ್ ಬೈ ಇ ಫೈಂಡ್ ಔಟ್ ಮಾಡೋದಾದ್ರೆ, ಪಿ ಆಫ್ ಎಫ್ ಬೈ ಇ ಇಸ್ ಈಕ್ವಲ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡಿಂಗ್ ಬೈ ಪಿ ಆಫ್ ಇ. ಇದು ಫಾರ್ಮುಲಾ. ಪಿ ಆಫ್ ಇಂಟರ್ಸೆಕ್ಷನ್ ಎಫ್ 0.2 ಡಿವೈಡಿಂಗ್ ಬೈ 0.6 ಇದೆ. ಪಾಯಿಂಟ್ ಕ್ಯಾನ್ಸಲ್ ಆಗುತ್ತಿಲ್ಲಿ. ಸೊ ನಮಗೆ 2/6 ಬರುತ್ತೆ. ಓಕೆನಾ. ಸೊ 2/6 ಅಂದರೆ 2 1s 2 3s. ದ ಆನ್ಸರ್ ಇಸ್ 1/3. ಸೊ ಆಪ್ಷನ್ ಸಿ ನಲ್ಲಿದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್, 1/3. ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡ್ತಾ ಹೋಗಿ. ಇಫ್ 2 balls ಆರ್ ಡ್ರಾನ್ ಅಟ್ ರ್ಯಾಂಡಮ್ ವಿತ್ ರೀಪ್ಲೇಸ್ಮೆಂಟ್ ಫ್ರಮ್ ಎ ಬಾಕ್ಸ್ ಕಂಟೈನಿಂಗ್ 10 ಬ್ಲ್ಯಾಕ್ ಬಾಲ್ ಅಂಡ್ 6 ರೆಡ್ ಬಾಲ್ಸ್, ದೆನ್ ದ ಪ್ರಾಬಬಿಲಿಟಿ ದಟ್ ಬೋತ್ ಆರ್ ರೆಡ್ ಅಂತ ಕೇಳ್ತೇನೆ. ಸೊ ಇಲ್ಲಿ ಬಾಕ್ಸ್ ಕಂಟೈನಿಂಗ್ 10 ಬ್ಲ್ಯಾಕ್ ಬಾಲ್ಸ್ ಅಂಡ್ 8 ರೆಡ್ ಬಾಲ್ಸ್ ಇದೆ. ಟೋಟಲಿ 18 ಬಾಲ್ಸ್ ಆಗುತ್ತೆ. ಸೊ 10 + 8 18. ನೌ ಸೊ 2 balls ಆರ್ ಡ್ರಾನ್. ಎಷ್ಟು ಬಾಲ್ಸ್ನ ಆಚೆ ತೆಗಿತಾ ಇದೀವಿ ಅಂದರೆ 2 balls ಒಟ್ಟಿಗೆ ತಗೋತಾ ಇದ್ದೀವಿ. ಸೊ ಇಲ್ಲಿ ಅವನು ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಬೋತ್ ಆರ್ ರೆಡ್ ಅಂತ ಕೇಳ್ತಾನೆ. ಎರಡು ಕೂಡ ಏನಾಗಿರಬೇಕು, ರೆಡ್ ಬಾಲ್ಸ್ ಆಗಿರಬೇಕು. ಆ ರೀತಿ ಫಸ್ಟ್ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ರೆಡ್, ಒಂದು ಬಾಲ್ ರೆಡ್ ಆಗೋದಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ ನೋಡ್ತೀನಿ. ಸೊ ಟೋಟಲಿ 8 ರೆಡ್ ಬಾಲ್ಸ್ ಇದಾವೆ, ಹಂಗಾಗಿ 8 ಡಿವೈಡಿಂಗ್ ಬೈ ಟೋಟಲಿ 18 ಬಾಲ್ಸ್ ಇಂದ 18. ಸೊ ಇಲ್ಲಿ 2 4s 8, 2 9s 18. ಸೊ ಟೋಟಲಿ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ರೆಡ್ ಬಾಲ್ ಎಷ್ಟು ಬರುತ್ತೆ ಅಂದರೆ 4/9 ಬರುತ್ತೆ. ಸೊ ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಬೋತ್ ಆರ್ ರೆಡ್. ಇಲ್ಲಿ ಆಪ್ಷನ್ ಇಲ್ಲ, ಯಾಕೆಂದರೆ ಬೋತ್ ಆರ್ ರೆಡ್ ಕೇಳ್ತಾ ಇರೋದು, ಬರೀ ಒಂದಲ್ಲ.
ಸೊ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಬೋತ್ ರೆಡ್ ಇಸ್ ಈಕ್ವಲ್ ಟು 4/9 ಇಂಟು 4/9. ಸೊ 4 4 16, 9 9 81. ಸೊ ಟೋಟಲಿ 16 ಡಿವೈಡಿಂಗ್ ಬೈ 81 ಬರುತ್ತೆ. ಸೊ ಯಾವ ಆಪ್ಷನ್ ಇದೆ ನೋಡಿ, ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ನಾವು fill in the blanks ನೋಡ್ತಾ ಹೋಗಬೇಕು. ಸೊ fill in the blanks by choosing the appropriate answer from those given in the bracket. ಸೊ ಬ್ರಾಕೆಟ್ ಅಲ್ಲಿ ಯಾವೆಲ್ಲ ಆಪ್ಷನ್ಸ್ ಇದೆ ಆ ಆಪ್ಷನ್ಸ್ ನ ಯೂಸ್ ಮಾಡಿಕೊಂಡು ಸೊ ಇಲ್ಲಿ ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಎಕ್ಸ್ ವೈ ಇಸ್ ಈಕ್ವಲ್ ಟು 81 ಬರುತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ ಎಕ್ಸ್ ಇಂಟು ಪ್ರಾಡಕ್ಟ್ ರೂಲ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಸೊ ವೈ ಆಗಿ ಇಟ್ಕೊಂಡು ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. 81ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತೆ. ಸೊ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ವೈ ಆಗುತ್ತೆ. ಪ್ಲಸ್ ವೈ ಆ ಕಡೆ ಶಿಫ್ಟ್ ಮಾಡಿದ್ದೀನಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ವೈ ಬೈ ಎಕ್ಸ್ ಬರುತ್ತೆ. ಸೊ ನಾವು ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 9 ಅಂತ ಹೇಳಿದ್ದಾನೆ. ಸೊ 9 9 81 ಕರೆಕ್ಟ್ ಅಲ್ವಾ? 9 ಇಂಟು 9. ಸೊ ಅಂದರೆ ಎಕ್ಸ್ ವ್ಯಾಲ್ಯೂ 9 ಇದ್ದರೆ ವೈ ವ್ಯಾಲ್ಯೂ ಕೂಡ 9 ಇರಬೇಕು. ಸೊ ಇಲ್ಲಿ ಆನ್ಸರ್ ಏನು ಬರುತ್ತೆ ನೋಡಿ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 9/9 ಮಾಡಿದಾಗ ದ ಆನ್ಸರ್ ಬಿಕಮ್ಸ್ -1. ಸೊ ಏನು ಬರುತ್ತೆ? -1. ಸೊ ಅದೇ ರೀತಿ ಮಿನಿಮಮ್ ವ್ಯಾಲ್ಯೂ, ನೆಕ್ಸ್ಟ್ ಕ್ವಶನ್ ನೋಡಿ. ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 2 ಪ್ಲಸ್ 4 ಅಂತ ಇದೆ. ಓಕೆನಾ? ಸೊ ಇದನ್ನು ಸಾಲ್ವ್ ಮಾಡಬೇಕು. ಸೊ ಆನ್ಸರ್ 4 ಬರುತ್ತೆ. ನೆಕ್ಸ್ಟ್ ಇಫ್ ಕ್ವಶನ್ ನಂಬರ್ 18 ನೋಡಿ. ಎಮ್ ಅಂಡ್ ಎನ್ ಆರ್ ರೆಸ್ಪೆಕ್ಟಿವ್ಲಿ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳಿದಾನೆ. ಆರ್ಡರ್ ಬಂದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ. ಸೊ ಆರ್ಡರ್ ಎಮ್ 2 ಆದರೆ ಸೊ ಡಿಗ್ರಿ ಕೂಡ 2 ಆಗಿರುತ್ತೆ. 2 - 2 ಏನಾಗುತ್ತೆ? 0. ಸೊ ಆನ್ಸರ್ ಏನಾಗುತ್ತೆ? 0. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಫಾರ್ ವಿಚ್ ದ ವೆಕ್ಟರ್ಸ್ 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಅಂಡ್ ಮೈನಸ್ 4i ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಜೆ ಕ್ಯಾಪ್ ಮೈನಸ್ 8k ಕ್ಯಾಪ್ ಆರ್ ಕೊಲಿನಿಯರ್ ಅಂತ ಹೇಳಿದಾನೆ. ಸೊ 2 ಲೈನ್ ಕೊಲಿನಿಯರ್ ಆಗಿದೆ. ಸೊ ಕೊಲಿನಿಯರ್ ಆಗೋದ್ರಿಂದ ಸೊ ಇದ್ರ ಆನ್ಸರ್ ಏನು ಬರುತ್ತೆ ಟ್ರೈ ಮಾಡಬೇಕು ನೀವು. ಇಟ್ಸ್ ಈಸಿಯೆಸ್ಟ್ ಕ್ವಶನ್, ನೀವು ಟ್ರೈ ಮಾಡಿ. ಲ್ಯಾಂಬ್ಡಾ ವ್ಯಾಲ್ಯೂ 6 ಬರುತ್ತೆ. ಸೊ ಎಷ್ಟಿದೆ? ಲ್ಯಾಂಬ್ಡಾ ವ್ಯಾಲ್ಯೂ ಇಸ್ 6. ನೆಕ್ಸ್ಟ್ ಕ್ವಶನ್ ನಂಬರ್ 20. ಇಫ್ ಎಫ್ ಬಿ ಅನ್ ಈವೆಂಟ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಎಸ್ ದೆನ್ ಪಿ ಆಫ್ ಎಸ್ ಬೈ ಎಫ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಪ್ರಾಬಬಿಲಿಟಿ ಇಸ್ ಲೈಯಿಂಗ್ ಬಿಟ್ವೀನ್ 0 to 1. ಸೊ ಆನ್ಸರ್ ಏನಾಗಿರುತ್ತೆ ಅಂದರೆ ಸೊ ಪಿ ಆಫ್ ಎಸ್ ಬೈ ಎಫ್ ಬಂದು ಆನ್ಸರ್ 1 ಆಗಿರುತ್ತೆ. ಇದಿಷ್ಟು ಪಾರ್ಟ್ ಎ ನ ಕ್ವಶನ್ಸ್ ಆಗಿದೆ, ಮಲ್ಟಿಪಲ್ ಚಾಯ್ಸ್ ಮತ್ತು MCQ ಕ್ವಶನ್ಸ್. ನೆಕ್ಸ್ಟ್ ಸೊ ವಿಲ್ ಗೋ ಥ್ರೂ ನೆಕ್ಸ್ಟ್ ಪಾರ್ಟ್ ಬಿ ನೋಡ್ತಾ ಹೋಗೋಣ. ಸೊ ಪಾರ್ಟ್ ಬಿ ಏನು ಹೇಳುತ್ತೆ ನೋಡಿ, ಇಲ್ಲಿ ಆನ್ಸರ್ ಎನಿ 6 ಕ್ವಶನ್ಸ್. ಪಾರ್ಟ್ ಬಿನಲ್ಲಿ ಥರ್ಡ್ ಮೇನ್ 6 ಕ್ವಶನ್ಸ್ನ ಮಾತ್ರ ಅಟೆಂಡ್ ಮಾಡಬೇಕು ಇಲ್ಲಿ. ಸೊ ಓಕೆ, ಕ್ವಶನ್ ನಂಬರ್ 21 ನೋಡ್ತಾ ಹೋಗೋಣ. ಫೈಂಡ್ ದ ವ್ಯಾಲ್ಯೂ ಆಫ್, ಸೊ ಇಲ್ಲಿ ಗಿವನ್ ಥಿಂಗ್ ಬರ್ಕೋತೀನಿ ನೋಡಿ, ಟ್ಯಾನ್ ಇನ್ವರ್ಸ್ ಆಫ್ 2 ಟೈಮ್ಸ್ ಆಫ್ ಕಾಸ್ ಆಫ್ 2 ಇಂಟು ಸೈನ್ ಇನ್ವರ್ಸ್ ಆಫ್ 1/2 ಅಂತಿದೆ. ಓಕೆನಾ? ಸೊ ಇದನ್ನು ಸಾಲ್ವ್ ಮಾಡ್ತಾ ಬರಬೇಕು. ಟ್ಯಾನ್ ಇನ್ವರ್ಸ್ ಆಫ್ 2 ಟೈಮ್ಸ್ ಆಫ್ ಕಾಸ್ ಆಗಿ ಇರುತ್ತೆ ಇಂಟು 2. ಸೊ ಸೈನ್ ಇನ್ವರ್ಸ್ ಆಫ್ 1/2 ಅಂದರೆ π/6. ಓಕೆನಾ? ಸೊ π/6 ಅಂತ ಬಂದಾಗ ಸೊ ಇಲ್ಲಿ ಏನಾಗುತ್ತೆ ನೋಡಿ, ಟ್ಯಾನ್ ಇನ್ವರ್ಸ್ ಆಫ್ ಸೊ 2 ಟೈಮ್ಸ್ ಆಫ್ ಕಾಸ್ ಆಫ್, ಸೊ ಇಲ್ಲಿ 2 1s 2 3s ಬರುತ್ತೆ, ಕಾಸ್ π/3 ಸಿಗುತ್ತೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ π/3? ಸೊ ಕಾಸ್ π/3 ವ್ಯಾಲ್ಯೂ ಬಂದ್ಬಿಟ್ಟು 1/2 ಇರುತ್ತೆ. ಸೊ ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ದಟ್ ವಿಲ್ ಬಿ ಈಕ್ವಲ್ ಟು, ಸೊ ಇಲ್ಲಿ ಏನು ಈಕ್ವಲ್ ಆಗಿರುತ್ತೆ ಅಂದರೆ ದಟ್ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1 ಬರುತ್ತೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 1? ಟ್ಯಾನ್ ಇನ್ವರ್ಸ್ ಆಫ್ 1 ವ್ಯಾಲ್ಯೂ π/4 ಅಂದರೆ ಇದರ ಆನ್ಸರ್ ಏನು? π/4. ನೆಕ್ಸ್ಟ್ ಕ್ವಶನ್ ನಂಬರ್ 22 ನೋಡ್ತಾ ಹೋಗೋಣ. ಸೊ ಇಲ್ಲಿ ಕ್ವಶನ್ ನಂಬರ್ 22, ಫೈಂಡ್ ದ ಈಕ್ವೇಷನ್ ಆಫ್ ದಿ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ 3,1 ಆ್ಯಂಡ್ 9,3 ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಹೇಳಿದ್ದಾನೆ. ಸೊ ನೀವು ಇಲ್ಲಿ ಸೊ ಏನು ಟ್ರೀಟ್ ಮಾಡಬೇಕು ಅಂದರೆ ಫಸ್ಟ್ ಪಾಯಿಂಟ್ ಎನ ಎ ಆಫ್ 3,1 ಅಂತ ಟ್ರೀಟ್ ಮಾಡ್ತೀನಿ, ಬಿನ ಪಾಯಿಂಟ್ 9,3 ಅನ್ನೋದು ಬಿ ಅಂತ ಟ್ರೀಟ್ ಮಾಡ್ತೀನಿ. ಸೊ ಇಲ್ಲಿ ಐ ವಿಲ್ ಕನ್ಸಿಡರ್ ದ ವ್ಯಾಲ್ಯೂ ಪಿ, ಸೊ ಪಾಯಿಂಟ್ಸ್ ಪಿ ಆಫ್ ಎಕ್ಸ್, ವೈ. ಸೊ ಇಲ್ಲಿ 3 ಕೂಡ ಕೊಲಿನಿಯರ್ ಅಂತ ಅಸ್ಯೂಮ್ ಮಾಡ್ತೀನಿ. ಸೊ ಕೊಲಿನಿಯರ್ ಎ ಬಿ ಇಸ್ ಎ ಲೈನ್ ವೇರ್ ಪಿ ಇಸ್ a fixed point, P is fixed point which is lying on point A and B ಅಂತ ಹೇಳ್ಬಿಟ್ಟು ಸೊ ಜಸ್ಟ್ ಕೊಲಿನಿಯರ್ ಆಗಿದೆ. ಸೊ ದೀಸ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಆದಮೇಲೆ ಏನಾಗುತ್ತೆ, ಏರಿಯಾ ಆಫ್ ಟ್ರಯಾಂಗಲ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಏನಾಗಿರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು 0. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಏರಿಯಾ ಆಫ್ ಟ್ರಯಾಂಗಲ್? ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 1/2 ಟೈಮ್ಸ್ ಆಫ್ x1 y1, ಸೊ ಇಲ್ಲಿ 1, x2 y2 1, x3 y3 ಸೊ 1 ವಿಚ್ ವಿಲ್ ಬಿ ಈಕ್ವಲ್ ಟು 0 ಇರುತ್ತೆ. ದಟ್ ಇಂಪ್ಲೈಸ್, ಸೊ ಇಲ್ಲಿ ಏನು ಬರುತ್ತೆ ನೋಡಿ, ಸೊ 1/2 ಟೈಮ್ಸ್ ಆಫ್ x1 ವ್ಯಾಲ್ಯೂ ನೋಡಿ, ಇದನ್ನು x1 y1 ಅಂತ ತೊಗೊಳ್ಳಿ, ಇದನ್ನು x2 y2 ಅಂತ ತೊಗೊಳ್ಳಿ, ಇದನ್ನು x3 y3 ಅಂತ ತೊಗೊಳ್ಳಿ. ಓಕೆನಾ? 1/2 ಟೈಮ್ಸ್ ಆಫ್ ಇಲ್ಲಿ ಏನು ಬರುತ್ತೆ ನೋಡಿ,
ಸೊ 3 1 1 ಆಗುತ್ತೆ. ಸೊ 9 3 1 ಆಗುತ್ತೆ. ಅದೇ ರೀತಿ ಎಕ್ಸ್ ವೈ 1 ಆಗುತ್ತೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇದನ್ನು ಸಾಲ್ವ್ ಮಾಡ್ತಾ ಬಂದಾಗ ಸೊ ಇಲ್ಲಿ 1/2 ಆಗೇ ಇರುತ್ತೆ. ಸೊ 1/2 ಆಚೆ ಕಡೆ ಬರ್ಕೊಳ್ಳಿ. 3 ಟೈಮ್ಸ್ ಆಫ್, ಸೊ 3 1 3 3 ಮೈನಸ್ ವೈ, ಸೊ ಮೈನಸ್ 1 ಟೈಮ್ಸ್ ಆಫ್, ಸೊ ಇಲ್ಲಿ ಏನು ಬರುತ್ತೆ ನೋಡಿ, ಮೈನಸ್ 1 ಟೈಮ್ಸ್ ಆಫ್ ಅಂದರೆ 9 ಮೈನಸ್ ಎಕ್ಸ್ ಬರುತ್ತೆ. ಸೊ ಅದೇ ರೀತಿ ಪ್ಲಸ್ 1 ಟೈಮ್ ಆಫ್, ಸೊ ಇಲ್ಲಿ ಏನು ಬರುತ್ತೆ ಅಂದರೆ 9y ಮೈನಸ್ 3x ಆಗುತ್ತೆ. ಸೊ ಇಲ್ಲಿ ಬ್ರಾಕೆಟ್ ಕ್ಲೋಸ್, ದಿಸ್ ವಿಲ್ ಬಿ ಈಕ್ವಲ್ ಟು 0 ಇರುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು 1/2 ಟೈಮ್ಸ್ ಆಫ್ 9 ಮೈನಸ್ 3y ಮೈನಸ್ 9 ಪ್ಲಸ್ ಎಕ್ಸ್. ಓಕೆನಾ. ಸೊ ಪ್ಲಸ್ 9y ಮೈನಸ್ 3x ದಿಟ್ ವಿಲ್ ಬಿ ಈಕ್ವಲ್ ಟು 0 ಆಗಿರುತ್ತೆ. ಸೊ ಇಲ್ಲಿ ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್ ಆಗುತ್ತೆ, ವಿಚ್ ವಿಲ್ ಬಿ ಇಂಪ್ಲೈಸ್ ಇಲ್ಲಿ 1/2 ಟೈಮ್ಸ್ ಆಫ್, ಇಲ್ಲಿ ಏನು ಉಳಿಯುತ್ತೆ ಅಂದರೆ 6y ಮೈನಸ್ 3x ವಿಲ್ ಬಿ ಈಕ್ವಲ್ ಟು 0 ಇರುತ್ತೆ. ಸೊ ಇಲ್ಲಿ 2 1s 2 3s 2 1s, ಸೊ ಉಳಿಯೋದು 3y ಮೈನಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 0. ಸೊ ಇದನ್ನು ಬರೆಯೋದಾದರೆ ಎಕ್ಸ್ ಮೈನಸ್ 3y ವಿಲ್ ಬಿ ಈಕ್ವಲ್ ಟು 0. ಸೊ ಈಕ್ವೇಷನ್ ಆಫ್ ಲೈನ್. ಸೊ ಈಕ್ವೇಷನ್ ಆಫ್ ಲೈನ್ ಅನ್ನೋದಾದರೆ ಎಕ್ಸ್ ಮೈನಸ್ 3y ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಕ್ವಶನ್ ನಂಬರ್ 23. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ನೀಡ್ ಟು ಫೈಂಡ್, ಸೊ dy ಬೈ ಡಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿರ್ತಕ್ಕಂಥ ವೈ ತೊಗೋತೀನಿ ನೋಡಿ, ವೈ ಪ್ಲಸ್ ಸೈನ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇದೆ. ಸೊ ಕಾಸ್ ಎಕ್ಸ್, ಸೊ ಇಲ್ಲಿ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಸೊ ಎಕ್ಸ್. ಓಕೆನಾ. ಸೊ dy ಬೈ ಡಿ ಎಕ್ಸ್ ಫೈಂಡ್ ಔಟ್ ಮಾಡಬೇಕಂತ. ಸೊ ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dy ಬೈ ಡಿ ಎಕ್ಸ್ ಪ್ಲಸ್ ಸೈನ್ ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ವೈ. ಸೊ ವೈ ಇರೋದನ್ನ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತಿರೋದು, ಇಲ್ಲಿ dy ಬೈ ಡಿ ಎಕ್ಸ್ ಬರುತ್ತೆ ಅಗೇನ್, ವಿಚ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಸೊ ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಸೊ ನಾವು ಸೊ ಇವೆರಡರಲ್ಲೂ ನೋಡಿ dy ಬೈ ಡಿ ಎಕ್ಸ್ ಇದೆ, dy ಬೈ ಡಿ ಎಕ್ಸ್ ಇದೆ, ಕಾಮನ್ ತೊಗೊಂಡ್ರೆ ಸೊ dy ಬೈ ಡಿ ಎಕ್ಸ್ ಟೈಮ್ಸ್ ಆಫ್ ಸೊ 1 ಪ್ಲಸ್ ಕಾಸ್ ವೈ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಸೊ ಇಲ್ಲಿ ಕಾಸ್ dy ಬೈ ಡಿ ಎಕ್ಸ್ ವ್ಯಾಲ್ಯೂ ಬೇಕಾದ್ರಿಂದ ಸೊ ಈ ಪಕ್ಕದಲ್ಲಿರೋದನ್ನ ಕೆಳಗಡೆ ಕಳಿಸ್ಕೊಂಡ್ರೆ ಮೈನಸ್ ಸೈನ್ ಎಕ್ಸ್ ಡಿವೈಡಿಂಗ್ ಬೈ 1 ಪ್ಲಸ್ ಕಾಸ್ ವೈ. ಸೊ ಇದು ನಿಮ್ಮ dy ಬೈ ಡಿ ಎಕ್ಸ್. ಸೊ ಸೊಲ್ಯೂಷನ್ ಬಂದು ಮೈನಸ್ ಸೈನ್ ಎಕ್ಸ್ ಡಿವೈಡಿಂಗ್ ಬೈ 1 ಪ್ಲಸ್ ಕಾಸ್ ವೈ. ನೆಕ್ಸ್ಟ್ ಕ್ವಶನ್ ನಂಬರ್ 24 ನೋಡ್ತಾ ಹೋದರೆ, ದ ಲೆಂತ್ ಆಫ್ ಎಕ್ಸ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್. ಸೊ ಇಲ್ಲಿ ಲೆಂತ್ನ ಏನಂತ ತಗೋಬೇಕು, ಯು ನೀಡ್ ಟು ಟ್ರೀಟ್ ದ ಲೆಂತ್ ಆಸ್ ಎಕ್ಸ್. ಸೊ ನೆಕ್ಸ್ಟ್ ಬ್ರೆಡ್ತ್ ಕೊಟ್ಟಿದ್ದಾನೆ, ವಿಡ್ತ್ ಅಥವಾ ಬ್ರೆಡ್ತ್ ವೈ ಅಂತ ಕೊಟ್ಟಿದ್ದಾನೆ. ಸೊ ಲೆಂತ್ ಈಸ್ ಈಕ್ವಲ್ ಟು ಎಕ್ಸ್, ಬ್ರೆಡ್ತ್ ಅಥವಾ ವಿಡ್ತ್ ಈಸ್ ಈಕ್ವಲ್ ಟು ವೈ. ನೆಕ್ಸ್ಟ್ ಇಲ್ಲಿ ಏನು ಹೇಳಿದ್ರು ನೋಡಿ, ದ ಲೆಂತ್ ಆಫ್ ಎಕ್ಸ್ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್. ಸೊ ಲೆಂತ್ ಬಂದ್ಬಿಟ್ಟು ಅಂದರೆ ಡಿ ಎಲ್ ಬೈ ಡಿ ಟಿ. ಸೊ ರೇಟ್ ಆಫ್ ಚೇಂಜ್ ಆಫ್ ಲೆಂತ್ ಈಸ್ ಗೆಟಿಂಗ್ ಡಿಕ್ರೀಸ್ಡ್ ಅಂದರೆ ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ. ಇದು ನಿಮಗೆ ಮೈನಸ್ 5 ಸೆಂಟಿಮೀಟರ್ ಪರ್ ಮಿನಿಟ್ ಇದೆ. ನೆಕ್ಸ್ಟ್ ಸೊ ಇಲ್ಲಿ ದ ವಿಡ್ತ್ ವೈ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳಿದ ಅಂದರೆ ಡಿ ವೈ ಬೈ ಡಿ ಟಿ ಏನಾಗುತ್ತೆ, ಇನ್ಕ್ರೀಸ್ ಅಂದರೆ ಪ್ಲಸ್ 4 ಸೆಂಟಿಮೀಟರ್ ಪರ್ ಮಿನಿಟ್ ಇರುತ್ತೆ. ನೀವೇನು ಫೈಂಡ್ ಔಟ್ ಮಾಡಬೇಕು, ಚೇಂಜ್ ಆಫ್ ಪೆರಿಮೀಟರ್. ಸೊ ಪೆರಿಮೀಟರ್ ಫಾರ್ಮುಲಾ ಒಂದು ಪಿ ಆಫ್ 2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಆಗಿರುತ್ತೆ. ಸೊ ಇಲ್ಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದಾಗ ಸೊ ಡಿ ಪಿ ಡಿವೈಡಿಂಗ್ ಬೈ ಡಿ ಟಿ ವಿಲ್ ಬಿ ಈಕ್ವಲ್ ಟು 2 ಟೈಮ್ಸ್ ಆಫ್ ಡಿ ಎಕ್ಸ್ ಡಿವೈಡಿಂಗ್ ಬೈ ಡಿ ಟಿ ಪ್ಲಸ್ ಡಿ ವೈ ಡಿವೈಡಿಂಗ್ ಬೈ ಡಿ ಟಿ ಬರುತ್ತೆ. ಸೊ ಇಲ್ಲಿ 2 ಟೈಮ್ಸ್ ಆಫ್ ಮೈನಸ್ 5 ಪ್ಲಸ್ 4 ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ 2 ಟೈಮ್ಸ್ ಆಫ್ ಮೈನಸ್ 1, ದಿಸ್ ಈಸ್ ಈಕ್ವಲ್ ಟು ಮೈನಸ್ 2 ಸೊ ಸೆಂಟಿಮೀಟರ್ ಪರ್ ಮಿನಿಟ್ ಆಗಿರುತ್ತೆ. ಸೊ ಅಂದರೆ ಇಲ್ಲಿ ಪೆರಿಮೀಟರ್ ಈಸ್ ಡಿಕ್ರೀಸಿಂಗ್ ಸೊ 2 ಸೆಂಟಿಮೀಟರ್ ಪರ್ ಮಿನಿಟ್, ಒಂದು ಪರ್ ಮಿನಿಟ್ಗೆ ಸೊ 2 ಸೆಂಟಿಮೀಟರ್ ಅಷ್ಟು ಡಿಕ್ರೀಸ್ ಆಗ್ತಿದೆ ಅಂತ ಹೇಳ್ತೀರಾ. ನೆಕ್ಸ್ಟ್ ಕ್ವಶನ್ ನಂಬರ್ 25 ನೋಡ್ತಾ ಹೋಗೋದಾದರೆ, ಸೊ ಇಲ್ಲಿ ಏನು ಕೇಳಿದ್ದಾನೆ ಅಂದರೆ ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಆಫ್ 2x ಮೈನಸ್ 3 ಅಂತ ಹೇಳಿದ್ದಾನೆ. ಸೊ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ನೋಡಿ ಇಲ್ಲಿ ನಾನು ಮಾಡ್ತೀನಿ, ಜಸ್ಟ್ ಐ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಟ್ಯಾನ್ ಸ್ಕ್ವೇರ್ ಆಫ್ 2x ಮೈನಸ್ 3 ಇಂಟು ಡಿ ಎಕ್ಸ್ ಅಂತ ಇದೆ. ಓಕೆನಾ. ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಸ್ವಲ್ಪ ಇಂಟರ್ಚೇಂಜ್ ಮಾಡ್ಕೋತೀನಿ. ಸೊ ಟ್ಯಾನ್, ಸೊ ನಮಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಟೀಟಾ ಅಂತ ಗೊತ್ತು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಟ್ಯಾನ್ ಸ್ಕ್ವೇರ್ ಟೀಟಾ ಎಲ್ಲ ಉಳಿಸ್ಕೊಂಡ್ರೆ ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ 1 ಅಂತ ಬರ್ಕೋಬೋದು. ಕರೆಕ್ಟಾಗಿ ಆ ಫಾರ್ಮ್ಯಾಟಿಗೆ ತಗೋತೀನಿ ನಾನು. ಸೊ ಸೀಕೆಂಡ್ ಸ್ಕ್ವೇರ್ ಆಫ್ 2x ಮೈನಸ್ 3 ಟೀಟಾ ಇನ್ ದ ಸೆನ್ಸ್ 2x ಮೈನಸ್ 3 ಇಂಟು ಮೈನಸ್ 1 ಸೊ ಇಂಟು ಡಿ ಎಕ್ಸ್ ಇರುತ್ತೆ. ಓಕೆನಾ. ಸೊ ಇಲ್ಲಿ ಸೊ ಇದನ್ನ ಇಂಟಿಗ್ರೇಟ್ ಮಾಡೋಕ್ಕೆ ಸಪ್ರೇಟ್ ಮಾಡ್ಕೋತೀನಿ. ಸೆಕೆಂಡ್ ಸ್ಕ್ವೇರ್ ಆಫ್ 2x ಮೈನಸ್ 3 ಮೈನಸ್ ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಆಗುತ್ತೆ, ಅಂದರೆ ಇಂಟಿಗ್ರೇಷನ್ನ ಸ್ಪ್ಲಿಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸೊ ಇಲ್ಲಿ ಡಿ ಎಕ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಬಂದ್ಬಿಟ್ಟು ಟ್ಯಾನ್ ಎಕ್ಸ್ 1/2 ಟೈಮ್ಸ್ ಆಫ್ ಟ್ಯಾನ್ ಎಕ್ಸ್ ಆಗುತ್ತೆ. 1/2 ಟೈಮ್ಸ್ ಆಫ್, ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬಂದಾಗ ಟ್ಯಾನ್ ಎಕ್ಸ್ ಬರುತ್ತೆ. ಟ್ಯಾನ್ ಎಕ್ಸ್ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ, ಸೊ
ಸೊ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಇರೋದು 2x ಇದೆ, ಹಂಗಾಗಿ 1/2 ಆಚೆ ಬರ್ತಿದೆ. ಇಲ್ಲಿ ಟ್ಯಾನ್ ಆಫ್ ಏನು ಬರುತ್ತೆ 2x ಮೈನಸ್ 3 ಮೈನಸ್, ಸೊ ಇಲ್ಲಿ ಎಕ್ಸ್ ಇರುತ್ತೆ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ಇದು ಇಂಟಿಗ್ರೇಷನ್ ಆಫ್, ಸೊ ಟ್ಯಾನ್ ಸ್ಕ್ವೇರ್ ಆಫ್ 2x ಮೈನಸ್ 3ಗೆ ಇಂಟಿಗ್ರೇಷನ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 26 ನೋಡ್ತಾ ಹೋಗೋಣ. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್ dy/dx is equal to 2x/y² ಅಂತ ಹೇಳಿದ್ದಾನೆ. ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ dy/dx is equal to 2x dividing by y² ಅಂತ ಇದೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ವೇರಿಯಬಲ್ ಸಪ್ರಬಲ್ ಮೆಥಡಲ್ಲಿ y² ಇಂಟು dy is equal to 2x ಇಂಟು dx. ಓಕೆನಾ. ಸೊ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ಸ್ ಇಂಟಿಗ್ರೇಟ್ ಮಾಡಿದಾಗ, ಸೊ ಇಲ್ಲಿ ಇಂಟಿಗ್ರಲ್ ಆಫ್ y² ಇಂಟು dy is equal to ಇಂಟಿಗ್ರಲ್ ಆಫ್ 2x ಇಂಟು dx ಬರುತ್ತೆ. ಸೊ ಇದನ್ನ y² ಇಂಟಿಗ್ರೇಟ್ ಮಾಡಿದ್ರೆ y³ ಡಿವೈಡಿಂಗ್ ಬೈ 3 ಪ್ಲಸ್ ವಿಚ್ ಇಸ್ ಈಕ್ವಲ್ ಟು ಇಲ್ಲಿ ಬಂದಾಗ 2x² ಡಿವೈಡಿಂಗ್ ಬೈ 2 ಪ್ಲಸ್ ಸಮ್ ಕಾನ್ಸ್ಟೆಂಟ್ಸ್ ಇರುತ್ತೆ. 2 ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿರೋಂಥದ್ದು ನೆಕ್ಸ್ಟು y³ ಡಿವೈಡಿಂಗ್ ಬೈ 3 is equal to x² ಪ್ಲಸ್ ಸಿ ಇರುತ್ತೆ. 3 ಈ ಕಡೆ ಶಿಫ್ಟ್ ಮಾಡಿದಾಗ y³ is equal to 3 times of x² ಪ್ಲಸ್ 3c ಆಗುತ್ತೆ. ಸೊ ಇಲ್ಲಿ ನಾನು ಜನರಲ್ ಆಗಿ ಬರೆಯೋದಾದರೆ y³ is equal to 3x² ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ ಅಂತ ಬರಿತೀನಿ. ಇದು ನಮ್ಮ ಜನರಲ್ ಸೊಲ್ಯೂಷನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 27. ಸೊ ಫೈಂಡ್ ದ ಪ್ರೊಜೆಕ್ಷನ್ ಆಫ್ ವೆಕ್ಟರ್ a is equal to 2i cap plus 3j cap plus 2k cap ಆನ್ ದ ವೆಕ್ಟರ್ ಬಿ. ಅಂದರೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂತ ಇದೆ. ಓಕೆನಾ. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ವೆಕ್ಟರ್ ಎ is equal to 2i cap plus 3j cap plus 2k cap ಇದೆ. ಅದೇ ರೀತಿ ವೆಕ್ಟರ್ ಬಿ ಏನಿದೆ i cap plus 2j cap plus k cap ಇದೆ. ಸೊ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂತಿರೋದು. ಸೊ ಇದ್ರದ್ದು ಫಾರ್ಮುಲಾ ಬಂದ್ಬಿಟ್ಟು 1 ಡಿವೈಡಿಂಗ್ ಬೈ ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಏನು ಬರುತ್ತೆ ನೋಡಿ. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಅಂದಾಗ 2 1s are 2 ಪ್ಲಸ್ 3 ಇಂಟು 2 ಪ್ಲಸ್ 2 ಇಂಟು 1 ದಟ್ ಇಂಪ್ಲೈಸ್ 2 ಪ್ಲಸ್ 6 ಪ್ಲಸ್ 2 ಆಗುತ್ತೆ. 6 ಪ್ಲಸ್ 2 8 8 ಪ್ಲಸ್ 2 10 ಬರುತ್ತೆ. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಬಂದ್ಬಿಟ್ಟು 10 ಬರುತ್ತೆ. ಅದೇ ರೀತಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂತ ಬಂದಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ is equal to ಸ್ಕ್ವೇರ್ ರೂಟ್ ಆಫ್, ಇಲ್ಲಿ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ ಇಸ್ 4, 4 ಪ್ಲಸ್ 1 ಅಂತ ಬಂದಾಗ ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 1 is 5, 5 ಪ್ಲಸ್ 1 is 6, ಸ್ಕ್ವೇರ್ ರೂಟ್ ಆಫ್ 6 ಬರುತ್ತೆ. ಓಕೆನಾ. ಸೊ ಇಲ್ಲಿಗೆ ಸಾಲ್ವ್ ಮಾಡ್ತಾ ಬಂದಾಗ ಸೊ ಇಲ್ಲಿ 10 ಡಿವೈಡಿಂಗ್ ಬೈ ರೂಟ್ 6 ಬರುತ್ತೆ. ಸೊ ರೂಟ್ 6 ಇರಾಷನಲ್ ನಂಬರ್. ಸೊ ರ್ಯಾಷನಲೈಸ್ ಮಾಡಿದಾಗ ಇಂಟು ರೂಟ್ 6 ಡಿವೈಡಿಂಗ್ ಬೈ ರೂಟ್ 6 ತೊಗೊಂಡ್ರೆ ಸೊ ಇಲ್ಲಿ ನಿಮಗೆ 10 ರೂಟ್ 6 ಡಿವೈಡಿಂಗ್ ಬೈ 6 ಬರುತ್ತೆ. 2 5s are 10, 2 3s are 6. ಆನ್ಸರ್ ಬಂದ್ಬಿಟ್ಟು 5/3 ಟೈಮ್ಸ್ ಆಫ್ ರೂಟ್ 6. ಸೊ ಇದು ನಿಮ್ಮ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ. ಸೊ ಇದು 5 ಡಿವೈಡಿಂಗ್ ಬೈ 3 ರೂಟ್ 6 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 28 ನೋಡ್ತಾ ಹೋಗೋದಾದ್ರೆ ವ್ಯಾಲ್ಯೂ ಆಫ್ ಕೆ ಸೊ ದಟ್ ದ ಲೈನ್ x minus 1 ಡಿವೈಡಿಂಗ್ ಬೈ -3 is equal to y minus 2 ಡಿವೈಡಿಂಗ್ ಬೈ 2k is equal to z minus 3 ಡಿವೈಡಿಂಗ್ ಬೈ 2 ಅಂತಿದೆ. ಅಂಡ್ ಸೊ ಇನ್ನೊಂದು ಬಂದ್ಬಿಟ್ಟು x minus 1 ಡಿವೈಡಿಂಗ್ ಬೈ 3k ನೆಕ್ಸ್ಟ್ y minus 1 ಡಿವೈಡಿಂಗ್ ಬೈ 1 is equal to z minus 6 ಡಿವೈಡಿಂಗ್ ಬೈ -5 ಅಂತ ಇದೆ. ಸೊ ಇಲ್ಲಿ ಇದು ಈ ಫಾರ್ಮೆಟಲ್ಲಿದೆ. x minus x1 ಡಿವೈಡಿಂಗ್ ಬೈ a is equal to y minus y1 ಡಿವೈಡಿಂಗ್ ಬೈ b is equal to z minus z1 ಡಿವೈಡಿಂಗ್ ಬೈ c ಈ ಫಾರ್ಮೆಟಲ್ಲಿದೆ. ಸೊ ಇಲ್ಲಿ ಎ ಬಿ ಸಿ ಅನ್ನೋದು ಏನಾಗಿರುತ್ತೆ ಡೈರೆಕ್ಷನ್ ರೇಷಿಯೋಸ್. ಸೊ ಅದರಲ್ಲೇ ತಾನೇ ಕೆ ವ್ಯಾಲ್ಯೂ ಇರೋದು. ಸೊ ನಾನೇನು ಮಾಡ್ತೀನಿ ಡೈರೆಕ್ಷನ್ ರೇಷಿಯೋಸ್ ಆಫ್ ಫಸ್ಟ್ ಅದನ್ನು D1 ಅಂತ ತೊಗೋತೀನಿ. ಫಸ್ಟ್ ಲೈನ್ ಅದನ್ನು D1 ಅಂತ ತೊಗೊಂಡು D1 is equal to ಏನು ಬರುತ್ತೆ ಅಂದರೆ -3, 2k, 2 ಇರುತ್ತೆ. ನೆಕ್ಸ್ಟ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಸೆಕೆಂಡ್ ಲೈನ್ ಏನು D2 ಅಂತ ತೊಗೋತೀನಿ. ಅದೇನಿದೆ ನೋಡಿ 3k, 1, -5 ಇದೆ. ಸೊ ಇಲ್ಲಿ ನಮಗೆ ಇದ್ರದ್ದು ಎರಡರದ್ದು ಡಾಟ್ ಪ್ರಾಡಕ್ಟ್ ಸಿನ್ಸ್ ದೇ ಆರ್ ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ರೈಟ್ ಆ್ಯಂಗಲ್ಸ್ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ದೇ ಆರ್ ಪರ್ಪೆಂಡಿಕ್ಯುಲರ್. ಸೊ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ ಡಾಟ್ ಪ್ರಾಡಕ್ಟ್ ಏನಾಗಿರುತ್ತೆ 0 ಆಗಿರುತ್ತೆ. D1 ಇಂಟು D2 is equal to ಡೈರೆಕ್ಷನ್ ರೇಷಿಯೋ 1 ಇಂಟು ಡೈರೆಕ್ಷನ್ ರೇಷಿಯೋ 2 ಮಾಡಿದಾಗ ಡಾಟ್ ಪ್ರಾಡಕ್ಟ್ 0 ಆಗುತ್ತೆ. ಸೊ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನಿದೆ ಅಂದರೆ -3, 2k, 2 ಡಾಟ್ ಪ್ರಾಡಕ್ಟ್ ಆಫ್ 3k, 1, -5 is equal to 0 ಆಗಬೇಕು. ಸೊ ಇಲ್ಲಿ ಸೊ ಇದನ್ನು ಮಲ್ಟಿಪ್ಲೈ ಮಾಡಿ -3 ಇಂಟು 3 ಅಂತ ಬಂದಾಗ -9k ಆಗುತ್ತೆ. ಪ್ಲಸ್ ಸೊ 2k ಇಂಟು 1 ಅಂದರೆ 2k ಬರುತ್ತೆ. -5 2s are 10 ಆಗುತ್ತೆ ವಿಚ್ ವಿಲ್ ಬಿ ಈಕ್ವಲ್ ಟು 0. -10 ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. 9ಅಲ್ಲಿ 2 ಕಳೆದ್ರೆ 7 ಬರುತ್ತೆ. -7k is equal to +10 ಬರುತ್ತೆ. k is equal to -10 ಡಿವೈಡಿಂಗ್ ಬೈ 7. ವಾಟ್ ಇಸ್ ದ ವ್ಯಾಲ್ಯೂ ಆಫ್ k ಅಂತ ಬಂದಾಗ
ಮೈನಸ್ 10/7 ಆಗಿರುತ್ತೆ. ನಂಬರ್ 29 ನೋಡೋದಾದ್ರೆ ಎ ಡೈ ಇಸ್ ಟಾಸ್ 3 ಟೈಮ್ಸ್, ಥ್ರೈಸ್ ಅಂತ ಹೇಳಿದ್ರೆ 3 ಟೈಮ್ಸ್. ಫೈಂಡ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಎನ್ ಆಡ್ ನಂಬರ್ ಅಟ್ಲೀಸ್ಟ್ ಒನ್ಸ್. 3 ಟೈಮ್ ಟಾಸ್ ಮಾಡಿದ್ದೀನಿ, 3 ಟೈಮಲ್ಲಿ ಅಟ್ಲೀಸ್ಟ್ 1 ಟೈಮ್ ಆದರೂ ನಿಮ್ಗೆ ಏನಾಗಿದೆ ಡೈಯಲ್ಲಿ ಆಡ್ ನಂಬರ್ ಬರ್ತಿದೆ ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಫಸ್ಟ್, ಸೊ ಟೋಟಲ್ ನಂಬರ್ ಇಫ್ ಫಸ್ಟ್ ಥ್ರೋನ್ ಆಫ್ ಡೈ ಏನಾಗಿರುತ್ತೆ, ಒಂದು ಸತಿ ಡೈನ ಥ್ರೋ ಮಾಡಿದ್ರೆ ಅದ್ರದ್ದು ವ್ಯಾಲ್ಯೂ 6 ಇರುತ್ತೆ. ಓಕೆನಾ. ನೆಕ್ಸ್ಟ್ ನಾಟ್ ಗೆಟ್ಟಿಂಗ್ ಆ್ಯನ್ ಆಡ್ ನಂಬರ್ ಅಂತ ತಂದು, ಫಸ್ಟ್ ಟೈಮಲ್ಲಿ ನನಗೇನು ಬರಲ್ಲ, ಆಡ್ ನಂಬರ್ ಬರಲ್ಲ ಅಂತ ತಗೋತೀನಿ. ಸೊ ಅವಾಗ ಏನಾಗಿರುತ್ತೆ ಅಂದರೆ, ಸೊ ಆಡ್ ನಂಬರ್ ಬರಲಿಲ್ಲ ಅಂದರೆ ನಮಗೆ ಸೊ ರಿಸಲ್ಟ್ 3 ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಅಂದರೆ 3 ಟೈಮ್ಸ್ ಬರುತ್ತೆ. ಸೊ ನಾವು ಪ್ರಾಬಬಿಲಿಟಿ ಆಫ್ ನಾಟ್ ಗೆಟ್ಟಿಂಗ್ ಆಡ್ ನಂಬರ್. ಸೊ ಇದು ಯಾಕೆ ಸರ್ ಅನ್ನೋದು ಕೇಳಿದ್ರೆ, ನಿಮಗೆ ಡೈ ಪಾಸಿಬಿಲಿಟೀಸ್ ಯಾವುದು 1 2 3 4 5 6 ಕರೆಕ್ಟ್ ಅಲ್ವಾ. ಆಡ್ ನಂಬರ್ಸ್ ಅಲ್ಲದಲ್ಲೇ ಇದ್ದರೆ ಬರೋಂಥ ಚಾನ್ಸಸ್ ಇರೋದು 2 4 6, ಅದಕ್ಕೆ 3 ಅಂತ ಬರ್ಕೊಂಡಿದ್ದೀನಿ. ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡೋದು, ಪ್ರಾಬಬಿಲಿಟಿ ಆಫ್ ಆನ್ ಆಡ್ ನಂಬರ್, ಪ್ರಾಬಬಿಲಿಟಿ ಆಫ್ ನಾಟ್ ಗೆಟಿಂಗ್ ಆಡ್ ನಂಬರ್ ಅನ್ನೋದಾದರೆ 3/6 ಆಗುತ್ತೆ. 3 1s 3 2s 1/2 ಬರುತ್ತೆ. ಓಕೆನಾ. ದಿಸ್ ಈಸ್ ಪಿ ಆಫ್ ಎ. ಸೊ ಇದನ್ನ ಪಿ ಆಫ್ ಎ ಅಂತ ಟ್ರೀಟ್ ಮಾಡ್ತೀನಿ. ನೆಕ್ಸ್ಟ್, ಸೊ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಆ್ಯನ್ ಆಡ್ ನಂಬರ್, ಒಂದು ಆಡ್ ನಂಬರ್ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಒನ್ ಆಡ್ ನಂಬರ್, ಸೊ ಅದು ಏನಾಗಿರುತ್ತೆ ನಿಮಗೆ ಪಿ ಆಫ್ ಬಿ ಆಗಿರುತ್ತೆ. ಸೊ ಪಿ ಆಫ್ ಬಿ, ಸೊ ಅದು ಕೂಡ ನಿಮಗೆ ಮತ್ತೆ 1/2ನೇ ಬರುತ್ತೆ. ಓಕೆನಾ. ಯಾವುದು ಆಡ್ ನಂಬರ್ ನನಗೆ ಗೊತ್ತಿಲ್ಲ, ಇಟ್ ಮೇ ಬಿ 1, ಇಟ್ ಮೇ ಬಿ 3, ಇಟ್ ಮೇ ಬಿ 5, ಅವಾಗ ನಿಮಗೆ ಮತ್ತೆ 3/6 ಬರುತ್ತೆ. 3/6ನ ಸಾಲ್ವ್ ಮಾಡಿದ್ರೆ 1/2ನೇ ಬರುತ್ತೆ. ನೆಕ್ಸ್ಟ್, ಪ್ರಾಬಬಿಲಿಟಿ ಆಫ್ ನಾಟ್ ಗೆಟ್ಟಿಂಗ್, ಸೊ ಇದು ಇನ್ ಸೆಕೆಂಡ್. ಓಕೆನಾ. ಇನ್ ಸೆಕೆಂಡ್, ಇದು ಫಸ್ಟ್ ಟೈಮು, ಇದು ಸೆಕೆಂಡ್ ಟೈಮು. ಸೊ ಇದು ಪ್ರಾಬಬಿಲಿಟಿ ಆಫ್ ನಾಟ್ ಗೆಟ್ಟಿಂಗ್ ಆ್ಯನ್ ಆಡ್ ನಂಬರ್, ಸೊ ಥರ್ಡ್ ಟೈಮ್. ಓಕೆನಾ. ಥರ್ಡ್ ಟೈಮ್ ನೋಡಿದಾಗ ಇದು ಪಿ ಆಫ್ ಸಿ ಆಗುತ್ತೆ, ಅವಾಗೂ ಕೂಡ ನಿಮಗೆ 1/2ನೇ ಬರುತ್ತೆ. ಓಕೆನಾ. ಸೊ ಇಲ್ಲಿ ನಮಗೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಸಿ. ಸೊ ಇದೇನಾಗುತ್ತೆ ಅಂದರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇಂಟು ಪಿ ಆಫ್ ಸಿ ಬರುತ್ತೆ. ಸೊ ಅಂದರೆ ಅದ್ರ ವ್ಯಾಲ್ಯೂಸ್ ಎಷ್ಟಾಗಿರುತ್ತೆ ಅಂದರೆ 1/2 ಇಂಟು 1/2 ಇಂಟು 1/2 ಮಾಡಿದಾಗ, ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬಂದ್ಬಿಟ್ಟು ನಿಮಗೆ 1/8 ಆಗಿರುತ್ತೆ. ಬಟ್ ಇದು ಆನ್ಸರ್ ಅಲ್ಲ. ಸೊ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಪ್ರಾಬಬಿಲಿಟಿ ಆಫ್ ನಾಟ್ ಗೆಟ್ಟಿಂಗ್ ಆಡ್ ನಂಬರ್ ಅಟ್ಲೀಸ್ಟ್ ಒನ್ಸ್ ಅಲ್ವಾ. ಸೊ ಅಂದರೆ 1 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಮಾಡಬೇಕು. ಅಂದರೆ 1 ಮೈನಸ್, ಸೊ 1/8 ಮಾಡಿದಾಗ ನಮಗೆ ರಿಸಲ್ಟ್ 8 ಮೈನಸ್ 1 ಡಿವೈಡಿಂಗ್ ಬೈ 8, ದಟ್ ವಿಲ್ ಬಿ ಈಕ್ವಲ್ ಟು 7/8 ಬರುತ್ತೆ. 7/8 ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಪಾರ್ಟ್ ಸಿ. ಸೊ ಫೋರ್ತ್ ಮೇಲೆ ನೋಡ್ತಾ ಹೋಗೋದಾದರೆ, ಇಲ್ಲಿ ಎಷ್ಟು ಕ್ವಶನ್ ಆನ್ಸರ್ ಮಾಡಬೇಕು, ಇಲ್ಲೂ ಕೂಡ 6 ಕ್ವಶನ್ಸ್ನ ಆನ್ಸರ್ ಮಾಡಬೇಕು. ಈಚ್ ಕ್ಯಾರಿ 3 ಮಾರ್ಕ್ಸ್, 6 3s 18 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 30 ನೋಡೋಣ. ಸೊ ಇಲ್ಲಿ ವೆರಿ ಈಸಿಯೆಸ್ಟ್ ಕ್ವಶನ್, ನಿಮ್ಮ ನೋಟ್ಸಲ್ಲಿ ಕೂಡ ಇದೆಲ್ಲ ಇರುತ್ತೆ. ಲೆಟ್ ಎಲ್ ಬಿ ದ ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಎ ಪ್ಲೇನ್ ಅಂಡ್ ಆರ್ ಬಿ ಎ ರಿಲೇಷನ್ ಎಲ್ ಈಸ್ ಡಿಫೈನ್ಡ್ ಆಸ್. ಇಲ್ಲಿ ಏನಿದೆ ನೋಡಿ, ಆರ್ ರಿಲೇಷನ್ ಯಾವ ರೀತಿ ಡಿಫೈನ್ ಮಾಡಿದೆ ಅಂದರೆ, ರಿಲೇಷನ್ ಆರ್ ಇಸ್ ಈಕ್ವಲ್ ಟು L1, L2 ವೇರ್ L1 ಇಸ್ ಪರ್ಪೆಂಡಿಕ್ಯುಲರ್ ಟು L2 ಅಂತ ಐತೆ. ಅಂದರೆ ಲೈನ್ 1 ಇಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ 2, ಲೈನ್ 1 ಒಂದು ಲೈನ್ 2ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಯು ನೀಡ್ ಟು ಶೋ ದಟ್ ಆರ್ ಇಸ್ ಸಿಮಿಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮಿಟ್ರಿಕ್. ಸೊ ಇಲ್ಲಿ ಸಿಮಿಟ್ರಿಕ್ ಆಗುತ್ತೆ ಬಟ್ ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ ಅನ್ನೋದನ್ನ ನೀವು ತೋರಿಸ್ಬೇಕು. ಓಕೆನಾ. ಸೊ ಅದನ್ನು ಯಾವ ರೀತಿ ತೋರಿಸ್ತೀರಾ, ಫಸ್ಟ್ ಬರೀತಾ ಹೋಗೋಣ. ಸೊ ಲೆಟ್ ಆರ್ ಬಿ, ಸೊ ಬರೀತಾ ಹೋಗೋಣ. ಇಲ್ಲಿ ಫಸ್ಟ್ ಲೆಟ್ ಆರ್ ಬಿ ರಿಲೇಷನ್ ಆನ್ set L of lines defined by L1 related to L2 if L1 is perpendicular. ಸೊ ಅದನ್ನು ನೀವು ವರ್ಡಲ್ಲಿ ಬರೀ, L1 is perpendicular to L2. ಸೊ ಇಲ್ಲಿ ನಾವೇನು ಮಾಡಬೇಕು, ಫಸ್ಟ್ ರಿಫ್ಲೆಕ್ಸಿವ್ ಕಂಡೀಷನ್ನು ಚೆಕ್ ಮಾಡ್ತೀನಿ. ಸೊ ರಿಫ್ಲೆಕ್ಸಿವ್ ಕಂಡೀಷನ್, ಸೊ ನೀವು ಗೊತ್ತು, ಸೊ ಈ L1 ಅನ್ನೋ ಲೈನ್ ಇದನ್ನು ಅಂತ ಟ್ರೀಟ್ ಮಾಡ್ತೀನಿ. ಈ L1 ಅನ್ನೋ ಲೈನ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗೋಕ್ಕೆ ಚಾನ್ಸ್ ಇದೆಯಾ? ಸೊ ನಾಟ್ ಪಾಸಿಬಲ್. ಸೊ ಇಲ್ಲಿ ನೋಡಿ, ಸೊ ಇಫ್ ಇಟ್ ಈಸ್ ರಿಫ್ಲೆಕ್ಸಿವ್ ಇಟ್ ಶುಡ್ ಬಿ L1, L1. ಸೊ L1 ಬಿಲಾಂಗ್ಸ್ ಟು R ಫಾರ್ ಆಲ್ L1 ಬಿಲಾಂಗ್ಸ್ ಟು ಕ್ಯಾಪಿಟಲ್ ಲೆಟರ್ L ಅಂತ ತಗೊಳ್ಳೋಣ. ಓಕೆನಾ. ಇಲ್ಲಿ ಸೆಟ್ ಎಲ್ಲಲ್ಲೇ ಇರೋದ್ರಿಂದ ಆ ರೀತಿ ತಗೋತಾನೆ.
ನೌ ಸೊ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ನೋಡಿ, ಜಸ್ಟ್ ವಾಟ್ ಐ ಆಮ್ ಸೇಯಿಂಗ್ ಈಸ್ this means L1 is perpendicular to itself, but it is not possible that same line is perpendicular to itself. Okay na? So hence L1 comma L1 so does not belongs to R, so R is not reflexive. ಸೊ ಇದು ಬರೀತೀರ. ನೆಕ್ಸ್ಟ್ ಸೊ ಟ್ರಾನ್ಸಿಟಿವ್ ನೋಡೋದಾದರೆ ಸೊ ಇಲ್ಲಿ ಫಸ್ಟ್ ರಿಫ್ಲೆಕ್ಸಿವ್ ಆಗಲ್ಲ ಅಂತ ತೋರಿಸ್ತು. ಸೊ ಟ್ರಾನ್ಸಿಟಿವ್ ಕೂಡ ಆಗಲ್ಲ ಅಂತ ತೋರಿಸ್ಬೇಕಲ್ವಾ, ಟ್ರಾನ್ಸಿಟಿವ್ ರಿಲೇಷನ್ನ ತೋರಿಸೋಣ. ಸೊ ಇಲ್ಲಿ ಏನು ನಮ್ಮ ಪ್ರಕಾರ ಸೊ L1 L2 ಬಿಲಾಂಗ್ಸ್ ಟು R ಅಂಡ್ ಸೊ L2 L3 ಬಿಲಾಂಗ್ಸ್ ಟು R. ದಟ್ ಇಂಪ್ಲೈಸ್ ಇಲ್ಲೇನಾಗಿರಬೇಕು, L1 L3 ಶುಡ್ ಬಿ ಇನ್ R. ಸೊ ಇದು ನಮ್ಮ ಟ್ರಾನ್ಸಿಟಿವ್ ರಿಲೇಷನ್. ಸೊ ಹಿಯರ್ L1 is perpendicular to L2 and line L2 is perpendicular to line L3, but L1 is perpendicular to L3 if and only if L2 and L3 are same, but L2 and L3 are different here. Hence L1 is not perpendicular to L3. So we can conclude that. So ಏನಂತ ಕನ್ಕ್ಲೂಡ್ ಮಾಡ್ಬೋದು ಇಲ್ಲಿ ಅಂದರೆ, ಸೊ L1 L3 so does not belongs to R. Hence ಸೊ ನಾವೇನಂತ ಹೇಳ್ಬೋದು, R is not transitive. ಸೊ ಇದನ್ನ ಹೇಳ್ಬೋದು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಾಟ್ ಟ್ರಾನ್ಸಿಟಿವ್ ನಾಟ್ ರಿಫ್ಲೆಕ್ಸಿವ್ ಅಂತ ತೋರಿಸ್ತಾ, ಬಟ್ ಅವ್ನು ಕೇಳಿರೋದೇನೋ ವಿ ನೀಡ್ ಟು ಶೋ ದಟ್ ಸಿಮಿಟ್ರಿಕ್ ಅಂತ ಕೂಡ ತೋರಿಸ್ಬೇಕು. ಸೊ ಸಿಮಿಟ್ರಿಕ್ ಕಂಡೀಷನ್ ನೋಡೋಣ. ಸೊ L1 L2 ಬಿಲಾಂಗ್ಸ್ ಟು R ಆದರೆ L2 L1 ಈಸ್ ಆಲ್ಸೋ ಬಿಲಾಂಗ್ಸ್ ಟು R. ಎಸ್, ಇಟ್ ಈಸ್ ಪಾಸಿಬಲ್. ಹೆಂಗೇನಾದರೆ ಇಫ್ ಲೈನ್ L1 is perpendicular to line L2, so then L2 is also perpendicular to L1 ಆಗಿರುತ್ತೆ. Hence L2 L1 is belongs to R. Therefore R is symmetric here. ಸೊ ಇಷ್ಟನ್ನು ಮಾಡಿದ್ರೆ ಮುಗೀತು. ನೆಕ್ಸ್ಟ್ ಕ್ವಶನ್ ನಂಬರ್ 31 ನೋಡೋದಾದರೆ, ಸೊ ಕ್ವಶನ್ ನಂಬರ್ 31 cos x minus sin x ಡಿವೈಡಿಂಗ್ ಬೈ cos x plus sin x ಹೋಲ್ ಟ್ಯಾನ್ ಇನ್ವರ್ಸ್ ಇದೆ. ಸೊ ಇದನ್ನು ತಗೊಳ್ಳೋಣ. ಸೊ ಸಿಂಪ್ಲಿಫೈಡ್ ಫಾರ್ಮೆಟಲ್ಲಿ ಬರೀಬೇಕು. ಟ್ಯಾನ್ ಇನ್ವರ್ಸ್ ಆಫ್ cos x minus sin x ಹೋಲ್ ಡಿವೈಡಿಂಗ್ ಬೈ cos x plus sin x ಅಂತ ಇದೆ. ಸೊ ಇದನ್ನು ನೀವೇನಂತ ಬರೀತೀರಾ, ಟ್ಯಾನ್ ಇನ್ವರ್ಸ್ ಆಫ್, ಸೊ ಇದು ಕಂಪ್ಲೀಟಾಗಿ cos x ಇಂದ ಡಿವೈಡ್ ಮಾಡಿದ್ರೆ ಸೊ cos x ಡಿವೈಡಿಂಗ್ ಬೈ cos x ಮೈನಸ್ sin x ಡಿವೈಡಿಂಗ್ ಬೈ cos x ಹೋಲ್ ಡಿವೈಡಿಂಗ್ ಬೈ cos x ಡಿವೈಡಿಂಗ್ ಬೈ cos x ಪ್ಲಸ್ sin x ಡಿವೈಡಿಂಗ್ ಬೈ cos x ಆಗುತ್ತೆ. ಸೊ ನೆಕ್ಸ್ಟ್ ಸೊ ಇದು ಕಂಪ್ಲೀಟ್, ಓಕೆನಾ? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಸೊ cos x ಬೈ cos x ಅಂದರೆ 1 ಮೈನಸ್ ಟ್ಯಾನ್ x ಡಿವೈಡಿಂಗ್ ಬೈ 1 ಪ್ಲಸ್ ಟ್ಯಾನ್ x ಆಗುತ್ತೆ. ಸೊ ಇದು ಯಾವುದ್ರ ಫಾರ್ಮುಲಾ? ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ, ಅಂದರೆ ಎಕ್ಸ್ ಜಾಗದಲ್ಲಿ 1 ಇದೆ, ಸೊ ವೈ ಜಾಗದಲ್ಲಿ ಟ್ಯಾನ್ ಎಕ್ಸೇ ಇದೆ. ಇದನ್ನು ಬರುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಅಂತ ಬಂದಾಗ π/4 ಬರುತ್ತೆ, ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಎಕ್ಸ್ ಬರುತ್ತೆ. ಸೊ ಇದು ನಿಮ್ಮ ಸೊಲ್ಯೂಷನ್. ಸೊ ಎ ವ್ಯಾಲ್ಯೂ ಏನಿದೆ 1 4 6 7 ಇದೆ. ಎ ಡ್ಯಾಶ್ ವ್ಯಾಲ್ಯೂ ಏನಿದೆ ಎ ಡ್ಯಾಶ್ ಇಸ್ ಈಕ್ವಲ್ ಟು ಸೊ 1 4 6 7 ಆಗುತ್ತೆ. ಸೊ ಇಲ್ಲಿ ಎ ಪ್ಲಸ್ ಎ ಡ್ಯಾಶ್ ಫೈಂಡ್ ಔಟ್ ಮಾಡಬೇಕು. ಎ ಪ್ಲಸ್ ಎ ಡ್ಯಾಶ್ ಏನಾಗುತ್ತೆ ಅಂದರೆ ಸೊ 1 4 6 7 ಪ್ಲಸ್ 1 6 4 7 ಆಗುತ್ತೆ. ಸೊ ಎರಡನ್ನ ಆ್ಯಡ್ ಮಾಡಿದಾಗ ಎ ಪ್ಲಸ್ ಎ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಸೊ ಏನು ಬರುತ್ತೆ ನೋಡಿ 1 ಪ್ಲಸ್ 1 ಸೊ 2 ಆಗುತ್ತೆ, 6 ಪ್ಲಸ್ 4 10 ಆಗುತ್ತೆ.
6 + 4 ಅಗೇನ್ 10 ಆಗುತ್ತೆ, 7 + 7 14 ಆಗುತ್ತೆ. ಓಕೆನಾ. ಸೊ ಇಲ್ಲಿ ಹಾಫಿಂದ ಡಿವೈಡ್ ಮಾಡಬೇಕು. a + a' ವಿಲ್ ಬಿ ಈಕ್ವಲ್ ಟು 1/2 ಟೈಮ್ಸ್ ಆಫ್ 2 10 10 14 ಆಗುತ್ತೆ. ಸೊ ಅವಾಗ ನಿಮ್ಗೆ ಏನು ಸೊಲ್ಯೂಷನ್ ಬರುತ್ತೆ ಅಂದರೆ 2 ಇಂದ ಪ್ರತಿಯೊಂದನ್ನು ಡಿವೈಡ್ ಮಾಡಿದಾಗ 2/2 1 ಆಗುತ್ತೆ. ಸೊ 10/2 ಆದಾಗ 5 ಆಗುತ್ತೆ. ಸೊ ಇಲ್ಲೂ 5 ಬರುತ್ತೆ. 7 2 14 ಇಲ್ಲಿ 7 ಬರುತ್ತೆ. ಹಾಫ್ ಟೈಮ್ಸ್ ಆಫ್ a + a' ಆಯಿತು. ಸೊ ಅದೇ ರೀತಿ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕಂದ್ರೆ a - a' ಫೈಂಡ್ ಔಟ್ ಮಾಡಿ. a - a' ಅಂತ ಬಂದಾಗ a ವ್ಯಾಲ್ಯೂ 1467 ಇದೆ, -1647 ಬರುತ್ತೆ. ಓಕೆನಾ. ಸೊ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದಾಗ 1 1 ಕಳೆದ್ರೆ 0 ಬರುತ್ತೆ. 4 6 ಸಬ್ಟ್ರಾಕ್ಟ್ ಮಾಡಿ -2 ಬರುತ್ತೆ. ಓಕೆನಾ. ನೆಕ್ಸ್ಟ್ 6 4ನ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ. 7 7 ಸಬ್ಟ್ರಾಕ್ಟ್ ಮಾಡಿದ್ರೆ 0 ಅಗೇನ್. ಸೊ ಇಲ್ಲಿ a - a' ಆಯಿತು. ನೆಕ್ಸ್ಟ್ ನಾನೇನು ಮಾಡಬೇಕು, ಇದಕ್ಕೆ ಹಾಫ್ನ ಮಲ್ಟಿಪ್ಲೈ ಮಾಡಬೇಕು. ಹಾಫ್ ಟೈಮ್ಸ್ ಆಫ್ a - a'. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಹಾಫ್ ಆಫ್ 0 2 0 -2 2 0 ಇದೆ. ನೆಕ್ಸ್ಟ್ ಇಲ್ಲೇನು ಬರುತ್ತೆ ಅಂದರೆ ಹಾಫಿಂದ ಡಿವೈಡ್ ಮಾಡಿದಾಗ 0 ಆಸ್ ಇಟ್ ಈಸ್ ಇರುತ್ತೆ, -2 ಇರೋದು -1 ಆಗುತ್ತೆ. ಸೊ ಇದು 1 ಆಗುತ್ತೆ, ಇದು 0 ಆಗುತ್ತೆ. ಸೊ ನೆಕ್ಸ್ಟ್ ದಿಸ್ ಈಸ್ ದ ಸೊಲ್ಯೂಷನ್ ಆಫ್ ಹಾಫ್ ಆಫ್ a - a'. ಸೊ ನಾವೇನು ಸಮ್ ಫಾರ್ಮೆಟಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಇದನ್ನು ಮಾಡೋದಾದರೆ ಸೊ ಇಲ್ಲಿ a ಈಸ್ ಈಕ್ವಲ್ ಟು ಸೊ ಹಾಫ್ ಆಫ್ a + a' ಪ್ಲಸ್ ಹಾಫ್ ಆಫ್ a - a' ಅಂತ ತಗೋಬೇಕು. ಓಕೆನಾ. ನೆಕ್ಸ್ಟ್ ಹಾಫ್ ಆಫ್ a + a' ಅಂದರೆ 1557 ಇರುತ್ತೆ. ಸೊ ಪ್ಲಸ್, ಸೊ ಇದನ್ನು ನೀವು ಟ್ರೈ ಮಾಡಿದಾಗ ಏನು ಬರುತ್ತೆ, 0 -1 1 0 ಇರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಏನೇ ಬರಬೇಕು ಚೆಕ್ ಮಾಡೋಣ. ಸೊ 1 + 0 ಅಂದರೆ 1 ಬರುತ್ತೆ. 5 - 1 ಅಂದಾಗ 4 ಬರುತ್ತೆ. 5ಅಲ್ಲಿ 1 ಆ್ಯಡ್ ಮಾಡಿದ್ರೆ 6 ಬರುತ್ತೆ. 7ಗೆ 0 ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರುತ್ತೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ a ಇಯರ್? ಸೊ a ವ್ಯಾಲ್ಯೂ ಏನಿತ್ತು ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಸೊ hence we have done correct. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 33. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ವೈ ವ್ಯಾಲ್ಯೂ ಕೊಟ್ಟಿದ್ದಾನೆ. ಇವೆರಡನ್ನು ಯೂಸ್ ಮಾಡ್ಕೊಂಡು ನಾವೇನು ಫೈಂಡ್ ಔಟ್ ಮಾಡಬೇಕು, dy/dxನ ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾನೆ, ಯು ನೀಡ್ ಟು ಫೈಂಡ್ ದ dy/dx. ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ವೈ ವ್ಯಾಲ್ಯೂ ಕೊಟ್ಟಿದ್ದಾನೆ, dy/dx ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಜಸ್ಟ್ ಓಕೆ ನಾವು ಸೊ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಎಕ್ಸ್ ಈಸ್ ಈಕ್ವಲ್ ಟು a ಟೈಮ್ಸ್ ಆಫ್ θ - sin θ ಅಂತಿದೆ. ಸೊ ಇಲ್ಲಿ θ ಇರೋದ್ರಿಂದ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು θ ಮಾಡಿದಾಗ dx ಡಿವೈಡಿಂಗ್ ಬೈ dθ ವಿಲ್ ಬಿ ಈಕ್ವಲ್ ಟು a ಕಾನ್ಸ್ಟೆಂಟ್. ಸೊ θನ ಡಿಫ್ರೆನ್ಶಿಯೇಟ್ ಮಾಡೋರು 1 ಬರುತ್ತೆ. 1 - sin θನ ಡಿಫ್ರೆನ್ಶಿಯೇಟ್ ಮಾಡಿದಾಗ cos θ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ y ವ್ಯಾಲ್ಯೂ, y ಈಸ್ ಈಕ್ವಲ್ ಟು a ಟೈಮ್ಸ್ ಆಫ್ 1 + cos θ ಇದೆ. ಸೊ ವಾಟ್ ಇಸ್ ದ ಇದನ್ನು ಅಷ್ಟೇ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು θ ಮಾಡಿದಾಗ ಸೊ ಇಲ್ಲಿ dy/dθ ವಿಲ್ ಬಿ ಈಕ್ವಲ್ ಟು a. ಸೊ 1ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. cos θನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ -sin θ ಬರುತ್ತೆ. ಸೊ ಅಂದರೆ ನಿಮಗೆ dy/dθ ಬಂದ್ಬಿಟ್ಟು -a sin θ ಇರುತ್ತೆ. ನೆಕ್ಸ್ಟ್ ನೀವೇನು ಫೈಂಡ್ ಔಟ್ ಮಾಡಬೇಕು, ಸೊ dy/dxನ ಫೈಂಡ್ ಔಟ್ ಮಾಡಬೇಕು. dy/dx ಬೇಕು ಅಂದರೆ dy/dθ ಡಿವೈಡಿಂಗ್ ಬೈ dx/dθ ಮಾಡಬೇಕು. ಸೊ dy/dθ ಬಂದು -a sin θ ಇದೆ, ಹೋಲ್ ಡಿವೈಡಿಂಗ್ ಬೈ ವಾಟ್ ಇಸ್ ದ ವ್ಯಾಲ್ಯೂ ಆಫ್ dx/dθ. ಸೊ a ಟೈಮ್ಸ್ ಆಫ್ 1 + cos θ ಇದೆ. ಸೊ ಇಲ್ಲಿ a ಗೆಟ್ ಕ್ಯಾನ್ಸಲ್. ಇಲ್ಲಿ ಉಳಿದಿರೋದು -sin θ ಡಿವೈಡಿಂಗ್ ಬೈ 1 + cos θ ಇದೆ. -sin θನ ನಾನು ಈ ರೀತಿ ಬರ್ಕೋತೀನಿ, -2 ಟೈಮ್ಸ್ ಆಫ್ sin θ/2 ಇಂಟು cos θ/2 ಅಂತ ಬರ್ಕೋತೀನಿ. cos θ/2 ಆಲ್ ಡಿವೈಡಿಂಗ್ ಬೈ 1 + cos θ ಕ್ಯಾನ್ಸಲ್ ಇರ್ತಾನೆ, 2 sin² ಆಫ್ θ/2 ಅಂತ ಬರ್ಕೋಬೋದು. ಸೊ ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿಯೋದು -1 sin θ 1 sin θ ಕೂಡ ಕ್ಯಾನ್ಸಲ್ ಆದರೆ ಉಳಿಯೋದು -cos θ/2 ಡಿವೈಡಿಂಗ್ ಬೈ sin θ/2 ಉಳಿಯುತ್ತೆ. ಸೊ ಇದನ್ನ ನಾವೇಂತ ಬರೀಬೋದು ಅಂದರೆ -cot θ ಡಿವೈಡಿಂಗ್ ಬೈ 2 ಅಂತ ಬರಿಬೋದು. ಸೊ dy/dx ಇಸ್ ಈಕ್ವಲ್ ಟು ಏನು ಅಂದರೆ -cot θ/2. ಸೊ ನಾವು ಕ್ವಶನ್ ನಂಬರ್ 34. ಸೊ ಇಲ್ಲಿ ಫೈಂಡ್ ದ 2 ನಂಬರ್ಸ್ ಹೂಸ್ ಸಮ್ ಈಸ್ 24 ಅಂತ ಹೇಳಿದ್ರೆ ಹೂಸ್ ಪ್ರಾಡಕ್ಟ್ ಈಸ್ ಆಸ್ ಲಾರ್ಜ್ ಆಸ್ ಪಾಸಿಬಲ್ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಸೊ ಇಲ್ಲಿ ನೋಡೋದಾದರೆ ಲೆಟ್ ಫಸ್ಟ್ ನಂಬರ್, ಸೊ ಫಸ್ಟ್ ನಂಬರ್ ಬಿ ಎಕ್ಸ್ ಅಂತ ತಗೋತೀನಿ. ದೆನ್ ಸೆಕೆಂಡ್ ನಂಬರ್ ಏನಾಗಿರುತ್ತೆ, ಸೆಕೆಂಡ್ ನಂಬರ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ - 24 ಅಥವಾ 24 - x ಆಗುತ್ತೆ. ಕರೆಕ್ಟ್ ಅಲ್ವಾ? ಸೆಕೆಂಡ್ ನಂಬರ್ ಏನಾಗಿರುತ್ತೆ ಅಂದರೆ 24 - x ಆಗುತ್ತೆ. 24 - x. ಸೊ ಪ್ರಾಡಕ್ಟ್ ನೋಡೋಣ. ಸೊ ಪ್ರಾಡಕ್ಟ್ ವಿಲ್ ಬಿ ಈಕ್ವಲ್ ಟು, ಸೊ ಇಲ್ಲಿ 24 - x ಇಂಟು x ಬರುತ್ತೆ. ಸೊ ಇದನ್ನು ಪ್ರಾಡಕ್ಟ್ ಮಾಡಿದಾಗ p ಆಫ್ x ಅಂತ ಟ್ರೀಟ್ ಮಾಡ್ತೀನಿ. p ಆಫ್ x ಇಸ್ ಈಕ್ವಲ್ ಟು 24x - x² ಅಂತ ತಗೋತೀನಿ. ಸೊ ಇದನ್ನು ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ p' ಆಫ್ x ವಿಲ್ ಬಿ ಈಕ್ವಲ್ ಟು, ಸೊ ಏನು ಬರುತ್ತೆ 24 - 2x. ಓಕೆನಾ.
ಸೊ ನಾನೇನು ಮಾಡ್ತೀನಿ, ಇದನ್ನ ಈಕ್ವೇಟಿಂಗ್ ಟು 0, ಪಿ ಡಾಶ್ ಆಫ್ ಎಕ್ಸ್ನ ಏನು ಮಾಡ್ತೀನಿ 0ಗೆ ಈಕ್ವೇಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ 24 - 2x ವಿಲ್ ಬಿ ಈಕ್ವಲ್ ಟು 0 ಆಗುತ್ತೆ. ಓಕೆನಾ. ಸೊ ಅವಾಗ ಏನಾಗುತ್ತೆ ನೋಡಿ ಇಲ್ಲಿ. ಸೊ 24 ಇಸ್ ಈಕ್ವಲ್ ಟು 2x ಆಗುತ್ತೆ. 2 1s 2 12s, ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಅಂದರೆ 12 ಬರುತ್ತೆ. ಸೊ ನೆಕ್ಸ್ಟ್ ನಾನು ಪಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡ್ತೀನಿ. ಪಿ ಡ್ಯಾಶ್ ಆಫ್ ಎಕ್ಸ್ ಡ್ಯಾಶ್ ಆಫ್ ಎಕ್ಸ್ ಏನಿದೆ 24 - 2x ಇದೆ. ಪಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡೋದಾದರೆ 0 - 2 ಟೈಮ್ಸ್ ಆಫ್ 1 ಬರುತ್ತೆ. ಅಂದರೆ ಪಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು -2, ದಟ್ ಈಸ್ ಲೆಸ್ ದೆನ್ 0. ಲೆಸ್ ದೆನ್ 0 ಇದೆ ಅಂದರೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 12, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 12 ಪಾಯಿಂಟ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ದ ಪಾಯಿಂಟ್ ಈಸ್ ಮ್ಯಾಕ್ಸಿಮಮ್. ಓಕೆನಾ, ದ ಪಾಯಿಂಟ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾನೇನು ಮಾಡ್ಬೋದು, ವಾಟ್ ಈಸ್ ದ ನೆಕ್ಸ್ಟ್ ಕಂಡೀಷನ್? ಸೊ ಇಲ್ಲಿ ಮುಂದೆ ಏನು ಹೇಳ್ಬೋದು, ಸೊ ದ ರಿಕ್ವೈರ್ಡ್ ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಪಿ ಆಫ್ ಎಕ್ಸ್ ಈಸ್ ಮ್ಯಾಕ್ಸಿಮಮ್. ಸೊ ಇಲ್ಲಿ ಬರೆಯೋದಾದರೆ ಪಿ ಆಫ್ ಎಕ್ಸ್ ಈಸ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 12 ಅಂತ ಹೇಳ್ಬೋದು. ಓಕೆನಾ. ಎಕ್ಸ್ ಇಸ್ ಈಕ್ವಲ್ ಟು 12 ಇಸ್ ದ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್. ಎಕ್ಸ್ ಇಸ್ ಈಕ್ವಲ್ ಟು 12 ಇಸ್ ದ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್. ಅದನ್ನು ಹೇಳಿದ್ದೀನಿ, ಪಿ ಆಫ್ ಎಕ್ಸ್ ಇಸ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 12. ನೆಕ್ಸ್ಟ್ ಸೊ ರಿಕ್ವೈರ್ಡ್ ನಂಬರ್ಸ್ ಆರ್ ಸೊ ಯಾವ್ದು ಅಂತ ಹೇಳೋದಾದರೆ 12 and 24 - 12 ಅಂದರೆ ದಟ್ ವಿಲ್ ಬಿ ಈಕ್ವಲ್ ಟು 12. ಸೊ 12 and 12 ಆರ್ ದ 2 numbers. ದ ರಿಕ್ವೈರ್ಡ್ ನಂಬರ್ಸ್ ಆರ್ 12 and 12. ಓಕೆನಾ. ನೆಕ್ಸ್ಟ್ ಸೊ ಲೆಟ್ ಅಸ್ ಕನ್ಸಿಡರ್ ಕ್ವಶನ್ ನಂಬರ್ 35 ನೋಡಿದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಇಂಟಿಗ್ರಲ್ ಆಫ್ 2x ಡಿವೈಡಿಂಗ್ ಬೈ x + 1 × x + 2 × dx ಅಂತ ಇದೆ. ಫಸ್ಟ್ ಸೊ ಪಾರ್ಷಿಯಲ್ ಡಿಫರೆನ್ಷಿಯಲ್ ಮೆಥಡಲ್ಲಿ ಸಾಲ್ವ್ ಮಾಡೋಣ. ಸೊ ಇದನ್ನು ಫಸ್ಟ್ ನಾನು ಈ ರೀತಿ ತಗೋತೀನಿ, 2x ಡಿವೈಡಿಂಗ್ ಬೈ ಸೊ x + 1 × x + 2 ವಿಲ್ ಬಿ ಈಕ್ವಲ್ ಟು a ಡಿವೈಡಿಂಗ್ ಬೈ x + 1 ಪ್ಲಸ್ b ಡಿವೈಡಿಂಗ್ ಬೈ x + 2 ಅಂತ ಬರಿಬೋದು. ಓಕೆನಾ. ಸೊ ಈಗ ನೆಕ್ಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು, ಐ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ a ಆ್ಯಂಡ್ b ಫೈಂಡ್ ಔಟ್ ಮಾಡಬೇಕು ಅಂದರೆ ಈ ರೀತಿ ಬರುತ್ತೆ. ಸೊ 2 times of x is equal to a times of x plus 2 plus b times of x plus 1 ಬರುತ್ತೆ. ಸೊ ಫಸ್ಟ್ ದ ವ್ಯಾಲ್ಯೂ ಆಫ್ ಎಕ್ಸ್ನ ನಾನು ಏನು ತೊಗೋತೀನಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು -1 ಅಂತ ತೊಗೋತೀನಿ. ಸೊ 2 times of -1 is equal to a times of -1 plus 2 plus b times of -1 plus 1 ಆಗುತ್ತೆ. -1 plus 1 ಕ್ಯಾನ್ಸಲ್ ಆಗಿ b ವ್ಯಾಲ್ಯೂ 0 ಆಗುತ್ತೆ. ಸೊ -2 is equal to a ಬರುತ್ತೆ. ಓಕೆನಾ. a ವ್ಯಾಲ್ಯೂ ಏನು ಬಂದಿದೆ -2. ಅದೇ ರೀತಿ ನಾನೇನು ಫೈಂಡ್ ಔಟ್ ಮಾಡಬೇಕು, ಐ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಬಿ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಅಂತ ನೋಡೋದಾದರೆ ಏನಿದೆ, ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು -1 ಹಾಕಿದ್ವಿ. ಸೊ ನಾನೇನು ಮಾಡ್ತೀನಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು -2 ಹಾಕೋತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು -2 ಹಾಕಿದಾಗ ಏನು ಬರುತ್ತೆ ನೋಡಿ ಇಲ್ಲಿ. ಸೊ 2 times of -2 is equal to a times of -2 plus 2 plus b times of -2 plus 1 ಬರುತ್ತೆ. ಓಕೆನಾ. ಸೊ ಇಲ್ಲಿ -4 is equal to b times of -1 ಇರುತ್ತೆ. ಸೊ ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗಿ b is equal to 4 ಬರುತ್ತೆ. ಸೊ ಈ ವ್ಯಾಲ್ಯೂಸ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಏನಿದೆ ನೋಡಿ, ಸೊ 2x ಡಿವೈಡಿಂಗ್ ಬೈ ಸೊ x + 1 × x + 2 ವಿಲ್ ಬಿ ಈಕ್ವಲ್ ಟು a ಡಿವೈಡಿಂಗ್ ಬೈ x + 1 ಪ್ಲಸ್ b ಡಿವೈಡಿಂಗ್ ಬೈ x + 2 ಇದೆ. ಸೊ ಇಲ್ಲಿ a ವ್ಯಾಲ್ಯೂ b ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ 2x ಡಿವೈಡಿಂಗ್ ಬೈ x + 1 × x + 2 is equal to a value -2 dividing by x plus 1 plus of 4 dividing by x plus 2. ಸೊ ಇಲ್ಲಿ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ಸ್, ಎರಡು ಸೈಡ್ ಇಂಟಿಗ್ರೇಷನ್ ಮಾಡೋಣ. ಸೊ ಇಂಟಿಗ್ರೇಷನ್ ಅಪ್ಲೈ ಮಾಡಿದಾಗ ಸೊ ಇಲ್ಲಿ ಇಂಟಿಗ್ರಲ್ಸ್ ಅಪ್ಲೈ ಆಗುತ್ತೆ ಅಷ್ಟೇ. ಸೊ ಇಂಟಿಗ್ರಲ್ ಆಫ್ 2x ಡಿವೈಡಿಂಗ್ ಬೈ x + 1 × x + 2 ವಿಲ್ ಬಿ ಈಕ್ವಲ್ ಟು ಇಂಟಿಗ್ರಲ್ ಆಫ್ -2 dividing by x + 1 ಪ್ಲಸ್ ಇಂಟಿಗ್ರಲ್ ಆಫ್ 4 dividing by x + 2 ಇಂಟು ಡಿ ಎಕ್ಸ್ಗಳು ಬರುತ್ತೆ ಇಲ್ಲಿ. ಓಕೆನಾ. ಸೊ ಇಲ್ಲಿ ಡಿ ಎಕ್ಸ್ ಆಗುತ್ತೆ. ಸೊ ಇದು ಇಂಟಿಗ್ರೇಷನ್ ಮಾಡಿದಾಗ -2 ಆಚೆ ಬರುತ್ತೆ. ಇಲ್ಲಿ ಲಾಗ್ ಆಫ್ x + 1 ಪ್ಲಸ್ ಇದು 4 ಆಚೆ ಬರುತ್ತೆ, ಲಾಗ್ ಆಫ್ x + 2 ಪ್ಲಸ್ ನಮ್ಮ ಕಾನ್ಸ್ಟೆಂಟ್ ಸಿ ಇರುತ್ತೆ. ಸೊ ಇಲ್ಲಿ ನಾನು ಇದನ್ನು ಶಿಫ್ಟ್ ಮಾಡ್ಕೊಳ್ಳೋದ್ರೆ ಫಸ್ಟ್ ಇದನ್ನು ಬರ್ಕೋತೀನಿ ನೋಡಿ, 2 ಲಾಗ್ ಆಫ್ x + 2 ಹೋಲ್ ಟು ದ ಪವರ್ ಆಫ್ 4 ಮೈನಸ್ ಲಾಗ್ ಆಫ್ x + 1 ಹೋಲ್ ಟು ದ ಪವರ್ ಆಫ್ -2 ಅಂತ +2. ಓಕೆನಾ. -2 ಅಲ್ಲ, ಮೈನಸ್ ಇಲ್ಲೇ ಇದೆ. ಓಕೆನಾ. ಸೊ ಇದು ಲಾಗ್ ಆಫ್ m ಮೈನಸ್ ಲಾಗ್ ಆಫ್ n ಫಾರ್ಮೆಟಲ್ಲಿರೋದ. ಸೊ ನಾನು ಇದನ್ನು ಬರೆಯೋದಾದರೆ ಲಾಗ್ ಆಫ್ m ಡಿವೈಡಿಂಗ್ ಬೈ n ಅಂದರೆ x + 2 ಹೋಲ್ ಟು ದ ಪವರ್ ಆಫ್ 4 ಡಿವೈಡಿಂಗ್ ಬೈ x + 1 ಹೋಲ್ ಟು ದ ಪವರ್ ಆಫ್ 2 ಅಂತ ಬರಿಬೋದು. ಸೊ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ ಇರುತ್ತೆ. ಓಕೆನಾ. ಸೊ ಇದು ನಿಮ್ಮ ಇಂಟಿಗ್ರೇಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 36 ನೋಡ್ತಾ ಹೋಗೋಣ. ಫೈಂಡ್ ದ ಯೂನಿಟ್ ವೆಕ್ಟರ್
ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಆ್ಯಂಡ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂತೇಳಿ ಫಸ್ಟ್ ವೆಕ್ಟರ್ ಎ ಏನು ಕೊಟ್ಟಿದ್ದಾನೆ, ವೆಕ್ಟರ್ ಎ ಇಸ್ ಈಕ್ವಲ್ ಟು 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಇದೆ. ನೆಕ್ಸ್ಟ್ ವೆಕ್ಟರ್ ಬಿ ಏನಿದೆ, ವೆಕ್ಟರ್ ಬಿ ಇಸ್ ಈಕ್ವಲ್ ಟು i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 2k ಇದೆ, 2k ಕ್ಯಾಪ್. ಓಕೆನಾ, ಕ್ಯಾಪ್ ಮಿಸ್ ಆಗಿದೆ. ಓಕೆ, ನಾವು ಸೊ ಎ ಪ್ಲಸ್ ಬಿ ಫೈಂಡ್ ಔಟ್ ಮಾಡಬೇಕು, ಎ ಮೈನಸ್ ಬಿ ಫೈಂಡ್ ಔಟ್ ಮಾಡಬೇಕು. ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಏನು ಬರುತ್ತೆ ನೋಡಿ. ಸೊ 3 + 1 4i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಬರುತ್ತೆ. ನೆಕ್ಸ್ಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಮಾಡಿದಾಗ ಸೊ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿ, 3ನಲ್ಲಿ 1 ಕಳೆದ್ರೆ 2i ಕ್ಯಾಪ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಉಳಿಯೋದು ಪ್ಲಸ್ 4k ಕ್ಯಾಪ್ ಬರುತ್ತೆ. ಸೊ ಇದು ವೆಕ್ಟರ್ ಎ ಪ್ಲಸ್ ಬಿ, ಇದು ವೆಕ್ಟರ್ ಎ ಮೈನಸ್ ಬಿ. ವೆಕ್ಟರ್ ಎ ಪ್ಲಸ್ ಬಿ, ಎ ಮೈನಸ್ ಬಿ ಆದಮೇಲೆ ನಾವೇನು ಫೈಂಡ್ ಔಟ್ ಮಾಡಬೇಕು, ಸೊ ಇವೆರಡರದ್ದು ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಕ್ರಾಸ್ ಪ್ರಾಡಕ್ಟ್ ಯಾವ ರೀತಿ ಮಾಡ್ತೀರಾ, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಕ್ರಾಸ್ ಪ್ರಾಡಕ್ಟ್ ಆಫ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ. ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡೋದಕ್ಕೆ ಡಿಟರ್ಮಿನೆಂಟ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಬರ್ಕೋತೀರಾ ಫಸ್ಟು. ಸೊ ಇಲ್ಲಿ 4 ಬರ್ಕೋತೀರಾ, ಇದು ಎ ಪ್ಲಸ್ ಬಿದು 4, ಜೆ ಕ್ಯಾಪ್ ಇರೋದ್ರಿಂದ 4, ಕೆ ಕ್ಯಾಪ್ ಇಲ್ಲ 0. ನೆಕ್ಸ್ಟ್ ಇಲ್ಲಿ 2 0 4. ಓಕೆನಾ, ನೆಕ್ಸ್ಟ್ ಸೊ ಇಲ್ಲಿ ಏನು ಬರುತ್ತೆ ಮಾಡ್ತಾ ಹೋಗಿ. ಸೊ ಇದು ಐ ಕ್ಯಾಪ್ ಟೈಮ್ಸ್ ಆಫ್ 4 - 4 4 16, 16 ಮೈನಸ್ 0 ಬರುತ್ತೆ, ಮೈನಸ್ ಜೆ ಕ್ಯಾಪ್ ಆಫ್, ಸೊ ಇಲ್ಲೂ ಅಷ್ಟೇ 4 4 16, 16 ಮೈನಸ್ 0 ಬರುತ್ತೆ, ಪ್ಲಸ್ ಕೆ ಕ್ಯಾಪ್ ಆಫ್. ಸೊ ಇಲ್ಲಿ ಕೆ ಕ್ಯಾಪ್ ಅಂತ ಬಂದಾಗ 4 × 0 0 ಮೈನಸ್ 8 ಬರುತ್ತೆ, 0 ಮೈನಸ್ 8. ಓಕೆನಾ, ಸೊ ಇದನ್ನು ಇಂಟು ಕೆ ಕ್ಯಾಪ್ ಇರೋದು. ಓಕೆ, ಸೊ ಇದು 16 ಐ ಕ್ಯಾಪ್ ಮೈನಸ್ 16 ಜೆ ಕ್ಯಾಪ್ ಪ್ಲಸ್ 8, ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ ಮೈನಸ್ 8 ಕೆ ಕ್ಯಾಪ್ ಬರುತ್ತೆ. ಓಕೆನಾ, ಸೊ ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಏನಿದೆ ಅಂದರೆ ದಿಸ್ ಕ್ರಾಸ್ ಪ್ರಾಡಕ್ಟ್ ದಿಸ್ ವಿಲ್ ಬಿ ಈಕ್ವಲ್ ಟು ಏನು ಬಂದಿದೆ ನೋಡಿ, 16 ಐ ಕ್ಯಾಪ್ ಮೈನಸ್ 16 ಜೆ ಕ್ಯಾಪ್ ಮೈನಸ್ 8 ಕೆ ಕ್ಯಾಪ್ ಇದೆ. ಸೊ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋಣ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಮಾಡಿದಾಗ, ಸೊ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಬಂದು ಸ್ಕ್ವೇರ್ ರೂಟ್ ಆಫ್ ಏನು ಬರುತ್ತೆ ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 16 ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 16 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 8 ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್, ಸೊ ಇದನ್ನು ನಾನು 8 ಆಚೆ ಎಲ್ಲದರಲ್ಲೂ 8 ಕಾಮನ್ ತೆಗೆದು 8 ಆಚೆ ತೆಗೆದ್ರೆ 8 ಸ್ಕ್ವೇರ್ ಇರುತ್ತೆ, 8 ಸ್ಕ್ವೇರ್ ಆಚೆ ತೆಗೆದ್ರೆ 8 ಬರುತ್ತೆ. ಓಕೆನಾ, ಸೊ 8 ಆಚೆಗೆ ಬಂದಾಗ ಇಲ್ಲಿ 4 + 4 + 1 ಇರುತ್ತೆ, ಸೊ ಸ್ಕ್ವೇರ್ ರೂಟ್ ಆಫ್ 9 ಬರುತ್ತೆ. ಸೊ ಅಲ್ಲಿ ನೀವು ಸಾಲ್ವ್ ಮಾಡಿದಾಗ, ಸೊ ಇದನ್ನು ಹೀಗೆ ಬರ್ಕೊಳ್ಳಿ, ಸೊ ಸ್ಕ್ವೇರ್ ರೂಟ್ ಆಫ್ 8/9 ಅಂತ. ಓಕೆನಾ, ನೆಕ್ಸ್ಟ್ ಸಾಲ್ವ್ ಬರ್ಕೋತೀನಿ ನೋಡಿ. ಸೊ 8 3 = 24, ಅದನ್ನು ಬೇಕಾದ್ರೆ ಬರ್ಕೋಬೋದು, ದಿಸ್ ವಿಲ್ ಬಿ ಈಕ್ವಲ್ ಟು 24 ಬರುತ್ತೆ. ನೆಕ್ಸ್ಟ್ ಸೊ ಇಲ್ಲಿ ನಮಗೆ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡೋದಕ್ಕೆ ಇರ್ತಕ್ಕಂಥ ಫಾರ್ಮುಲಾ. ಸೊ ಯೂನಿಟ್ ವೆಕ್ಟರ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಸೊ ಕ್ರಾಸ್ ಪ್ರಾಡಕ್ಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಟೈಮ್ಸ್ ಆಫ್ ಸೊ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಹೋಲ್ ಡಿವೈಡಿಂಗ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ಸೇಮ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಕ್ರಾಸ್ ಪ್ರಾಡಕ್ಟ್ ಆಫ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ. ಸೊ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಇಲ್ಲಿ ನೋಡಿ. ಸೊ ಇದು ಏನಿದೆ ಅಂದರೆ, ಸೊ ಇಲ್ಲಿ 16 ಐ ಕ್ಯಾಪ್ ಮೈನಸ್ 16 ಜೆ ಕ್ಯಾಪ್ ಮೈನಸ್ 8 ಕೆ ಕ್ಯಾಪ್ ಹೋಲ್ ಡಿವೈಡಿಂಗ್ ಬೈ 24. ಓಕೆನಾ, ಸೊ ಇಲ್ಲಿ 8 ಕಾಮನ್ ತಗೋತೀನಿ, 8 ಕಾಮನ್ ತೆಗೆದಾಗ ಉಳಿಯೋದು ಇಲ್ಲಿ 2 ಐ ಕ್ಯಾಪ್ ಮೈನಸ್ 2 ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಉಳಿಯುತ್ತೆ, ಹೋಲ್ ಡಿವೈಡಿಂಗ್ ಬೈ 24. 8 1 8 3 ಇಲ್ಲಿ ಉಳಿಯೋದು 2 ಐ ಕ್ಯಾಪ್ ಮೈನಸ್ 2 ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಹೋಲ್ ಡಿವೈಡಿಂಗ್ ಬೈ 3 ಇರುತ್ತೆ. ಸೊ ಇದನ್ನು ಬರೆಯೋದಾದರೆ ಪ್ಲಸ್ ಆರ್ ಮೈನಸ್ 2/3 ಐ ಕ್ಯಾಪ್ ಪ್ಲಸ್ ಆರ್ ಮೈನಸ್ 2/3 ಜೆ ಕ್ಯಾಪ್ ಪ್ಲಸ್ ಆರ್ ಮೈನಸ್ 2/3 1/3 ಕೆ ಕ್ಯಾಪ್. ಸೊ ಇದು ನಿಮ್ಮ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 37 ನೋಡೋಣ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ L1 and L2 whose vectors equations are. ಸೊ ಇಲ್ಲಿ ನೋಡಿ, ಫಸ್ಟ್ ಇದು ಯಾವ ಫಾರ್ಮೆಟಲ್ಲಿರುತ್ತೆ, ಆರ್ ಈಸ್ ಈಕ್ವಲ್ ಟು ವೆಕ್ಟರ್ A1 ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ B1. ಓಕೆನಾ, ಇಲ್ಲಿ ಬಂದು ವೆಕ್ಟರ್ ಆರ್ ಈಸ್ ಈಕ್ವಲ್ ಟು, ಸೊ ಇದು ವೆಕ್ಟರ್ A2 ಪ್ಲಸ್ ಮ್ಯೂ ಇಂಟು ವೆಕ್ಟರ್ B2 ಇರುತ್ತೆ. ಓಕೆನಾ, ಸೊ ಇಲ್ಲಿ ಫಸ್ಟ್ ನಾನೇನು ಡಿಸ್ಟೆನ್ಸ್ ಫಾರ್ಮುಲಾ ಬರ್ಕೋತೀನಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ವೆಕ್ಟರ್ A2 ಮೈನಸ್ ವೆಕ್ಟರ್ A1. ಓಕೆನಾ, ವೆಕ್ಟರ್ A2 ಮೈನಸ್ ವೆಕ್ಟರ್ A1. ಸೊ ಇದ್ರದ್ದು ಡಾಟ್ ಪ್ರಾಡಕ್ಟ್ ಆಫ್ ವೆಕ್ಟರ್ B1 ಕ್ರಾಸ್ ವೆಕ್ಟರ್ B2. ಸೊ ಇದ್ರದ್ದು ಕ್ರಾಸ್ ಪ್ರಾಡಕ್ಟ್. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಮಾಡಿ ಇದ್ರ ಜೊತೆ ಡಾಟ್ ಪ್ರಾಡಕ್ಟ್ ಮಾಡಿ ಹೋಲ್ ಡಿವೈಡಿಂಗ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B1 ಕ್ರಾಸ್ ವೆಕ್ಟರ್ B2. ಈ ಫಾರ್ಮುಲಾ ಫಸ್ಟ್ ನಾನೇನು ಮಾಡ್ತೀನಿ, ವೆಕ್ಟರ್ A2 ಮೈನಸ್ ವೆಕ್ಟರ್ A1 ಫೈಂಡ್ ಔಟ್ ಮಾಡ್ಕೋಬೇಕು. ಅದು ಮಾಡಬೇಕು ಅಂದರೆ ನನಗೆ ಏನು ಬೇಕು, ವೆಕ್ಟರ್ A1 ಬೇಕು. ವೆಕ್ಟರ್ A1 ಏನಿದೆ, ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಇದೆ ಇದು. ನೆಕ್ಸ್ಟ್ ವೆಕ್ಟರ್ A2 ಏನಿದೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೆಕ್ಟರ್ A2. ಸೊ ಇಲ್ಲಿ ಬಂದು 2 ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಇದೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೆಕ್ಟರ್ A2 ಮೈನಸ್ A1. A2 ಮೈನಸ್ A1 ಮಾಡಿದಾಗ ಏನು ಬರುತ್ತೆ, ಐಯಲ್ಲಿ. ಸೊ ನೋಡಿ, 2ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ, ಐ ಕ್ಯಾಪ್. ಜೆ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದು ಇಲ್ಲಿ
ಮೈನಸ್ ಕೆ ಕ್ಯಾಪ್ ಮಾತ್ರ, ಐ ಕ್ಯಾಪ್ ಮೈನಸ್ ಕೆ ಕ್ಯಾಪ್. ಓಕೆನಾ? ಸೊ ಇದು ನಮ್ಮ a2 ಮೈನಸ್ a1. ನೆಕ್ಸ್ಟ್ ಇಲ್ಲಿ b1 ಬರ್ಕೊಳ್ಳೋಣ. ವೆಕ್ಟರ್ b1 ಏನಿದೆ ಅಂದರೆ 2i ಕ್ಯಾಪ್. ಸೊ ಇದು b1. ಸೊ 2i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಅದೇ ರೀತಿ ವೆಕ್ಟರ್ b2 ಬರ್ಕೊಳ್ಳೋದಾದರೆ 3i ಕ್ಯಾಪ್ ಮೈನಸ್ 5j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಓಕೆನಾ? ನೆಕ್ಸ್ಟ್ ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಬೇಕು. ವೆಕ್ಟರ್ b1 ಕ್ರಾಸ್ ವೆಕ್ಟರ್ b2 ಫೈಂಡ್ ಔಟ್ ಮಾಡೋದಾದರೆ ಈ ರೀತಿ ಫಾರ್ಮುಲಾ, ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ಸೊ ಇದರದ್ದು ಡಿಟರ್ಮಿನೆಂಟ್. ಸೊ ಇಲ್ಲಿ ಫಸ್ಟ್ b1 ವೆಕ್ಟರ್ದು ಬರೆಯೋದಾದರೆ 2 ಮೈನಸ್ 1 1. ನೆಕ್ಸ್ಟ್ ಇಲ್ಲಿ 3 ಮೈನಸ್ 5 2 ಬರುತ್ತೆ. ಓಕೆನಾ? ಸೊ ಇಲ್ಲಿ ಸಾಲ್ವ್ ಮಾಡೋದಾದರೆ ಸೊ ಇಲ್ಲಿ ಐ ಕ್ಯಾಪ್ ಇಂಟು ಸೊ ಇಲ್ಲಿ ಮೈನಸ್ 2 ಪ್ಲಸ್ 5 ಬರುತ್ತೆ. ಮೈನಸ್ 2 ಪ್ಲಸ್ 5 ಮೈನಸ್ ಜೆ ಕ್ಯಾಪ್ ಆಫ್ 4 ಮೈನಸ್ 3 ಪ್ಲಸ್ ಕೆ ಕ್ಯಾಪ್ ಆಫ್ ಮೈನಸ್ 10 ಪ್ಲಸ್ 3 ಬರುತ್ತೆ. ಓಕೆನಾ? ನೆಕ್ಸ್ಟ್ ಸೊ ಇದನ್ನು ಸಾಲ್ವ್ ಮಾಡಿ. ಸೊ 5ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 3i ಕ್ಯಾಪ್ ಮೈನಸ್ 4ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 1 ಮೈನಸ್ ಜೆ ಕ್ಯಾಪ್. ಇಲ್ಲಿ 10ಅಲ್ಲಿ 3 ಕಳೆದ್ರೆ 7 ಮೈನಸ್ 7 ಕೆ ಕ್ಯಾಪ್ ಬರುತ್ತೆ. ಸೊ ಇದು ನಿಮ್ಮ ವೆಕ್ಟರ್ b1 ಕ್ರಾಸ್ ವೆಕ್ಟರ್ b2. ನೆಕ್ಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು? ವೆಕ್ಟರ್ a2 ಮೈನಸ್ a1 ಇದ್ರದ್ದು ಡಾಟ್ ಪ್ರಾಡಕ್ಟ್ ಇಲ್ಲೇ ಮಾಡೋಣ. ಓಕೆನಾ? ಸೊ ಡಿ ಈಸ್ ಈಕ್ವಲ್ ಟು, ಸೊ ಇಲ್ಲಿ ಲೈನ್ ಹಾಕ್ಬಿಡೋಣ, ಡೋಂಟ್ ಗೆಟ್ ಕನ್ಫ್ಯೂಸ್ ಆಗಬಾರ್ದಲ್ವ, ಅದಕ್ಕೋಸ್ಕರ. ಓಕೆ, ನಾವು ಸೊ ಈಗ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ a2 ಮೈನಸ್ a1 ಏನಿದೆ, a2 ಮೈನಸ್ a1 ಬಂದ್ಬಿಟ್ಟು ಸೊ ಇದಿದೆ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್. ಸೊ ಡಾಟ್ ಪ್ರಾಡಕ್ಟ್ ಆಫ್ ಇಲ್ಲಿಗೆ ಬಂದಾಗ ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ b1 ಕ್ರಾಸ್ b2? 3i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಮೈನಸ್ 7k ಕ್ಯಾಪ್ ಬರುತ್ತೆ. ಹೋಲ್ ಡಿವೈಡಿಂಗ್ ಬೈ ಸೊ ಸ್ಕ್ವೇರ್ ರೂಟ್ ಆಫ್ ಸೊ ಇದೇನು ಸಿಗುತ್ತೆ? 3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಆಗುತ್ತೆ. ಓಕೆನಾ? ಸೊ ಡಿ ಈಸ್ ಈಕ್ವಲ್ ಟು ಸೊ ಇಲ್ಲಿ ಐ ಮಲ್ಟಿಪ್ಲೈ ಮಾಡಿದಾಗ ಸೊ 3 1s 3 ಬರುತ್ತೆ ಪ್ಲಸ್ ಸೊ 0. ಸೊ ನೆಕ್ಸ್ಟ್ ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 7 ಬರುತ್ತೆ. ಹೋಲ್ ಡಿವೈಡಿಂಗ್ ಬೈ ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 1 ಪ್ಲಸ್ 49 ಬರುತ್ತೆ. ದಿಸ್ ವಿಲ್ ಬಿ ಈಕ್ವಲ್ ಟು 10 ಡಿವೈಡಿಂಗ್ ಬೈ ಸ್ಕ್ವೇರ್ ರೂಟ್ ಆಫ್ 59 ಯೂನಿಟ್ಸ್. ಓಕೆನಾ? ಸೊ 10 ಡಿವೈಡಿಂಗ್ ಬೈ ಸ್ಕ್ವೇರ್ ರೂಟ್ ಆಫ್ 59 ಯೂನಿಟ್ಸ್. ನೆಕ್ಸ್ಟ್ 38, ಕ್ವಶನ್ ನಂಬರ್ 38. ಸೊ ಇಲ್ಲಿ ಬಾಕ್ಸ್ 1 ಬಾಕ್ಸ್ 2 ಸೊ ಇದನ್ನೆಲ್ಲ ಟ್ರೈ ಮಾಡಬೇಕು. ಫಸ್ಟ್ ಇಲ್ಲಿ ನಾನೇನು ಮಾಡ್ತೀನಿ, E1 ಇನ್ ದ ಸೆನ್ಸ್ ಸೆಲೆಕ್ಟಿಂಗ್ ಬಾಕ್ಸ್ 1, E2 ಇನ್ ದ ಸೆನ್ಸ್ ಸೊ E2 ಅಂದರೆ ಸೆಲೆಕ್ಟಿಂಗ್ ಬಾಕ್ಸ್ 2 ಅಂತೇಳಿ ಅರ್ಥ. ಓಕೆನಾ? ನೆಕ್ಸ್ಟ್ ಎ ಅಂದರೆ ಗೆಟ್ಟಿಂಗ್ ರೆಡ್ ಬಾಲ್ ಇನ್ ಸೆಲೆಕ್ಟೆಡ್ ಬಾಕ್ಸ್ ಅಂತ ಹೇಳಿ. ಓಕೆನಾ? ಸೊ E1 ಸೊ E1 ಅಲ್ಲಿ ನಿಮಗೆ ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡಿದಾಗ 1/2 ಬರುತ್ತೆ. ಅದೇ ರೀತಿ ಪ್ರಾಬಬಿಲಿಟಿ ಆಫ್ E2 ಫೈಂಡ್ ಔಟ್ ಮಾಡಿದಾಗಲೂ ಕೂಡ ನಿಮಗೆ 1/2 ಬರುತ್ತೆ. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ A/E1 ಫೈಂಡ್ ಔಟ್ ಮಾಡಿದಾಗ ಅಂದರೆ ಏನಲ್ಲಿ ಎಷ್ಟು ರೆಡ್ ಬಾಲ್ಸ್ ಇದ್ದಾವೆ? 3. ಟೋಟಲಿ ಎಷ್ಟು ಬಾಲ್ಸ್ ಇದ್ದಾವೆ? 9. ಸೊ 3 1s 3 3 3s 9. ಆನ್ಸರ್ ಬಂದ್ಬಿಟ್ಟು 1/3 ಬರುತ್ತೆ. ನೆಕ್ಸ್ಟ್ ಪಿ ಆಫ್ A/E2 ಫೈಂಡ್ ಔಟ್ ಮಾಡಿದಾಗ ಪಿ ಆಫ್ A/E2 ಏನಲ್ಲಿ ಎಷ್ಟು ರೆಡ್ ಬಾಲ್ಸ್ ಇದ್ದಾವೆ? 5. ಟೋಟಲ್ ಬಾಲ್ಸ್ ಎಷ್ಟಿದ್ದಾವೆ? 10. ಸೊ ಆನ್ಸರ್ ಏನು ಬರುತ್ತೆ? 1/2 ಬರುತ್ತೆ. 5 2s ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸೊ ರಿಕ್ವೈರ್ಡ್ ಏನು ಬೇಕಾಗಿರೋದು? ಸೊ ರಿಕ್ವೈರ್ಡ್ ಥಿಂಗ್ ಈಸ್ ಪ್ರಾಬಬಿಲಿಟಿ ಆಫ್ E2/A ಫೈಂಡ್ ಔಟ್ ಮಾಡಬೇಕು. ಈ A/E2 ಗೊತ್ತು, E2/A ಫೈಂಡ್ ಔಟ್ ಮಾಡಬೇಕು ಅಂದರೆ ಬೇಯರ್ಸ್ ಥಿಯರಮ್ ಪ್ರಕಾರ. ಸೊ ಬೇಯರ್ಸ್ ಥಿಯರಮ್ ಪ್ರಕಾರ ಸಾಲ್ವ್ ಮಾಡಬೇಕು. ಸೊ ಬೇಯರ್ಸ್ ಥಿಯರಮ್ ಏನು ಹೇಳುತ್ತೆ ನೋಡಿ. ಸೊ ಪ್ರಾಬಬಿಲಿಟಿ ಆಫ್ E2/A ಸೊ E2/A ಫೈಂಡ್ ಔಟ್ ಮಾಡಬೇಕು ಅಂದರೆ ಫಾರ್ಮುಲಾ ಪಿ ಆಫ್ E2 ಇಂಟು ಪಿ ಆಫ್ A/E2 ಹೋಲ್ ಡಿವೈಡಿಂಗ್ ಬೈ ಸೊ ಇಲ್ಲಿ ಏನು ಬರುತ್ತೆ? ಪ್ರಾಬಬಿಲಿಟಿ ಆಫ್ E1 ಇಂಟು ಪಿ ಆಫ್ A/E1. ಅದೇ ರೀತಿ ಪ್ಲಸ್ ಪಿ ಆಫ್ E2 ಇಂಟು ಪ್ರಾಬಬಿಲಿಟಿ ಆಫ್ A/E2 ಬರುತ್ತೆ. ಸೊ ಇಲ್ಲಿ ಫಾರ್ಮುಲಾ ಪ್ರಕಾರ ಸಾಲ್ವ್ ಮಾಡಿದ್ರೆ ಪಿ ಆಫ್ E2 ವ್ಯಾಲ್ಯೂ ಆಫ್ ಪಿ ಆಫ್ E2 1/2, ಇದು ಕೂಡ 1/2 ಇದೆ, ಡಿವೈಡಿಂಗ್ ಬೈ ಸೊ ಇಲ್ಲಿ ಪಿ ಆಫ್ E1 1/2, ಪಿ ಆಫ್ A/E2 1/3 ಪ್ಲಸ್ ಇಲ್ಲಿ 1/2 ಇಂಟು 1/2 ಬರುತ್ತೆ. ಓಕೆನಾ? ಸೊ ಇದನ್ನು ಸಾಲ್ವ್ ಮಾಡಿದಾಗ 1/4 ಹೋಲ್ ಡಿವೈಡಿಂಗ್ ಬೈ 1/6 ಪ್ಲಸ್ 1/4 ಇರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ 1/4 ಪ್ಲಸ್ ಸೊ 4 ಪ್ಲಸ್ 6 10/24 ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ 1/4 ಇಂಟು 24/10 ಆಗುತ್ತೆ. 4 1s 4 4 6 24 ಅಂದರೆ 6/10 ಬರುತ್ತೆ. ದಿಸ್ ವಿಲ್ ಬಿ ಈಕ್ವಲ್ ಟು 6/10. ಸೊ 6/10 ಸಾಲ್ವ್ ಮಾಡಿದ್ರೆ 2 3s 6 2 5s 10.
ಸೊ ಪ್ರಾಬಬಿಲಿಟಿ ಆಫ್ E2 by A ಸೊ ವಿಲ್ ಬಿ ಈಕ್ವಲ್ ಟು 3/5. ಸೊ ಇದು ನಿಮ್ಮ ಸೊಲ್ಯೂಷನ್ 3/5. ನೆಕ್ಸ್ಟ್ ಪಾರ್ಟ್ ಡಿ ಸಾಲ್ವ್ ಮಾಡ್ತಾ ಹೋಗೋಣ. ಫಿಫ್ತ್ ಮೇನ್. ಸೊ ಆನ್ಸರ್ ಎನಿ 4 ಕ್ವಶನ್ಸ್ ಅಂತ ಹೇಳಿದಾನೆ. ಇದು 5 ಮಾರ್ಕ್ಸ್ ಕ್ವಶನ್ಸ್. ಸೊ 5 ಮಾರ್ಕ್ಸ್ 4 ಕ್ವಶನ್ ಅಂದರೆ 20 ಮಾರ್ಕ್ಸ್ ಇರುತ್ತೆ. ಸೊ ಲೆಟ್ ಅಸ್ ಸಿ ಕ್ವಶನ್ ನಂಬರ್ 1. ಅದರಲ್ಲಿ 39th. ಕನ್ಸಿಡರ್ ಎಫ್ ಫ್ರಮ್ ಆರ್ ಟು ಆರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x + 3. ಇದೊಂದು ಫಿಕ್ಸ್ಡ್ ಕ್ವಶನ್. ಸೊ ನಿಮ್ಮ ಕ್ಲಾಸ್ಗಳೆಲ್ಲ ಮಾಡಿರ್ತಾರೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಎಫ್ ಇಸ್ ಇನ್ವರ್ಟಬಲ್ ಅಂತ ತೋರಿಸ್ಬೇಕು. ಅದಾದಮೇಲೆ ಸೊ ಇನ್ವರ್ಸ್ನ ಫೈಂಡ್ ಔಟ್ ಮಾಡಬೇಕು. ಇಟ್ಸ್ ಎ ವೆರಿ ಈಸಿಯರ್ ಕ್ವಶನ್. ಫಸ್ಟ್ ಫಂಕ್ಷನ್ನ ಕನ್ಸಿಡರ್ ಮಾಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x + 3. ಸೊ ಇಲ್ಲಿ ನಾವೇನು ಮಾಡಬೇಕು, ಫಸ್ಟ್ ಆನ್ 1 ಆಗುತ್ತಾ ಚೆಕ್ ಮಾಡಬೇಕು. 1 ಆಗಬೇಕು ಅಂದರೆ ನಾವೇನು ಮಾಡಬೇಕು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ವೈ ಅಂತ ಕನ್ಸಿಡರ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ವೈ ಅಥವಾ ಎಫ್ ಆಫ್ ಎಕ್ಸ್ 1 ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ 2 ಯಾವ ರೀತಿ ತಗೋತೀರೋ ಆ ರೀತಿ ನೀವು ಟ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಸೊ ಇಲ್ಲಿ 4x + 3 ಇಸ್ ಈಕ್ವಲ್ ಟು 4y + 3 ಆಗುತ್ತೆ. ಸೊ ಇಲ್ಲಿ +3 ಕ್ಯಾನ್ಸಲ್ ಆಗುತ್ತೆ. 4x ಇಸ್ ಈಕ್ವಲ್ ಟು 4y, ಎಕ್ಸ್ ಇಸ್ ಈಕ್ವಲ್ ಟು ವೈ ಆಗುತ್ತೆ. ಕರೆಕ್ಟ್ ಅಲ್ವಾ? 4 ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ವೈ ಬಂತು. ದೇರ್ ಫೋರ್ ಎಫ್ ಈಸ್ 1 ಎಫ್ ಅನ್ನೋದು ಏನಾಯಿತು, 1 ಆಯಿತು. ನೆಕ್ಸ್ಟ್ ಎಫ್ ಈಸ್ ಆನ್ ಟು ಚೆಕ್ ಮಾಡಬೇಕು. ಎಫ್ ಈಸ್ ಆನ್ ಟು ಚೆಕ್ ಮಾಡೋದಾದರೆ ಸೊ ಲೆಟ್, ಸೊ ಇಲ್ಲಿ ಕನ್ಸಿಡರ್ ಮಾಡ್ತೀನಿ ನೋಡಿ, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಆರ್ ಅನ್ನೋ ಕಂಡೀಷನ್ ತೊಗೋತೀರಾ. ಸೊ ಅದಾದಮೇಲೆ ಏನು ಮಾಡ್ತೀರಾ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್, 4x + 3 ಇಸ್ ಈಕ್ವಲ್ ಟು ವೈ. ಓಕೆನಾ? ಸೊ 4x ಇಸ್ ಈಕ್ವಲ್ ಟು ವೈ ಮೈನಸ್ 3, ಎಕ್ಸ್ ಇಸ್ ಈಕ್ವಲ್ ಟು ವೈ ಮೈನಸ್ 3 ಡಿವೈಡಿಂಗ್ ಬೈ 4. ಸೊ ಇಲ್ಲಿ ಏನಂದರೆ, ಸೊ ಪ್ರತಿಯೊಂದು ವ್ಯಾಲ್ಯೂ ವೈಗೆ ಸೊ ಎಕ್ಸ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ ಇದ್ದರೆ ವೈ ವ್ಯಾಲ್ಯೂ ಇರುತ್ತೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಸೊ ಈಗ ನಾವೇನು ಬರಿತೀವಿ ಅಂದರೆ, ಸೊ ದೇರ್ ಎಕ್ಸಿಸ್ಟ್ ಫಾರ್ ಆಲ್, ಸೊ ವೈ ಬಿಲಾಂಗ್ಸ್ ಟು ಆರ್, ಈ ಕಂಡೀಷನ್ ಬರೀಬೇಕು. ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಆರ್ ದೇರ್ ಎಕ್ಸಿಸ್ಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಸೊ ಈ ಕಂಡೀಷನ್ ಬರೀಲೇಬೇಕು, ಇಲ್ಲಾಂದರೆ ಮಾರ್ಕ್ಸ್ ಇಲ್ಲ. ಓಕೆನಾ? ದೇರ್ ಫೋರ್ ಎಫ್ ಈಸ್ ಆನ್ ಟು. ಸೊ ಎಫ್ ಅನ್ನೋದು ಏನಾಯಿತು, ಆನ್ ಟು ಆಯಿತು. ಸಿನ್ಸ್ f is 1 and on 2, so that implies f is 1 and on 2. f ಅನ್ನೋದು 1 and on 2 ಆದಮೇಲೆ f is invertible. ಸೊ f ಅನ್ನೋದು ಏನಾಯಿತು, ಇನ್ವರ್ಟಬಲ್ ಆಯಿತು. ಸೊ f ಇನ್ವರ್ಟಬಲ್ ಆದಮೇಲೆ f ಇನ್ವರ್ಸ್ ಆಫ್ ಎಕ್ಸ್ ಏನು ಫೈಂಡ್ ಔಟ್ ಮಾಡ್ತಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಅಗೇನ್ ಅದನ್ನೇ ಬರೀರಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ತೊಗೊಂಡಾಗ 4x + 3 ಇಸ್ ಈಕ್ವಲ್ ಟು ವೈ ಇರುತ್ತೆ. 4x ಇಸ್ ಈಕ್ವಲ್ ಟು ವೈ ಮೈನಸ್ 3 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ವೈ ಮೈನಸ್ 3 ಡಿವೈಡಿಂಗ್ ಬೈ 4 ಬರುತ್ತೆ. ಸೊ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಬಂದು ನಿಮಗೆ ಸೊ ಎಕ್ಸ್ ಮೈನಸ್ 3 ಡಿವೈಡಿಂಗ್ ಬೈ 4. ಸೊ ಇದು ನಿಮ್ಮ ಇನ್ವರ್ಸ್ ಫಂಕ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 40 ನೋಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 40 ನೋಡ್ತಾ ಹೋಗಿ, ಇಲ್ಲಿ ಎ ಇದೆ, ಬಿ ಇದೆ, ಸಿ ಇದೆ. ಸೊ ಇಲ್ಲಿ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಫಸ್ಟು a + b ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು b - c ಫೈಂಡ್ ಔಟ್ ಮಾಡಬೇಕು. ಕಂಪ್ಯೂಟ್ a + b. ಸೊ a + b ಏನು ಬರುತ್ತೆ ನೋಡಿ. ಸೊ ಎ, ಸೊ 1 2 - 3 5 0 2 ಇದೆ. ಸೊ 1 - 1 1 ಇದೆ. ಅದೇ ರೀತಿ ಪ್ಲಸ್ ಬಿ ಅಂತ ಬಂದಾಗ 3 4 2 -1 2 0. ಸೊ 2 5 3. ಸೊ ಇವೆರಡನ್ನು ಸಮ್ ಮಾಡಬೇಕು. ಸೊ ಸಮ್ ಮಾಡಿದಾಗ ಏನು ಬರುತ್ತೆ ನೋಡಿ. ಸೊ ಇವೆರಡನ್ನು ಸಮ್ ಮಾಡಿದ್ರೆ ನಿಮಗೆ ಸೊ ಇಲ್ಲಿ 1 + 3 4 ಬರುತ್ತೆ. ಸೊ ಇಲ್ಲಿ 1 ಬರುತ್ತೆ, ಇಲ್ಲಿ -1 ಬರುತ್ತೆ. ಸೊ ಇಯರ್ 9 2 7 ನೆಕ್ಸ್ಟ್ 3 -1 4 ಬರುತ್ತೆ. ಸೊ ಇದು a + b. ನೆಕ್ಸ್ಟ್ b - c ಫೈಂಡ್ ಔಟ್ ಮಾಡಬೇಕು. b - c ಈ ರೀತಿ ಫೈಂಡ್ ಔಟ್ ಮಾಡ್ತೀವಿ. ವಾಟ್ ಇಸ್ ದ ವ್ಯಾಲ್ಯೂಸ್ ಆಫ್ b? 3 - 1 2 4 2 5 2 0. ಸೊ 3 ಇರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ c? c ವ್ಯಾಲ್ಯೂಸ್ ಏನೇನಿದೆ, 4 1 2 0 3 2. ಸೊ ಅದೇ ರೀತಿ 1 - 2 3 ಬರುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು b - c ಸಾಲ್ವ್ ಮಾಡಿದಾಗ ಏನು ಬರುತ್ತೆ ನೋಡಿ. ಸೊ 3ನಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ -1 ಬರುತ್ತೆ. ಸೊ -1 -1 -2 ಆಗುತ್ತೆ. ಇಲ್ಲಿ 0 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 4. ಸೊ ಇಲ್ಲಿ ಬಂದು -1 3 ಆಗುತ್ತೆ. ಸೊ ಇಲ್ಲಿ 1 2 0 ಆಗುತ್ತೆ. ನೆಕ್ಸ್ಟ್ ಸೊ ನೀವೇನು ಫೈಂಡ್ ಔಟ್ ಮಾಡಬೇಕು, ವೆರಿಫೈ ಮಾಡಬೇಕು. a + ಆಫ್ b - c ಇಸ್ ಈಕ್ವಲ್ ಟು a + b ಆಫ್ -c. ಸೊ ಇದು ಬರುತ್ತಾ ಇಲ್ವಾ ಟ್ರೈ ಮಾಡಬೇಕು. ಓಕೆನಾ? ಇದು ವೆರಿಫೈ ಆಗುತ್ತೆ, ಜಸ್ಟ್ ನೀವು ಟ್ರೈ ಮಾಡಿ. ಸೊ ನಾನು ಡೈರೆಕ್ಟಾಗಿ ಆನ್ಸರ್ ಬರ್ತೀನಿ ನೋಡಿ. ಇಲ್ಲಿ a + b ಆಫ್ b - c. ಸೊ ಅಂದರೆ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಏನಿದೆಯಪ್ಪ, 1 2 -3 ಇದೆ. ಸೊ 5 0 2 ಇದೆ. ಅದೇ ರೀತಿ 1 -1 1 ಇದೆ. ಸೊ ಇದ್ರ ಜೊತೆಗೆ ಏನು ಆ್ಯಡ್ ಮಾಡಬೇಕು, b - c ಲಾಸ್ಟ್ ಫೈಂಡ್ ಔಟ್ ಮಾಡಿದ್ರಲ್ಲ ಅದು 1 - 2 0. ನೆಕ್ಸ್ಟು 4 - 1 3
1 2 0. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ ದಿಸ್ ವಿಲ್ ಬಿ ಈಕ್ವಲ್ ಟು 0 0 ಮೈನಸ್ 3 ಬರುತ್ತೆ. ಸೊ ಇಲ್ಲಿ ಬಂದು 1 ಮೈನಸ್ 1 5 ಬರುತ್ತೆ. ಸೊ 2 1 1 ಬರುತ್ತೆ. ಸೊ ಇದನ್ನ ಈಕ್ವೇಷನ್ ನಂಬರ್ 1 ಅಂತ ಟ್ರೀಟ್ ಮಾಡಿ. ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು, ಎ ಪ್ಲಸ್ ಬಿ ಫೈಂಡ್ ಔಟ್ ಮಾಡಿದ್ರಲ್ಲ ಅದ್ರ ಜೊತೆಗೆ ಸಿನ ಸಬ್ಟ್ರಾಕ್ಟ್ ಮಾಡಬೇಕು. ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಎ ಪ್ಲಸ್ ಬಿ? 4 1 ಮೈನಸ್ 1, ಸೊ 9 2 7. ಅದೇ ರೀತಿ 3 ಮೈನಸ್ 1 4 ಬರುತ್ತೆ. ಸೊ ಅದರಲ್ಲಿ ಸಿನ ಸಬ್ಟ್ರಾಕ್ಟ್ ಮಾಡೋದಾದರೆ 4 1 2 0 3 2, ನೆಕ್ಸ್ಟ್ 1 ಮೈನಸ್ 2 3 ಬರುತ್ತೆ. ಓಕೆನಾ? ಸೊ ಇದನ್ನು ಸಾಲ್ವ್ ಮಾಡಿ ಇಲ್ಲಿ 0 0 ಮೈನಸ್ 3 9 ಮೈನಸ್ 1 5, ಅದೇ ರೀತಿ 2 1 1 ಬರುತ್ತೆ. ಸೊ ಅಂದರೆ ಈಕ್ವೇಷನ್ ನಂಬರ್ 2 ಅಂತ ಟ್ರೀಟ್ ಮಾಡಿ. ಸೊ ಈಕ್ವೇಷನ್ ನಂಬರ್ 1 and 2. ಸೊ ನಾವು ಫ್ರಮ್ 1 and 2 ಪ್ರಕಾರ ಏನಾಗಿರುತ್ತೆ ನೋಡಿ ಮಕ್ಕಳ, ಇಲ್ಲಿ ಎ ಪ್ಲಸ್ ಬಿ ಆಫ್ ಮೈನಸ್ ಸಿ ವಿಲ್ ಬಿ ಈಕ್ವಲ್ ಟು ಸೊ ಎ ಪ್ಲಸ್ ಆಫ್ ಬಿ ಮೈನಸ್ ಸಿ. ಸೊ ಎರಡು ಕೂಡ ಈಕ್ವಲ್ ಆಗಿರೋದ್ರಿಂದ ಹೆನ್ಸ್ ವೆರಿಫೈಡ್. ಸೊ ವೆರಿಫೈ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಕ್ವಶನ್ ನಂಬರ್ 41. ಸೊ ಇಲ್ಲಿ ಏನು ಸಾಲ್ವ್ ಮಾಡಬೇಕು, ಲೀನಿಯರ್ ಈಕ್ವೇಷನ್ಸ್ನ ಸಾಲ್ವ್ ಮಾಡಬೇಕು. ಓಕೆನಾ? ಲೀನಿಯರ್ ಈಕ್ವೇಷನ್ನ ಮ್ಯಾಟ್ರಿಕ್ಸ್ ಮೆಥಡಲ್ಲಿ ಸಾಲ್ವ್ ಮಾಡಬೇಕು. ಸೊ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಇದೆ. ಫಸ್ಟ್ ಈಕ್ವೇಷನ್ ಏನಿದೆ ಅಂದರೆ 2x ಪ್ಲಸ್ 3y ಪ್ಲಸ್ 3z ಇಸ್ ಈಕ್ವಲ್ ಟು 5 ಇದೆ. 2x x ಮೈನಸ್ 2y ಪ್ಲಸ್ z ಇಸ್ ಈಕ್ವಲ್ ಟು ಮೈನಸ್ 4 ಇದೆ. 3x ಮೈನಸ್ y ಮೈನಸ್ 2z ಇಸ್ ಈಕ್ವಲ್ ಟು 3 ಇದೆ. ಸೊ ಇಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ಎ ಏನು ಬರುತ್ತೆ ಬರ್ಕೊಳ್ಳೋಣ. ಸೊ 2 3 3 ಬರುತ್ತೆ. ಅದೇ ರೀತಿ ಇಲ್ಲಿ 1 ಮೈನಸ್ 2 1 ಬರುತ್ತೆ. ನೆಕ್ಸ್ಟ್ 3 ಮೈನಸ್ 1 ಮೈನಸ್ 2 ಬರುತ್ತೆ. ಕರೆಕ್ಟ್ ಅಲ್ವಾ? ನಾವು ಸೊ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ ಅಂದರೆ ಎಕ್ಸ್ ವೈ ಝೆಡ್. ಸೊ ಮ್ಯಾಟ್ರಿಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ವೈ ಝೆಡ್. ಸೊ ಮ್ಯಾಟ್ರಿಕ್ಸ್ ಬಿ ಏನಾಗುತ್ತೆ, ವಾಟ್ ಆರ್ ದ ಮ್ಯಾಟ್ರಿಕ್ಸ್ ಬಿ? ಸೊ ಇಲ್ಲಿ ಈಕ್ವಲ್ಸ್ ಇರೋದು 5 ಮೈನಸ್ 4 3. ಸೊ ಇದು ಮ್ಯಾಟ್ರಿಕ್ಸ್ ಬಿ. ಓಕೆನಾ? ನನ್ನ ಫಾರ್ಮುಲಾ ಈ ರೀತಿ ಇದೆ, ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಇನ್ವರ್ಸ್? ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಡಿವೈಡಿಂಗ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಓಕೆನಾ? ಇದು ನಮ್ಮ ಫಾರ್ಮುಲಾ. ನಾವು ಫಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡೋಣ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ 2 3 3 1 ಮೈನಸ್ 2 1. ಸೊ 3 ಮೈನಸ್ 1 ಮೈನಸ್ 2. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 2 ಟೈಮ್ಸ್ ಆಫ್ 4 ಪ್ಲಸ್ 1 ಮೈನಸ್. ಸೊ ಇಲ್ಲಿ 3 ನೋಡಿದಾಗ ಮೈನಸ್ 3 ಟೈಮ್ಸ್ ಆಫ್ ಮೈನಸ್ 2 ಮೈನಸ್ 3. ಸೊ ಇಲ್ಲಿ ಪ್ಲಸ್ 3 ನೋಡಿದಾಗ ಪ್ಲಸ್ 3 ಟೈಮ್ಸ್ ಆಫ್ ಮೈನಸ್ 1 ಪ್ಲಸ್ 6 ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿ. ಸೊ 2 ಟೈಮ್ಸ್ ಆಫ್ 5. ಓಕೆನಾ? ಮೈನಸ್ 3 ಟೈಮ್ಸ್ ಆಫ್ ಮೈನಸ್ 5. ಸೊ ಪ್ಲಸ್ ಆಫ್ 3 ಟೈಮ್ಸ್ ಆಫ್ 5 ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ ಸೊ 40 ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿ ಹೆಂಗೆ ಸರ್ ಅಂದರೆ 10. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 15. ಸೊ ಪ್ಲಸ್ 15 15 15 30 30 ಪ್ಲಸ್ 1 30 ಪ್ಲಸ್ 10 40 ಬರುತ್ತೆ. ಸೊ ಇದು 40. ನೆಕ್ಸ್ಟ್ ಅವನು ಹೋಗ್ಲಿರಪ್ಪ. ನೆಕ್ಸ್ಟ್ ಸೊ ಇಲ್ಲಿ ನಮಗೆ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಡಿಟರ್ಮಿನೆಂಟ್ ಆಫ್ ಎ ಸಿಕ್ತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಸೊ ಅಡ್ಜಾಯಿಂಟ್ ಆಫ್ ಎ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಸೊ ಪ್ರತಿಯೊಂದು ಎಲಿಮೆಂಟ್ದು ಫೈಂಡ್ ಔಟ್ ಮಾಡಬೇಕು. ಸೊ ಡಿಟರ್ಮಿನೆಂಟ್ A11 ಅಂತ ಬಂದಾಗ ಸೊ A11 ಪ್ಲಸ್ ಇರುತ್ತಾ? ಓಕೆ, ಪ್ಲಸ್ ಆಫ್. ಸೊ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಮೈನಸ್ 2 1. ಸೊ ಮೈನಸ್ 1 ಮೈನಸ್ 2 ಇದೆ. ಇದನ್ನು ಸಾಲ್ವ್ ಮಾಡಿ. ಸೊ ನಿಮಗೆ 4 ಮೈನಸ್ 1 4 ಪ್ಲಸ್ 1 ಆಗುತ್ತಾ? ಮೈನಸ್ ಆಲ್ರೆಡಿ ಇರೋದ್ರಿಂದ 4 ಪ್ಲಸ್ 1 ಆಗುತ್ತೆ. ಸೊ A11 ವ್ಯಾಲ್ಯೂ ಏನು ಸಿಗುತ್ತೆ? 5 ಸಿಗುತ್ತೆ. ನೆಕ್ಸ್ಟ್ A12. ಸೊ ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಾದರೆ ಸೊ ಇಲ್ಲಿ ಮೈನಸ್ ಬರುತ್ತೆ ಆಚೆಗಡೆ. ಸೊ 1 1 3 ಮೈನಸ್ 2 ಬರುತ್ತೆ. ದಿಸ್ ವಿಲ್ ಬಿ ಈಕ್ವಲ್ ಟು ಸೊ ಮೈನಸ್ ಆಫ್ ಮೈನಸ್ 2 ಮೈನಸ್ 3 ಬರುತ್ತೆ. ದಿಸ್ ವಿಲ್ ಬಿ ಈಕ್ವಲ್ ಟು 5. ಓಕೆನಾ? ನೆಕ್ಸ್ಟ್ ಏನು ಬರುತ್ತೆ ನೋಡಿ, ಇಲ್ಲಿ ಪ್ಲಸ್ ಆಫ್ ಡಿಟರ್ಮಿನೆಂಟ್ ಆಫ್ ಸೊ 1 ಮೈನಸ್ 2 3 ಮೈನಸ್ 1 ಇರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ ಮೈನಸ್ 1 ಪ್ಲಸ್ 6 ದಟ್ ವಿಲ್ ಬಿ ಈಕ್ವಲ್ ಟು 5 ಬರುತ್ತೆ. ಸೊ ಇಲ್ಲಿ ಫಸ್ಟ್ ರೋ ಎಲ್ಲನೂ 5 ಬನ್ನಿ. ನೆಕ್ಸ್ಟ್ A21 ಫೈಂಡ್ ಔಟ್ ಮಾಡಬೇಕು. ಸೊ A21 ಫೈಂಡ್ ಔಟ್ ಮಾಡೋದಾದರೆ ಸೊ ಇಲ್ಲಿ ಮೈನಸ್ ಆಫ್ 3 3. ಸೊ ಮೈನಸ್ 1 ಮೈನಸ್ 2 ಇರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಮೈನಸ್ ಆಫ್ ಮೈನಸ್ 6 ಪ್ಲಸ್ 3 ದಿಸ್ ಬಿಕಮ್ಸ್ ನಿಮ್ಗೆ ಆನ್ಸರ್ 3 ಬರುತ್ತೆ. ಸೊ A22 ಫೈಂಡ್ ಔಟ್ ಮಾಡಬೇಕು. A22 ಬಂದು ಇಲ್ಲಿ ಪ್ಲಸ್ ಆಗುತ್ತೆ. ಸೊ 2 3 3 ಮೈನಸ್ 2 ಇದೆ. ಸೊ ಇದನ್ನು ಸಾಲ್ವ್ ಮಾಡಿ ಮೈನಸ್ 4 ಮೈನಸ್ 9 ದಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ 13 ಬರುತ್ತೆ. ನೆಕ್ಸ್ಟ್ A23 ಫೈಂಡ್ ಔಟ್ ಮಾಡಬೇಕಲ್ವಾ? ಸೊ ನೆಕ್ಸ್ಟ್ ಲೈನಲ್ಲೇ ಸಾಲ್ವ್ ಮಾಡೋಣ. ಸೊ ಇಲ್ಲೇ ಜಸ್ಟ್ A23 ಫೈಂಡ್ ಔಟ್ ಮಾಡ್ತೀನಿ ನೋಡಿ ಇಲ್ಲಿ. ಸೊ A23 ವಿಲ್ ಬಿ ಈಕ್ವಲ್ ಟು
ಸೊ ಇಲ್ಲಿ ಮೈನಸ್ ಬರುತ್ತೆ, ಸೊ ಇಲ್ಲಿ ಪ್ಲಸ್ ಆಗಿದೆ, ನೆಕ್ಸ್ಟ್ ಮೈನಸ್ ಇರುತ್ತೆ. ನೆಕ್ಸ್ಟ್ A23 ಬಂದು 2 3 3 -1 ಇದೆ. ಸೊ ಇದನ್ನು ಸಾಲ್ವ್ ಮಾಡಿ A23 ವಿಲ್ ಬಿ ಈಕ್ವಲ್ ಟು ಮೈನಸ್ ಆಫ್ -2 -9 ದಟ್ ವಿಲ್ ಬಿ ಈಕ್ವಲ್ ಟು 11 ಬರುತ್ತೆ. ನೆಕ್ಸ್ಟ್ ಸೊ A31 ಫೈಂಡ್ ಔಟ್ ಮಾಡಿ. ಸೊ A31 ಬಂದು ಪ್ಲಸ್ ಆಫ್ ಸೊ 3 3 2 1 ಇದೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ 3 + 6 ದಟ್ ವಿಲ್ ಬಿ ಈಕ್ವಲ್ ಟು 9 ಬರುತ್ತೆ. ಸೊ A32 ಸಾಲ್ವ್ ಮಾಡಿದಾಗ ಮೈನಸ್ ಆಫ್ 2 3 1 1 ಬರುತ್ತೆ. ಇದನ್ನು ಸಾಲ್ವ್ ಮಾಡಿದಾಗ ಸೊ ಮೈನಸ್ ಆಫ್ 2 - 3 ದಟ್ ವಿಲ್ ಬಿ ಈಕ್ವಲ್ ಟು 1 ಬರುತ್ತೆ, +1. ಓಕೆನಾ. ಲಾಸ್ಟ್ ಸೊ A3 ಫೈಂಡ್ ಔಟ್ ಮಾಡಬೇಕು. A33 ಫೈಂಡ್ ಔಟ್ ಮಾಡಬೇಕು. ಸೊ A33 ಫೈಂಡ್ ಔಟ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಅಂದರೆ, ಸೊ ಇಲ್ಲಿ 2 3 1 -2 ಇರುತ್ತೆ. ಇದನ್ನು ಸಾಲ್ವ್ ಮಾಡಿ ನಿಮಗೆ -7 ಬರುತ್ತೆ. ಸೊ ನಾವು ಇಷ್ಟೆಲ್ಲ ಆದಮೇಲೆ ನಾವೇನು ಬರೀಬೇಕು, ಅಡ್ಜಾಯಿಂಟ್ ಆಫ್ ಎ ಬರೀಬೇಕು. ಸೆಟ್ ಅಡ್ಜಾಯಿಂಟ್ ಆಫ್ ಎ ಏನು ಬರುತ್ತೆ ನೋಡಿ. ಸೊ ಅಡ್ಜಾಯಿಂಟ್ ಆಫ್ ಎ ಬಂದು ಈ ರೀತಿ ಇರುತ್ತೆ, 5 3 9 ನೆಕ್ಸ್ಟು 5 -13 1 ನೆಕ್ಸ್ಟ್ ಇಲ್ಲಿ ಬಂದು 5 11 -7 ಬರುತ್ತೆ. ಸೊ ಇದು ನಮ್ಮ ಅಡ್ಜಾಯಿಂಟ್ ಆಫ್ ಎ. ಸೊ ಅಡ್ಜಾಯಿಂಟ್ ಆಫ್ ಎ ಸಿಕ್ತು. ಸೊ ನೆಕ್ಸ್ಟ್ ಫಾರ್ಮುಲಾ ಏನು, ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಎ ಇನ್ವರ್ಸ್ ಈಕ್ವಲ್ ಟು 1 ಡಿವೈಡಿಂಗ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂದರೆ 40. ಅಡ್ಜಾಯಿಂಟ್ ಆಫ್ ಎ ಬಂದು 5 5 5 ಇದೆ. ಸೊ 3 -13 11 ಇದೆ, 9 1 -7 ಇದೆ. ಸೊ ಇದು ನಮ್ಮ ಎ ಇನ್ವರ್ಸ್ ಆಯಿತು. ಸೊ ಫಾರ್ಮುಲಾ ಏನಿದೆಯಪ್ಪ, ವಾಟ್ ಇಸ್ ದ ಫಾರ್ಮುಲಾ ಏರ್, ಫಾರ್ಮುಲಾಗೆ ಹೋದಾಗ ಸೊ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ, ಕರೆಕ್ಟ್ ಅಲ್ವಾ. 1/40 ಇಂಟು 5 5 5 ನೆಕ್ಸ್ಟ್ 3 -13 11. ಸೊ ಇಲ್ಲಿ 9 1 -7 ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ ಬಿ, ಡಿಟರ್ಮಿನೆಂಟ್ ಆಫ್ ಬಿ ಬಂದ್ಬಿಟ್ಟು 5 -4 3 ಇದೆ. ಓಕೆನಾ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 1 ಡಿವೈಡಿಂಗ್ ಬೈ ಡಿಟರ್ಮಿನೆಂಟ್ ಆಫ್ 40 ಇಂಟು ಇಲ್ಲಿ 25 -5 5 is 25 ನೆಕ್ಸ್ಟ್ 3 4 is 12 -12. ಸೊ ನೆಕ್ಸ್ಟ್ 9 3 is 27 +27. ಅದೇ ರೀತಿ ನೆಕ್ಸ್ಟ್ ಸಾಲ್ವ್ ಮಾಡಿದಾಗ 5 5 is 25 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 13 4 is 52 ಬರುತ್ತೆ, ಪ್ಲಸ್ 3 1 is 3 ಇರುತ್ತೆ. ನೆಕ್ಸ್ಟ್ 5 5 is 25 ಅಗೇನ್, ಪ್ಲಸ್ ಮೈನಸ್ 11 4 is 44, ಸೊ ಮೈನಸ್ 7 3 is 21 ಬರುತ್ತೆ. ಸೊ ಇದನ್ನು ಸೊ ಇಲ್ಲಿ ಸಾಲ್ವ್ ಮಾಡೋಣ. ಸೊ ಸಾಲ್ವ್ ಮಾಡಿದಾಗ ಏನು ಬರುತ್ತೆ ಅಂದರೆ 1/40 ಇಂಟು, ಸೊ ಇಲ್ಲಿ ಸಾಲ್ವ್ ಮಾಡಿದಾಗ ನಿಮಗೆ ಸೊ ಇದನ್ನು ಸಾಲ್ವ್ ಮಾಡಿ 80 40 ಬರುತ್ತೆ. ಸೊ ಇದು 80 ಬರುತ್ತೆ, ಇದು ನಿಮಗೆ -40 ಬರುತ್ತೆ. ಓಕೆನಾ. ಸೊ ಡಿವೈಡ್ ಮಾಡಿದಾಗ 40/40 1 ಆಗುತ್ತೆ. ಸೊ ಇದು ಯಾವುದ್ರ ವ್ಯಾಲ್ಯೂ ಅಂದರೆ XYZ ವ್ಯಾಲ್ಯೂಸ್ ಆಗಿರುತ್ತೆ. ಸೊ ಇಲ್ಲಿ 40/40 1, 40/80 ಅಂದರೆ 2 ಬರುತ್ತೆ, ಇಲ್ಲಿ -1 ಬರುತ್ತೆ. ದೆನ್ ದ ವ್ಯಾಲ್ಯೂ ಆಫ್ X is equal to 1, ವ್ಯಾಲ್ಯೂ ಆಫ್ Y is equal to 2 and ವ್ಯಾಲ್ಯೂ ಆಫ್ Z is equal to -1. ಸೊ ಇದು ನಿಮ್ಮ ಸೊಲ್ಯೂಷನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 42 ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 42 ನೋಡೋದಾದರೆ, ಸೊ ಲೆಟ್ y is equal to 3e to the power of 2x plus 2e to the power of 3x ಇದೆ. ಓಕೆನಾ. ಸೊ ಇದನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ dy/dx ಏನು ಬರುತ್ತೆ ನೋಡಿ. ಸೊ dy/dx ವಿಲ್ ಬಿ ಈಕ್ವಲ್ ಟು 3 2 is 6, 6e to the power of 2x plus 3 2 is 6, ಕರೆಕ್ಟ್ ಅಲ್ವಾ. 6e to the power of 3x ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಗೇನ್ ಮಾಡಿದಾಗ d²y/dx² ವಿಲ್ ಬಿ ಈಕ್ವಲ್ ಟು 6 2 is 12, 12e to the power of 2x plus 6 3 is 18, 18e to the power of 3x ಆಗುತ್ತೆ. ಇದು dy/dx ಮತ್ತು d²y/dx². ಓಕೆನಾ. ನೆಕ್ಸ್ಟ್ ಅಟ್ ಲಾಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು, ಕೊಟ್ಟಿರೋಂಥ ಈ ಕ್ವಶನ್ನ ಕನ್ಸಿಡರ್ ಮಾಡಿ. ಕನ್ಸಿಡರ್ d²y/dx² minus 5 times of dy/dx plus 6y. ಸೊ ಇದನ್ನು ಈಕ್ವಲ್ 0 ಅಂತ ತೋರಿಸ್ಬೇಕು. ಸೊ ಇದಿರಲಿ. ಸೊ ಇಲ್ಲಿ d²y/dx² ಏನಿದೆ ನೋಡಿ, 12e to the power of 2x plus 18e to the power of 3x minus 5 times of 6e to the power of 2x plus 6e to the power of 3x plus y ಅಂತ ಬಂದಾಗ 6 times of 3e to the power of 2x plus 2e to the power of 3x ಇದೆ. ಮಲ್ಟಿಪ್ಲೈ ಮಾಡ್ತಾ ಬನ್ನಿ. ಇಲ್ಲಿ 12e to the power of 2x plus 18e to the power of 3x minus 6 5 is 30e to the power of 2x minus 30e to the power of 3x plus 6 3 is 18, 18e to the power of 2x plus 6 2 is 12e to the power of 3x ಆಗುತ್ತೆ. ಸೊ 18
ಪ್ಲಸ್ 12 30 ಆಗುತ್ತಾ 30 e to the power of 2x. ಸೊ ಇದು ಅಷ್ಟೇ. ಸೊ 30 e to the power of 3x ಮೈನಸ್ 30 e to the power of 2x ಆಗಿರಲಿ, ಮೈನಸ್ 30 e to the power of 3x ಪ್ಲಸ್ 30 e to the power of 2x ಮೈನಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗಿ, ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 0. ದಟ್ ಈಸ್ ಯುವರ್ RHS. Hence proved. So hence proved. So now integrate. So ಇಲ್ಲಿ 1 dividing by x square plus a square ಅಂತ ಇದೆ ಅಲ್ವಾ. So let us consider this as I is equal to integral of 1 dividing by x square plus a square ಅಂತ ತಗೊಳ್ಳಿ. Put x is equal to a tan theta. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು dx is equal to a tan theta ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ secant square theta into d theta ಬರುತ್ತೆ. ಓಕೆನಾ. ನೆಕ್ಸ್ಟ್ ಸೊ ಇಲ್ಲಿ dx ಇದೆ ಅಲ್ವಾ. ಸೊ I is equal to integral of 1 dividing by, ಓಕೆನಾ, 1 dividing by ಇಲ್ಲೇನು ಬರುತ್ತೆ ನೋಡಿ. ಸೊ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ a ಸ್ಕ್ವೇರ್ tan ಸ್ಕ್ವೇರ್ theta ಪ್ಲಸ್ a ಸ್ಕ್ವೇರ್ ಇರುತ್ತೆ. dx ಜಾಗಕ್ಕೆ ನಾವೇನು ಬರ್ಕೋಬೇಕು, a secant ಸ್ಕ್ವೇರ್ theta into d theta ಬರ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೊ a secant ಸ್ಕ್ವೇರ್ theta into d theta ಹೋಲ್ ಡಿವೈಡಿಂಗ್ ಬೈ, ಇಲ್ಲಿ a ಸ್ಕ್ವೇರ್ ಕಾಮನ್ ತಗೋದ್ರೆ tan ಸ್ಕ್ವೇರ್ theta ಪ್ಲಸ್ 1 ಬರುತ್ತೆ. ಓಕೆನಾ. ನೆಕ್ಸ್ಟ್ ದಿಸ್ ವಿಲ್ ಬಿ ಈಕ್ವಲ್ ಟು, ಸೊ ಇಂಟಿಗ್ರಲ್ ಆಫ್, ಸೊ ಒಂದು ಎ ಕ್ಯಾನ್ಸಲ್ ಆಗಿ ಇಲ್ಲಿ ಮೇಲ್ಗಡೆ secant ಸ್ಕ್ವೇರ್ theta ಇರುತ್ತೆ ಡಿವೈಡಿಂಗ್ ಬೈ. ಸೊ ಇಲ್ಲಿ tan ಸ್ಕ್ವೇರ್ theta ಪ್ಲಸ್ 1 ಅಂದರೆ ಏನಂತ ಬರ್ಕೋಬೋದು, ಒಂದು ಎ ಕ್ಯಾನ್ಸಲ್ ಆಗಿಂದ ಒಂದು ಎ ಇರುತ್ತೆ. ದಿಸ್ ಬಿಕಮ್ಸ್ secant ಸ್ಕ್ವೇರ್ theta. ಓಕೆನಾ. secant ಸ್ಕ್ವೇರ್ theta ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಂಪ್ಲೈಸ್ 1 dividing by a times of d theta. ಓಕೆನಾ. 1 by a ಆಚೆ ತಗೊಂಡ್ರೆ ದಿಸ್ ಇಂಪ್ಲೈಸ್, ಸೊ ಎ ಅಂದರೆ ಏನು ಬರುತ್ತೆ, ಇಂಟಿಗ್ರಲ್ ಆಫ್ ಡಿ ಟೀಟಾ ಬರುತ್ತೆ. ದಿಸ್ ಇಂಪ್ಲೈಸ್ 1 by a ಇಂಟು ಟೀಟಾ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟೀಟಾ ಇಯರ್? ಟೀಟಾ ವ್ಯಾಲ್ಯೂ ಏನಿದೆ ನೋಡಿ ಇಲ್ಲಿ, ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ. ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಟೀಟಾ ಇದೆ. ಈ ಏನ ಕೆಳಗಡೆ ಕಳಿಸ್ಕೊಳ್ಳಿ, ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಆಗುತ್ತೆ. ಟೀಟಾ ಮಾತ್ರ ಬೇಕು ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಟೀಟಾ ಬರುತ್ತೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಸೊ ಟೀಟಾ ವ್ಯಾಲ್ಯೂಗೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಲ್ಲಿ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ ಇರುತ್ತೆ. ಓಕೆನಾ. ಸೊ ಇಂಡೆಫಿನೆಟ್ ಇಂಟಿಗ್ರಲ್ ಆಗಿಂದ 1 by a. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟೀಟಾ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ಸೊ ಇದು ನಾವು ಯಾವುದಕ್ಕೆ ಇಂಟಿಗ್ರಲ್? 1 dividing by x ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ಗೆ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ವಾಟ್ ಇಸ್ ದಟ್ ಪ್ರಾಬ್ಲಮ್? ಸೊ ಇನ್ನೊಂದನ್ನ ಇಂಟಿಗ್ರೇಟ್ ಮಾಡಿ ಅಂತ ಹೇಳಿ, ಇವ್ಯಾಲ್ಯೂಯೇಟ್ ಮಾಡಿ ಅಂತ. ಸೊ ಡಿ ಎಕ್ಸ್ ಡಿವೈಡಿಂಗ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಅದೇ. ಇದನ್ನು ನಾನು ಸೊ 1 dividing by ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಬರ್ಕೋಬೋದಲ್ವಾ. ಸೊ ಇದನ್ನ ಸಾಲ್ವ್ ಮಾಡೋದಾದ್ರೆ ಈ ಮೆಥಡಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. 1 by ಎ ಜಾಗದಲ್ಲಿ 3 ಇದೆ, 1 by 3 ಟೈಮ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 3 ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ ಅಂತ ಬರೀತೀನಿ. ಸೊ ಇದು ನಮ್ಮ ಸೊಲ್ಯೂಷನ್ ಆಗಿ. ನೆಕ್ಸ್ಟ್ ಕ್ವಶನ್. ಸೊ 44, ಕ್ವಶನ್ ನಂಬರ್ 44 ನೋಡೋದಾದ್ರೆ, ಸೊ ಇಲ್ಲಿ ದ ಹೋಲ್ ಏರಿಯಾ, ಸೊ ಇಲ್ಲಿ ನೋಡಿ ಬರೀತಾ ಹೋಗ್ತೀನಿ. ಹೋಲ್ ಏರಿಯಾ ಎನ್ಕ್ಲೋಸ್ಡ್ ಬೈ given circle. ಓಕೆನಾ, ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 4 times of ಏರಿಯಾ ಆಫ್ ರೀಜನ್. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಒಂದು ಡಯಾಗ್ರಾಮ್ ಬರ್ಕೋತೀನಿ ನೋಡಿ. ಸೊ ಇದೊಂದು ಸರ್ಕಲ್ ಅಂತ ಟ್ರೀಟ್ ಮಾಡೋಣ. ಓಕೆನಾ. ಸೊ ಈಗ ನಾನು ಈ ಪೋರ್ಷನ್ದು ಏರಿಯಾ ಫೈಂಡ್ ಔಟ್ ಮಾಡ್ತೀನಿ. ಈ ಪೋರ್ಷನ್ದು ಏನು ಏರಿಯಾ ಇರುತ್ತಲ್ಲ, ಸೊ ಈ 3 ಪೋರ್ಷನ್ದು ಸೇಮ್. ಸೊ ಇದ್ರದ್ದು ಅದೇ, ಇದ್ರದ್ದು ಅದೇ, ಇದ್ರದ್ದು ಅದೇ. ಸೊ ಹಂಗಾಗಿ ಸೊ ಟೋಟಲಿ 4 ಪೋರ್ಷನ್ ಇರೋದ್ರಿಂದ 4 times ಆಫ್ ಏರಿಯಾ ಆಫ್ ದಿ ರೀಜನ್ ಇಲ್ಲಿ ಏನು ಮಾಡ್ತೀನಿ ನೋಡಿ. ದಿಸ್ ಇಸ್ ಸೆಂಟರ್ ಎ, ಇದು ಎ, ಸೊ ಇದು ಬಿ ಅಂತ ಬರ್ಕೋತೀನಿ. ಸೊ ಏರಿಯಾ ಆಫ್ ರೀಜನ್ ಓ ಎ ಬಿ ಅಂತ ಬರ್ಕೋತೀನಿ. ಓಕೆನಾ. ಸೊ ಈ ರೀಜನಿನ ಏರಿಯಾ ಅಂತ ಹೇಳಿ. ಓಕೆನಾ. ನೆಕ್ಸ್ಟ್ ನಾನೇನು ಮಾಡ್ತೀನಿ ನೋಡಿ ಇಲ್ಲಿ. ಸೊ ಇದ್ರದ್ದು ವ್ಯಾಲ್ಯೂ ಬಂದ್ಬಿಟ್ಟು 0, ಎ ಕಮ 0 ಆಗಿದ್ರೆ ಇದ್ರದ್ದು ವ್ಯಾಲ್ಯೂ ಬಂದ್ಬಿಟ್ಟು 0, ಎ ಆಗಿರುತ್ತೆ. ಸೊ ಇಲ್ಲಿ ಟು ಫೈನ್. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 4 times ಆಫ್ ಇಂಟಿಗ್ರಲ್ ಫ್ರಮ್ 0 to a ಆಗುತ್ತೆ. ಸೊ ವೈ ಇಂಟು ಡಿ ಎಕ್ಸ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೈ? ಸೊ ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇದೆ. ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ವೈ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. This will be equal to 4 times of integral from 0 to a square root of a square minus x square.
ಸೊ ವಿ ನೋ ದ ವ್ಯಾಲ್ಯೂ ಅಥವಾ ಇಂಟಿಗ್ರಲ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದಾಗ ವಿ ಆಲ್ರೆಡಿ ಸೊ ಇದನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಅದನ್ನು ಡೈರೆಕ್ಟಾಗಿ ಬರ್ಕೋತೀನಿ. ಸೊ 4 ಟೈಮ್ಸ್ ಆಫ್ ಎಕ್ಸ್ ಬೈ 2 ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಓಕೆನಾ. ಸೊ ಪ್ಲಸ್ ಸಿ ಬರೆಯೋಂಗಿಲ್ಲ, ಯಾಕೆಂದರೆ ಇದು ಡೆಫಿನೆಟ್ ಇಂಟಿಗ್ರಲ್. ಇಲ್ಲಿ ಇಂಟಿಗ್ರಲ್ಸ್ 0 ಟು ಎ ಇದೆ. ಸೊ ಇದನ್ನು ಸಾಲ್ವ್ ಮಾಡಿ. ಫಸ್ಟ್ ಅಪ್ಪರ್ ಲಿಮಿಟ್ ದೆನ್ ಲೋವರ್ ಲಿಮಿಟಾ. ಸೊ ಬರಿತಾ ಹೋಗಿ. ಸೊ ಅಪ್ಪರ್ ಲಿಮಿಟ್ ಏನಿದೆ 4 ಟೈಮ್ಸ್ ಆಫ್, ಸೊ ಇಲ್ಲೇನಾಗುತ್ತೆ ನೋಡಿ. ಸೊ ಇಲ್ಲಿ ಎ ಫಸ್ಟ್ ಏನೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದರೆ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 0 ಆಗುತ್ತೆ. ಇದು ಕಂಪ್ಲೀಟ್ 0 ಆಗಿಬಿಡುತ್ತೆ. ಸೊ ಇಲ್ಲೂ ಅಷ್ಟೇ. ಸೊ ಎಕ್ಸ್ ವ್ಯಾಲ್ಯೂ ಎ ಕೊಟ್ಟಾಗ ಎ ಬೈ ಎ ಸೈನ್ ಇನ್ವರ್ಸ್ ಆಫ್ ಎ ಸಿಗುತ್ತಲ್ವಾ. ಏನೇನೋ ಮಾತಾಡ್ತಾ ಇದ್ದೀನಿ. ಸೊ ಫಸ್ಟ್ ಎ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ದ ವ್ಯಾಲ್ಯೂ ಆಫ್ ಎ. ಸೊ ಎ ಡಿವೈಡಿಂಗ್ ಬೈ 2 ಟೈಮ್ಸ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬರುತ್ತೆ, ಪ್ಲಸ್ ಎ ಸ್ಕ್ವೇರ್ ಬೈ 2 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ ಆಫ್ ಎ ಬೈ ಎ. ಓಕೆನಾ. ಮೈನಸ್ ಸೊ ಇಲ್ಲಿ ಎಕ್ಸ್ ಬೈ 2 ಅಂದರೆ 0 ಬೈ 2 ಟೈಮ್ಸ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ 0. ಸೊ ಇದು ಬ್ರಾಕೆಟ್ ಹಾಕೋತೀನಿ. ಪ್ಲಸ್ ಎ ಸ್ಕ್ವೇರ್ ಬೈ 2 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ ಆಫ್ 0 ಬೈ ಎ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿ 4 ಟೈಮ್ಸ್ ಆಫ್ ದಿಸ್ ಬಿಕಮ್ಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 0 ಆಗಿಬಿಡುತ್ತೆ. ಕಂಪ್ಲೀಟ್ ಟರ್ಮ್ 0 ಆಗುತ್ತೆ. ಸೊ ಇಲ್ಲಿ ಉಳಿಯೋದು ಸೊ ಎ ಬೈ ಎ 1 ಸೈನ್ ಇನ್ವರ್ಸ್ ಆಫ್ 1 ಅಂದರೆ ಎ ಸ್ಕ್ವೇರ್ ಡಿವೈಡಿಂಗ್ ಬೈ 2 ಟೈಮ್ಸ್ ಆಫ್ ಪೈ ಬೈ 2. ಓಕೆನಾ. ಸೊ ಮೈನಸ್ ಇದು ಕಂಪ್ಲೀಟ್ ಟರ್ಮ್ 0 ಆಗುತ್ತೆ. ಇದು ಸೊ ಸೈನ್ ಇನ್ವರ್ಸ್ ಆಫ್ 1 ಬರುತ್ತೆ. ಸೈನ್ ಇನ್ವರ್ಸ್ ಆಫ್ 1 ಅಂದರೆ 0. ಸೈನ್ ಇನ್ವರ್ಸ್ ಆಫ್ 0 ಬರುತ್ತೆ. ಸೈನ್ ಇನ್ವರ್ಸ್ ಆಫ್ 0 ಅಂದರೆ 0 ಆಗಿರುತ್ತೆ. ಸೊ ಕಂಪ್ಲೀಟ್ ಟರ್ಮ್ 0 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಸ್ಟೆಪ್. ಸೊ ಇಲ್ಲಿ ಬರೆಯೋದಾದರೆ ದಿಸ್ ವಿಲ್ ಬಿ ಈಕ್ವಲ್ ಟು 4 ಟೈಮ್ಸ್ ಆಫ್ ಎ ಸ್ಕ್ವೇರ್ ಪೈ ಡಿವೈಡಿಂಗ್ ಬೈ 4 ಆಗುತ್ತೆ. ಸೊ ಇದು 4 ಕ್ಯಾನ್ಸಲ್ ಆದರೆ ಪೈ ಎ ಸ್ಕ್ವೇರ್ ಸ್ಕ್ವಯರ್ ಯೂನಿಟ್ಸ್. ಸೊ ಇದು ನಮ್ಮ ಏರಿಯಾ. ನೆಕ್ಸ್ಟ್ ಕ್ವಶನ್ ನಂಬರ್ 45. ಸೊ 45 ಇಲ್ಲಿ ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಎಸ್ಟರ್ಡೇ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ವಿ dy ಬೈ ಡಿ ಎಕ್ಸ್. ಸೊ ಇಲ್ಲಿ ಏನು ಮಾಡಬೇಕು, ಸೊ ಸ್ಟ್ಯಾಂಡರ್ಡ್ ಈಕ್ವೇಷನ್ ತೊಗೋಬೇಕು. ಸೊ dy ಬೈ ಡಿ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು 4x ಇಂಟು ಕೊಸಿಕೆಂಟ್ ಎಕ್ಸ್. ಸೊ ಇಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋಕ್ಕೆ e ಟು ದ ಪವರ್ ಆಫ್ p ಆಫ್ x ಇಂಟು dx. ದಿಸ್ ವಿಲ್ ಬಿ ಈಕ್ವಲ್ ಟು e ಟು ದ ಪವರ್ ಆಫ್ ಇಂಟಿಗ್ರಲ್ ಆಫ್ ಸೊ ಕಾಟ್ ಎಕ್ಸ್ ಬರುತ್ತೆ. ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಅಂತ ಬಂದಾಗ ಲಾಗ್ ಆಫ್ ಸೈನ್ ಎಕ್ಸ್ ಬರುತ್ತೆ. ಓಕೆನಾ. ಸೊ ಇದು ಲಾಗ್ ಎಲಿಮಿನೇಟ್ ಆಗಿ ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಬರುತ್ತೆ ಅಂದರೆ ಸೈನ್ ಎಕ್ಸ್ ಬರುತ್ತೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಸೈನ್ ಎಕ್ಸ್. ನೆಕ್ಸ್ಟ್ ಸೊ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಏನು, ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಟು ಫೈಂಡ್ ದ ಜನರಲ್ ಸೊಲ್ಯೂಷನ್. y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ is equal to integral of q of x into integrating factor into dx plus some constant c ಬರುತ್ತೆ. y into integrating factor is sin x is equal to q ಏನಿದೆ 4x into cosecant x ಇದೆ into integrating factor ಬಂದು sin x into dx plus some constant c. ಸೊ sin x ಅಂತ ಬರ್ಕೋಬೋದು 1 by cosecant ಅಂತ ಬರ್ಕೋಬೋದು. cosecant ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿಯೋದು y into sin x is equal to integral of 4x into dx plus some constant c ಬರುತ್ತೆ. ಓಕೆನಾ. ಸೊ ಇದನ್ನು ಸಾಲ್ವ್ ಮಾಡಿ y ಇಂಟು ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 4x ಸ್ಕ್ವೇರ್ ಬೈ 2 ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ ಬರುತ್ತೆ. ಪ್ಲಸ್ 2 1 2 2 2 ಬರುತ್ತೆ. y ಟೈಮ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ ಸಿ. ಸೊ ಇದು ನಿಮ್ಮ ಜನರಲ್ ಸೊಲ್ಯೂಷನ್ ಆಗಿರುತ್ತೆ. ಸೊ ಇದನ್ನು ಇನ್ನೂ ಸಾಲ್ವ್ ಮಾಡ್ತೀನಿ ಸರ್ ಅನ್ನೋದಾದರೆ y ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಬೈ ಸೈನ್ ಎಕ್ಸ್ ಪ್ಲಸ್ ಸಿ ಡಿವೈಡಿಂಗ್ ಬೈ ಸೈನ್ ಎಕ್ಸ್ ಬರುತ್ತೆ. y ಈಸ್ ಈಕ್ವಲ್ ಟು 2x ಸ್ಕ್ವೇರ್ ಸೊ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬೋದು. ಓಕೆನಾ. ಬೆಟರ್. ಸೊ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಪಾರ್ಟ್ 5 ನೋಡ್ತಗೋಣ. ಪಾರ್ಟ್ 5 ಬಂದು ಸೊ ಇಲ್ಲಿ 6 ಮಾರ್ಕ್ಸಿನ ಕ್ವಶನ್ 2 ಇರುತ್ತೆ, 4 ಮಾರ್ಕ್ಸಿನ ಕ್ವಶನ್ 2 ಇರುತ್ತೆ. ಸೊ ಇಲ್ಲಿ 6 ಮಾರ್ಕ್ಸ್ ಇಲ್ಲಿ ಬಂದು ನಿಮಗೆ ಸೊ ಟು ಪ್ರೂವ್ ದಟ್. ಸೊ ಇಲ್ಲಿ ಪ್ರೂವಿಂಗ್ ಪ್ರಾಬ್ಲಮ್ ಇದೆ. ಸೊ ಇದು ಡೈರೆಕ್ಟ್ ಕ್ವಶನ್ ಇದೆ. ಸೊ ಈ ಡೈರೆಕ್ಟ್ ಕ್ವಶನ್ಗೆ ಸೊಲ್ಯೂಷನ್ಸ್ನ ಕಾಪಿ ಮಾಡಿದ್ದೀನಿ. ಜಸ್ಟ್ ಯು ಕ್ಯಾನ್ ಗೋ ಥ್ರೂ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 46ನ ಸೆಕೆಂಡ್ ಸಬ್ ಕ್ವಶನ್. ಪ್ರೂವ್ ದಟ್ಗೆ
ಸೊ ಇದು ಸೊಲ್ಯೂಷನ್ ಆಗಿದೆ. ಇವ್ಯಾಲ್ಯೂಯೇಟ್ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಕೊಟ್ಟಿದ್ನಲ್ಲ, ಜಸ್ಟ್ ಅದಕ್ಕೂ ಕೂಡ ಸೊ ಜಸ್ಟ್ ಐ ವಿಲ್ ಪೇಸ್ಟ್ ದಿ ಸೊಲ್ಯೂಷನ್ ಇಯರ್. ಸೊ ಇದು ನೋಡ್ತಾ ಹೋಗ್ಬೋದು ನೀವು. ಸೊ ಇವ್ಯಾಲ್ಯೂಯೇಷನ್ಗೂ ಕೂಡ ನಿಮಗೆ ಇಲ್ಲಿ ಪ್ರೂಫ್ ಇದೆ. ಓಕೆನಾ. ಗ್ರಾಫಿಕಲಿ ಮ್ಯಾಕ್ಸಿಮೈಸ್ ಅಟ್ z is equal to 250x plus 75y ಅಂತ ಹೇಳಿದ್ದಾನೆ. ಸೊ ಜಸ್ಟ್ ಅದಕ್ಕೂ ಕೂಡ ಸೊಲ್ಯೂಷನ್ ಇಲ್ಲಿದೆ. ಸೊ ಐ ಕ್ಯಾನ್ ಗೋ ಥ್ರೂ. ಸೊ ಇದೆಲ್ಲ ಡೈರೆಕ್ಟ್ ಕ್ವಶನ್ ಇದೆ. ಓಕೆನಾ. ಸೊ ಗ್ರಾಫ್ ಹೇಗೆ ಬರುತ್ತೆ ಅಂತ ನೋಡೋದಾದ್ರೆ ಜಸ್ಟ್ ಅದನ್ನು ಝೂಮ್ ಮಾಡಿ ಹಾಕ್ತೀನಿ ನೋಡಿ ಇಲ್ಲಿ. ನಾವು 4 ಮಾರ್ಕ್ಸ್ ಕ್ವಶನ್ ನೋಡ್ತಾ ಹೋಗೋಣ. ಸೊ 4 ಮಾರ್ಕ್ಸ್ ಕ್ವಶನ್ ಈ ರೀತಿ ಇದೆ. ಗಿವನ್ ಈಕ್ವೇಷನ್. ಸೊ ಈಕ್ವೇಷನ್ ಏನಿದೆ, a² - 4a + i is equal to 0 ಇದೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಎಲ್ಲ ಸೈಡು ಸೊ ಮಲ್ಟಿಪ್ಲೈ ಬೋತ್ ಸೈಡ್ ಬೈ a ಇನ್ವರ್ಸ್. a ಇನ್ವರ್ಸಿಂದ ಮಲ್ಟಿಪ್ಲೈ ಮಾಡಿದಾಗ ಸೊ ಇದೇನಾಗುತ್ತೆ ಅಂದರೆ a ಇನ್ವರ್ಸ್ ಆಫ್ a² - 4a + i ವಿಲ್ ಬಿ ಈಕ್ವಲ್ ಟು a ಇನ್ವರ್ಸ್ ಇಂಟು 0 ಆಗುತ್ತೆ. ಹೌದಲ್ವಾ. ಸೊ ನೆಕ್ಸ್ಟ್ ಸೊ ಇಲ್ಲಿ a ಇನ್ವರ್ಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ a ಇನ್ವರ್ಸ್ ಇಂಟು a² minus 4 times of a inverse into a plus a inverse into I will be equal to 0 ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ a minus 4 times of I ಪ್ಲಸ್ ಸೊ ಇದು ಸಾಲ್ವ್ ಮಾಡಿದಾಗ a ಇನ್ವರ್ಸ್ ವಿಲ್ ಬಿ ಈಕ್ವಲ್ ಟು 0 ಬರುತ್ತೆ. ಸೊ ಯಾವ ರೂಲ್ ಪ್ರಕಾರ ಹೇಳ್ತಾ ಇದ್ದಾರೆ ಸರ್ ಅಂದರೆ, ವಿ ನೋ ದಟ್ a ಇಂಟು a ಇನ್ವರ್ಸ್ ಇಸ್ ಈಕ್ವಲ್ ಟು I ಬರುತ್ತೆ. ಅದೇ ರೀತಿ I ಇಂಟು a ಇನ್ವರ್ಸ್ ಇದ್ದರೆ a ಇನ್ವರ್ಸೇ ಬರುತ್ತೆ. ಬಟ್ ಲಾಸ್ಟ್ ನೆಕ್ಸ್ಟ್ ಸೊ ಇದು ಮುಂದೆ ಸಾಲ್ವ್ ಮಾಡ್ತಾ ಹೋದಾಗ ಸೊ a ಇನ್ವರ್ಸ್ ವ್ಯಾಲ್ಯೂ ಬೇಕು. a ಇನ್ವರ್ಸ್ ಬೇಕಾಗಿದ್ದ a ಇನ್ವರ್ಸ್ ಇಲ್ಲೇ ಇರಲಿ, ವಿಚ್ ಇಸ್ ಈಕ್ವಲ್ ಟು -4i ಕಡೆ ಹೋದಾಗ +4i ಆಗುತ್ತೆ, -a ಆಗುತ್ತೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಬಂದಾಗ 4 times of 1 0 0 1 ಇರುತ್ತೆ. ಮೈನಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ a ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ ನೋಡಿಲಿ. ಸೊ ವ್ಯಾಲ್ಯೂ ಆಫ್ a ಬಂದು 2 3 1 2 ಇದೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ 4 0 0 4 ಮೈನಸ್ 2 3 1 2 ಇರುತ್ತೆ. ಜಸ್ಟ್ ಸಾಲ್ವ್ ಮಾಡಿ 4/2 ಸಬ್ಟ್ರಾಕ್ಟ್ ಮಾಡಿ 2 ಬರುತ್ತೆ. ಸೊ -3 ಬರುತ್ತೆ. ನೆಕ್ಸ್ಟ್ 0 1 -1 ಬರುತ್ತೆ. 4/2 ಸಬ್ಟ್ರಾಕ್ಟ್ ಮಾಡೋ 2 ಬರುತ್ತೆ. ದಿಸ್ ಈಸ್ ಯುವರ್ a ಇನ್ವರ್ಸ್. ನೆಕ್ಸ್ಟ್ ಸೊ ಲಾಸ್ಟ್ ಕ್ವಶನ್. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ k ಅಂತ ಹೇಳಿದಾನೆ. k ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ x is equal to 5 ಅಂತ ಕೂಡ ಹೇಳಿದ್ದಾನೆ. ಫಂಕ್ಷನ್ ಏನಾಗಿದೆ, ಕಂಟಿನ್ಯೂಸ್ ಆಗಿದೆ. ಸೊ ನಾವು ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ x is equal to 5 ಆಗಿರೋದ್ರಿಂದ ಸೊ ಇಲ್ಲೇನಾಗಿರುತ್ತೆ, LHL ವಿಲ್ ಬಿ ಈಕ್ವಲ್ ಟು RHL ದಟ್ ವಿಲ್ ಬಿ ಈಕ್ವಲ್ ಟು f ಆಫ್ 5 ಆಗಿರಬೇಕು. ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಲಿಮಿಟ್ x ಟೆನ್ಸ್ ಟು 5 ಪ್ಲಸ್ ಆಫ್ f ಆಫ್ x ವಿಲ್ ಬಿ ಈಕ್ವಲ್ ಟು ಲಿಮಿಟ್ x ಟೆನ್ಸ್ ಟು 5 ಆಫ್ f ಆಫ್ x 5 ಮೈನಸ್ ಆಗಿರುತ್ತೆ, ವಿಚ್ ಇಸ್ ಈಕ್ವಲ್ ಟು f ಆಫ್ 5 ಆಗಿರ್ಬೇಕು. ಕರೆಕ್ಟ್ ಅಲ್ವಾ. ಸೊ ಇದು ನಮ್ಮ ಈಕ್ವೇಷನ್ ಆಗಿರಬೇಕು. ಕರೆಕ್ಟ್ ತಾನೆ. ಸೊ ಇದು ನಮ್ಮ ಸೊಲ್ಯೂಷನ್. ನಾವು ಸೊ ಇಲ್ಲಿ ಬಂದು ಸೊ f ಆಫ್ 5 ಏನು ಬರುತ್ತೆ ನೋಡಿ, f ಆಫ್ 5 x is equal to 5 ಅಂತ ಬಂದಾಗ ಸೊ k ಟೈಮ್ಸ್ ಆಫ್ 5 ಪ್ಲಸ್ 1 ದಟ್ ವಿಲ್ ಬಿ ಈಕ್ವಲ್ ಟು 5k ಪ್ಲಸ್ 1 ಇರುತ್ತೆ. ಸೊ ಇದಕ್ಕೆ ನಾವು LHL ಅಥವಾ RHL ಯಾವುದನ್ನಾದರೂ ಒಂದನ್ನು ತೊಗೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಾವು RHL ತೊಗೋತೀನಿ. RHL ವಿಲ್ ಬಿ ಈಕ್ವಲ್ ಟು ಲಿಮಿಟ್ x ಟೆನ್ಸ್ ಟು 5 ಪ್ಲಸ್ ಬರುತ್ತೆ. ಸೊ 5 ಪ್ಲಸ್ f ಆಫ್ x ದಿಸ್ ವಿಲ್ ಬಿ ಈಕ್ವಲ್ ಟು ಸೊ ಲಿಮಿಟ್ x ಟೆನ್ಸ್ ಟು 5 ಪ್ಲಸ್ 3x ಮೈನಸ್ 5 ಬರುತ್ತೆ. ಸೊ x ಇಸ್ RHL ತೊಗೊಂಡಿರೋದು x ಇಸ್ ಗ್ರೇಟರ್ ದೆನ್ 5 ತೊಗೊಂಡಿರೋದ್ರಿಂದ 3x ಮೈನಸ್ 5 ತೊಗೋತಾ ಇದ್ದೀನಿ. ಅಪ್ಲೈ ಮಾಡೋಣ. ಸೊ ಏನು ಬರುತ್ತೆ, 3 ಟೈಮ್ಸ್ ಆಫ್ 5 ಮೈನಸ್ 5 ಬರುತ್ತೆ. ಇದು ಬಂದು ಸೊ 15 ಮೈನಸ್ 5. ಸೊ ಹೌದಲ್ವಾ. ಸೊ 15 ಮೈನಸ್ 5 ಬಂದು ದಿಸ್ ವಿಲ್ ಬಿ ಈಕ್ವಲ್ ಟು 10 ಆಗುತ್ತೆ. ಸೊ ಇಲ್ಲಿ f ಆಫ್ 5 ವಿಲ್ ಬಿ ಈಕ್ವಲ್ ಟು 10 ಆಗಬೇಕು. f ಆಫ್ 5 ವ್ಯಾಲ್ಯೂ ಇನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ f ಆಫ್ 5 5k ಪ್ಲಸ್ 1 ಇಸ್ ಈಕ್ವಲ್ ಟು 10 ಆಗುತ್ತೆ. ಸೊ ದಟ್ ಇಂಪ್ಲೈಸ್ 5k is equal to 10 minus 1 ಅಂದರೆ 9 ಆಗುತ್ತೆ. k is equal to 9 dividing by 5. What is the value of k? 9/5 ಬರುತ್ತೆ. ಸೊ ಇದಿಷ್ಟು ಇವತ್ತಿನ ಪ್ರಿಪರೇಟರಿಯ ಕ್ವಶನ್ ಪೇಪರ್ನ ಸೊಲ್ಯೂಷನ್ಸ್ ಆಗಿತ್ತು ಮಕ್ಕಳ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಜೊತೆಗೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್.